ಕ್ರಿಸ್ತನಲ್ಲಿ ಕರೆಯಲ್ಪಟ್ಟ ಸಹೋದರ ಸಹೋದರಿಯರಿಗೆ ಈ ಮುಂಜಾನೆಯಲ್ಲಿ ಕೂಡ ಕ್ರಿಸ್ತನ ನಾಮದಲ್ಲಿ ನಿಮಗೆ ಎಲ್ಲರಿಗೂ ವಂದನೆಗಳನ್ನು ನಾನು ತಿಳಿಸಿಕೊಳ್ಳುತ್ತೇನೆ. ಸೊ ಪ್ರೀತಿಯ ಸಹೋದರ ಸಹೋದರರೇ, ಮೊದಲನೇ ಸಮೀಕ್ಷೆ ಸ್ವಲ್ಪ ಲೇಟ್ ಆಯಿತು, ರೂಟ್ ಮಿಸ್ ಆಯಿತು. ಸೊ ಪಾಠವನ್ನು ನಾವೇನ್ ಮಾಡೋಣ, ಡೈರೆಕ್ಟ್ ಆಗಿ ಪಾಠಗಳಿಗೆ ಧ್ಯಾನ ಮಾಡೋಣ. ಸೊ ಈ ದಿನದ ಒಂದು ಪಾಠ ಒಂದು ಪ್ರಾಕ್ಟಿಕಲ್ ಲೈಫ್ಗೆ ಒಂದು ಸಂಬಂಧಪಟ್ಟ ಪಾಠದ ಹೆಸರು ಬಂದು ನಾವು ನೋಡಿದೀವಿ ಸ್ಲೈಡ್ ಇಲ್ಲ. ಓಕೆ, ಸೊ PPT ಇಲ್ಲ, ಜಸ್ಟ್ ಸ್ಲೈಡ್ ನಲ್ಲಿ ನೋಡುವಾಗ ಮಾನವ ಮನಸ್ಸು ಮತ್ತು ನಮ್ಮ ಪವಿತ್ರದ ಜೀವನ. ಹಂಗಂದ್ರೆ ಈ ನಮ್ಗಿರುವ ಮಾನವ ಮನಸ್ಸನ್ನು ಹೆಂಗೆ ಪವಿತ್ರದ ಜೀವನಕ್ಕೆ ನಾವು ಅಪ್ಲೈ ಮಾಡೋದನ್ನ ಈ ದಿನದ ಒಂದು ಪಾಠ. ಯಾಕಂದ್ರೆ ಪ್ರೀತಿಯ ಸಹೋದರ ಸಹೋದರಿ, ಕೊನೆಯ ದಿನದಲ್ಲಿ ನಾವು ಇರ್ತೀವಿ. ನಮ್ಗೆಲ್ಲ ಗೊತ್ತು, ಕರ್ತನದ ಪ್ರತೀಕ್ಷೆ ಆಗಿದೆ. ಮತ್ತು ವಿಶೇಷವಾಗಿ ಕರ್ತನದ ಪ್ರತೀಕ್ಷೆನಲ್ಲಿ ನಡೆಯುವ ಒಂದು ಮುಖ್ಯವಾದ ಘಟನೆ ಅಂದ್ರೆ ನೋಡುವಾಗ ನಾವು ವಚನ ಓದೋಣ. 2 ತಿಮೋತಿ 3ನೇ ಅಧ್ಯಾಯ ವಚನ 2ರಿಂದ ಒಂದು ಕೆಲವು ವಚನ ಮಾತ್ರ ಸಿಸ್ಟರ್. 2 ತಿಮೋತಿ 3rd ಚಾಪ್ಟರ್ 2ರಿಂದ ಓದಿ ಸಿಸ್ಟರ್. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ನೋಡಿದ್ರೆ ಪ್ರೀತಿಯ ಸಹೋದರ ಸಹೋದರಿ, ಕೊನೆಯ ಕಾಲದಲ್ಲಿ ನಡೆಯುವ ವಿಷಯಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಇದೆಲ್ಲ ನಾವು ನೋಡುವಾಗ ಈ ಸಂಬಂಧ ಇಲ್ಲಿ ನೋಡಿದ ಲಿಸ್ಟ್ ಆ ವಿಷಯಗಳು, ಅನೇಕ ವಿಷಯಗಳನ್ನು ನಾವು ನೋಡಬಹುದು. ಆಲ್ರೆಡಿ ಲೋಕದಲ್ಲಿ ಏನೇನೇ ನಡೀತಾ ಇದೆ. ಬಟ್ ಇಲ್ಲಿ ಮಾತಾಡುವ ಅಪೋಸ್ಟಲ್ ಪೌಲ್ ತಿಮೋತಿಗೆ ಬರೆಯುವಾಗ ಇದು ವಿಶೇಷವಾಗಿ ಯಾರಿಗೆ ಮಾತಾಡ್ತಾರೆ ಅಂದ್ರೆ ಸಭೆಗೆ ಮಾತಾಡ್ತಾ ಇದ್ದಾರೆ. ಸೊ ವಿಶೇಷವಾಗಿ ನಮ್ಗೆ ಮಾತಾಡ್ತಾರೆ. ಈ ಕೊನೆಯ ಕಾಲದಲ್ಲಿ ಸಭೆಯಲ್ಲಿ ಈ ತರ ಒಂದು ವಿಷಯಗಳು ನಡೆಯುತ್ತೆ ಅಂತ. ಸೊ ಇದರಲ್ಲಿ ಮುಖ್ಯವಾದ ನಾವು ನೋಡುವಾಗ ಅದು 5ನೇ ವಚನದಲ್ಲಿ ಭಕ್ತಿಯ ವೇಷವಿದ್ದು ಅದರ ಬಲ್ಲವನ್ನು ಬೇಡವೆನ್ನುವರು ಆಗಿರುವವರು. ಸೊ ಇದು ಈ ತರ ಒಂದು ಕಂಡೀಷನ್ ಬಂದು ಸಭೆಯಲ್ಲಿ ನಾವು ಅಧಿಕವಾಗಿ ನೋಡಬಹುದು. ಅದು ನಮ್ಮ ಮಧ್ಯದಲ್ಲಿ ಕೂಡ ಇದೆ ಅಂತ ನೋಡ್ತೀವಿ. ಸೊ ಅದಕ್ಕೆ ನಾವು ನೋಡ್ತೀವಿ, ಈ ಒಂದು ಮಾನವ ಮನಸ್ಸು, ಹ್ಯೂಮನ್ ಮೈಂಡ್, ಇದನ್ನು ನಾವು ಕರೆಕ್ಟ್ ಆಗಿ ಏನ್ ಮಾಡ್ಬೇಕು, ಇಟ್ಕೊಳ್ಬೇಕು. ಯಾಕಂದ್ರೆ ಈ ಹ್ಯೂಮನ್ ಮೈಂಡ್ ಬಂದು ನಮ್ಗೆ ಗೊತ್ತಿರುವ ಪ್ರಕಾರ ಬಂದು ಇದು ಒಂದು ದೇವರು ಕೊಟ್ಟಿರುವ ಒಂದು ನೂತನ ಸೃಷ್ಟಿ ಅಂತ ಹೇಳ್ತೀವಲ್ಲ, ನ್ಯೂ ಕ್ರಿಯೇಷನ್, ಹೊಸ ಸೃಷ್ಟಿ. ಅದು ಹೊಸ ಸೃಷ್ಟಿ ಒಂದು ಖಂಡಿತವಾಗಿ ಅದು ನಮ್ಮ ಮನಸ್ಸು. ಈ ಮನಸ್ಸನ್ನು ಅದು ದೇವರ ಪರವಾಗಿ ನಾವೇನ್ ಮಾಡ್ಬೇಕು, ಅದನ್ನು ಕರೆಕ್ಟ್ ಆಗಿ ನಾವು ಇಟ್ಕೊಳ್ಬೇಕಂತ ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ನಮ್ಗೆಲ್ಲ ಗೊತ್ತು, ಕ್ರಿಸ್ತರು ಏನ್ ಮಾಡಿದ್ದಾರೆ ಅಂದ್ರೆ, ಅವ್ರು ಯಾವಾಗ ನಮಗಾಗಿ ಸತ್ರು ಅವಾಗನೇ ಏನಾಗಿದೆ, ಮಾಂಸವನ್ನು ಏನಾಗಿದೆ, ನಾಶ ಆಯ್ತು ಅಂತ ನಾವು ನೋಡ್ತೀವಿ. ಸೊ ಮುಖ್ಯವಾದ ಒಂದು ವಿಷಯಗಳು ಅಂತ ನೋಡುವಾಗ ನಮ್ಮ ಮನಸ್ಸಿಗೆನೆ ಕೊಟ್ಟಿದ್ರು. ಈ ಮನಸ್ಸನ್ನು ಏನಾಗುತ್ತೆ, ಆ ಸಭೆಗೆ ಸೆಲೆಕ್ಟ್ ಆಗುತ್ತೆ ಅಂತ ದೇವರು ಒಂದು ಕೃಪೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಮಾಂಸದಿಂದ ಏನ್ ಮಾಡಕ್ ಆಗಲ್ಲ, ಪರಿಪೂರ್ಣತೆ ಆಗಕ್ಕಾಗಲ್ಲ ಅಂತ ನಾವು ನೋಡ್ಬೇಕು. ಸೊ ಈ ಮುಖ್ಯವಾದ ಈ ವಿಷಯಗಳಂತ ನೋಡುವಾಗ ವಿಶೇಷವಾಗಿ, ಯಾಕಂದ್ರೆ ಈ ಕೊನೆಯ ಕಾಲ ಸಭೆ, ಈ ಅಂತ್ಯದ ಇರುವ ಸಭೆ, ಲಹೋದಿಕ ಸಭೆ ಹೆಂಗಿದೆ ಅಂತ, ಅದು ಬೆಚ್ಚಗೆ ನೀರಲ್ಲ, ತಣ್ಣಗಿರಲ್ಲ. ಯಾಕಂದ್ರೆ ಅದು ಹೆಂಗಿರುತ್ತೆ ಅಂದ್ರೆ ಒಂದು ತೃಪ್ತಿ, ಒಂದು ಸೆಲ್ಫ್ ಸ್ಯಾಟಿಸ್ಫೈಡ್ ಕಂಡೀಷನ್ ನಲ್ಲಿ ಇದೆ. ಸೊ ಅದಕ್ಕೆ ಅಲ್ಲಿ ಪ್ರಕಟಣೆಯಲ್ಲಿ ಕೂಡ ಸ್ವಾಮಿ ಹೇಳುವಾಗ, ಪ್ರಕಟಣೆ 3ನೇ ಅಧ್ಯಾಯ ವಚನ 18 ಕೂಡ ಓದೋಣ ಸಿಸ್ಟರ್. ಪ್ರಕಟಣೆ 3ನೇ ಅಧ್ಯಾಯ ವಚನ 18. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊತ್ತುಕೊಳ್ಳುವುದಕ್ಕಾಗಿ ಬಿಳಿಯ ವಸ್ತ್ರಗಳನ್ನು ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ವಿಶೇಷವಾಗಿ ನಮ್ಗೆ ಕಣ್ಣು ಏನಾಗಿದೆ, ಆಲ್ರೆಡಿ ಕುರುಡಾಗಿದೆ. ಅದನ್ನು ಯಾರಿಗೆ ಹಂಗಂದ್ರೆ, ಕುರುಡಾಗಿದ್ರೆ ಏನರ್ಥ ಅಂದ್ರೆ, ನಮ್ಗೆ ಸತ್ಯದ ಜ್ಞಾನ ಎಲ್ಲ ನಮ್ಗೆ ತಿಳಿದು ಸ್ವಲ್ಪ ವರ್ಷ ಆದ್ಮೇಲೆ ಏನಾಗುತ್ತೆ, ನಮ್ ಕಣ್ಗಳು ಏನಾಗಿದೆ, ಕುರುಡಾಗಿದೆ. ಇದು ಕುರುಡಾಗಿದೆ ಏನಂದ್ರೆ, ನಾವು ಸತ್ಯ ಜ್ಞಾನದಲ್ಲಿ ತುಂಬಾ ಬೆಳೆದಿದ್ದೀವಿ. ಬಟ್ ಅದೇ ರೀತಿಯಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಒಳಗಡೆ ಈ ಲೋಕದ ವಿಷಯಗಳು ಏನಾಗಿದೆ, ಜಾಸ್ತಿ ಆಗಿದೆ. ಏನು ನಾವು ಮರಿಬಾರದಂದ್ರೆ, ನಾವೆಲ್ಲ ಈ ಸತ್ಯವನ್ನು ಕೇಳಿ ಬಾಬಿಲೋನಿಂದ ಏನಾಗಿದ್ದೀವಿ, ಆಚೆ ಬಂದಿದ್ದೀವಿ. ಬಟ್ ಆಚೆ ಬಂದಿರುವಾಗ ಬರೀ ಮಾಂಸ, ಅಲ್ಲಿಂದ ಮಾಂಸ ಮಾತ್ರ ಏನಾಗಿದೆ. ಬಟ್ ಇನ್ನ ನಮ್ಮ ಆತ್ಮ, ನಮ್ಮ ಸ್ಪಿರಿಟ್, ನಮ್ಮ ಮೈಂಡ್ ಎಲ್ಲಿದೆ, ಇನ್ನ
ಎಲ್ಲ ಬಾಬಿಲೋನ್ ಕೆಲಸಗಳಲ್ಲಿ ಇನ್ನ ಜಾಸ್ತಿ ಇದೆ ಅಂತ ನೋಡ್ತೀವಿ. ಸೊ ಅದಕ್ಕೆ ಈ ವಿಷಯಗಳನ್ನು ನಾವು ನೋಡುವಾಗ, ಯಾಕಂದ್ರೆ ಈ ಹ್ಯೂಮನ್ ಮೈಂಡ್ ಅಂತ ನೋಡುವಾಗ, ಫಾರ್ ಎಕ್ಸಾಂಪಲ್ ಸಿಂಪಲ್ ಒಂದು ಉದಾಹರಣೆಗೆ ಅಂದ್ರೆ ಇವಾಗ ಮದುವೆ ಆಗುತ್ತೆ, ಮದುವೆ ಆದ್ಮೇಲೆ ಏನಾಗುತ್ತೆ, ಇವಾಗ ಹಸ್ಬೆಂಡ್ ಅಂಡ್ ವೈಫ್ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಅವ್ರ ಮೈಂಡ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡಲ್ಲ. ಯಾವಾಗ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ ಮೈಂಡ್? ಇಲ್ಲ, ಯಾವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಒಂದು ಹೆಂಡತಿನ ಮೈಂಡ್ ಯಾವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು? ಆಫ್ಟರ್ ಸಮ್ ಟೈಮ್. ಎಷ್ಟು ವರ್ಷ? 3-4 years. ತುಂಬಾ ಸಂತೋಷ. ತುಂಬಾ ಸಂತೋಷ. 3-4 years ತುಂಬಾ ಸಂತೋಷ. ಖಂಡಿತವಾಗಿ ಎಷ್ಟು ವರ್ಷಗಳಾದ್ರೂ ಅಂಡರ್ಸ್ಟ್ಯಾಂಡ್ ಮಾಡಕ್ಕಾಗಲ್ಲ, ಇದನ್ನೇ ನಿಜ. ಸೊ ಹಂಗಿರುವಾಗ ಪ್ರೀತಿಯ ಸಹೋದರ ಸಹೋದರಿ, ನಾವು ಮಧುಲಿಂಗನ ನಾವೇನು ಸಭೆ, ಈ ಸಭೆ ಮಂಡಲ ಅಂಡರ್ಸ್ಟ್ಯಾಂಡ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಈ ಬಿತ್ತ ಹೋದ ತೂದರುಗಳು ಏನ್ ಮಾಡ್ತಾರೆ, ನಮ್ಮದ್ರಲ್ಲಿ ಅನೇಕ ಕೆಲಸಗಳನ್ನು ಎಲ್ಲಿ ಮಾಡ್ತಾರೆ ಅಂದ್ರೆ ನಮ್ಮ ಚಿಂತೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ. ಅದಕ್ಕೆ ಈ ಮನಸ್ಸನ್ನು ಕರೆಕ್ಟ್ ಆಗಿ ನಾವೇನ್ ಮಾಡ್ಬೇಕು, ಹುಷಾರಾಗಿರ್ಬೇಕು. ಯಾಕೆಂದ್ರೆ ನೋಡುವಾಗ ಇವಾಗಲೇ ನಾವು ಓಡೋಣ ನೋಡಿ, ಚೂಸನ್ ಟೆಕ್ಸ್ಟ್ ರೋಮನ್ಸ್ 8:6. ರೋಮಪುರದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ ವಚನ 6. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ನೋಡಿದ್ರೆ ಇಲ್ಲಿ ಸಿಂಪಲ್ ಆಗಿ ಅಪೊಸ್ತಲ ಪೌಲ್ ಇಲ್ಲಿ ಬರೆಯುವಾಗ ಶರೀರ ಭಾವ ಮೇಲೆ ಮನಸ್ಸಿಡುವರು, ಅದು ಏನಂದ್ರೆ ಮರಣ. ಒಂದ್ ವೇಳೆ ಆತ್ಮಿಕವಾದ ಒಂದು ಮನಸ್ಸು ನಮ್ಗಿದ್ರೆ ಅದು ಜೀವನ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅಪೊಸ್ತಲ ಪೌಲ್ ಒಂದ್ ವೇಳೆ ಏನ್ ಮಾಡಿರ್ಬೋದಂದ್ರೆ, ಒಂದ್ ವೇಳೆ ಇಲ್ಲಿ ರ್ಯಾನ್ಸಮ್ ಬಗ್ಗೆ ಬರ್ದಿರಬಹುದು, ಈಡು ಬಳಿ. ಇಲ್ಲಾಂದ್ರೆ ನಾವು ದೇವರ ಮೇಲೆ ವಿಶ್ವಾಸವನ್ನು ಇಟ್ಟಿದರೆ ನಮಗೆ ಜೀವನ ಅಂತ ಬರ್ದಿರು. ಬಟ್ ಇಲ್ಲಿ ಬರೆಯುವಾಗ ಅದು ಏನು ಬರ್ದಿಲ್ಲ, ಒಂದೇ ರೂಲ್ ಇಟ್ಟಿದ್ದರು. ಒಂದ್ ವೇಳೆ ಶರೀರ ಭಾವ ನನ್ನಲ್ಲಿ ಇದ್ರೆ ಅದು ಏನಾಗುತ್ತೆ, ಅದು ಮರಣ. ಒಂದ್ ವೇಳೆ ಆತ್ಮಿಕವಾದ ವಿಷಯಗಳು ನನ್ನಲ್ಲಿ ಇದ್ರೆ, ಮನಸ್ಸು ನನ್ನಲ್ಲಿ, ಅದು ಜೀವವನ್ನು ಕೊಡುತ್ತೆ. ಅಂದ್ರೆ ನೋಡುವಾಗ ಇದು ಹೆಂಗಂದ್ರೆ ನೋಡು, ನಾವು ಸತ್ಯವನ್ನು ಕೇಳಿ ನಾವು ದೇವರ ಜೊತೆ ಒಡಂಬಡಿಕೆ ಮಾಡಿ ಒಂದು ಸ್ವಲ್ಪ ವರ್ಷ ಆದ್ಮೇಲೆನೆ ದೇವರು ನಮ್ಮಿಂದ ಎದುರು ನೋಡೋದು ಈ ವಚನ ತುಂಬಾ. ಸೊ ಹಂಗಂದ್ರೆ ನಾವೇನ್ ಮಾಡ್ಬಾರ್ದು ಅಂದ್ರೆ, ಇನ್ನ ನಾವು ಆ ರ್ಯಾನ್ಸಮ್ ಮತ್ತೆ ದೇವರ ಮೇಲೆ ಇರುವ ವಿಶ್ವಾಸ ಇದೆಲ್ಲ ಬಂದು ನಮ್ಗೆ ಆರಂಭ ಕಾಲದಲ್ಲಿ ಬೇಕಾಗಿದೆ, ಯಾವಾಗ ದೀಕ್ಷಾಸನ ತಗೊಳಕ್ಕೆ. ಸೊ ಇವಾಗ ಬಂದ್ಮೇಲೆ ಇವಾಗ ನೂತನ ಸೃಷ್ಟಿಯಾಗಿ ಏನ್ ಮಾಡ್ಬೇಕು, ನಾವು ಬೆಳೆಯಬೇಕು. ಈ ನೂತನ ಸೃಷ್ಟಿಗೆ ದೇವರು ಸಹಾಯ ಮಾಡ್ತಾರೆ, ಬಟ್ ಇದು ಫುಲ್ ಜವಾಬ್ದಾರಿ ಯಾರ ಕೈನಲ್ಲಿ ಇದ್ದೇನೆ, ನಮ್ಮ ಕೈನಲ್ಲೇ ಇದೆ. ಹಂಗಂದ್ರೆ ಇದು ಶರೀರ ಭಾವ ಅಂದ್ರೆ ಇಲ್ಲಿ ನಮ್ಮ ಮನಸ್ಸಿನಲ್ಲಿ ಇರುವವ್ರಿಗೆ ಮರಣ, ಇಲ್ಲಿ ಬಂದು ಅದು ಜೀವ. ಹಂಗಂದ್ರೆ ನೋಡುವಾಗ, ಹಂಗಂದ್ರೆ ನಾವೆಲ್ಲ ಆತ್ಮಿಕವಾದ ಮನಸ್ಸಿನಲ್ಲಿ ಬೆಳೆಯೋಕೆ ಸಾಧ್ಯನಾ? ಹಂಗಂದ್ರೆ ನೋಡುವ ಖಂಡಿತವಾಗಿ ಆಗಿಲ್ಲ. ಬಟ್ ಏನಿದೆ, ಇನ್ನ ನಾವು ಎಲ್ಲಿದ್ದೀವಿ, ಶರೀರ ಇಲ್ಲಿ ಭೂಲೋಕದಲ್ಲಿ ಇನ್ನ ಶರೀರದಲ್ಲಿ ಇರುವಾಗ ಇನ್ನ ನಾವು ಮಾಡುವ ಅನೇಕ ಕೆಲಸಗಳು ಏನಾಗ್ತದೆ, ಶರೀರಕ್ಕೆ ಸಂಬಂಧಪಟ್ಟ ಕೆಲಸಗಳು ಇರ್ತದೆ. ಸೊ ಹಂಗಂದ್ರೆ ಈ ಶರೀರ ಭಾವದಿಂದ, ಮನಸ್ಸದಿಂದ ಹೆಂಗೆ ನಾವು ಆತ್ಮಿಕ ಮನಸ್ಸಿನಲ್ಲಿ ಬೆಳೆಯಬೇಕಂದ್ರೆ ಈ ಪಾಠವನ್ನು ನಾವು ನೋಡ್ತೀವಿ. ಯಾಕೆ ದೇವರು ಈ ವಿಶೇಷವಾಗಿ ಈ ಶರೀರ ಮನಸ್ಸು ನಮ್ಮಲ್ಲಿ, ಶರೀರ ಭಾವ ಮನಸ್ಸು ನಮ್ಮಲ್ಲಿ ಇದ್ರೆ ಯಾಕೆ ಇದಕ್ಕೆ ವಿರೋಧವಾಗಿ ದೇವರು ಇದ್ದಾರೆ ಅಂತ ನೋಡುವಾಗ ಅದರಲ್ಲೇ ವಚನ ಓದನ ಸಿಸ್ಟರ್. ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ ವಚನ 3. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ನೋಡಿದ್ರೆ ಇಲ್ಲಿ ನೋಡುವಾಗ ಈ ದೇವರು ಆ ಇಸ್ರೇಲ್ ಜನರಿಗೆ, ದೇಶದಕ್ಕೆ ಆ ಇಸ್ರೇಲ್ ಜನರಿಗೆ ಆ ನ್ಯಾಯ ಪ್ರಮಾಣವನ್ನು ಕೊಟ್ರು. ಬಟ್ ಅವ್ರಿಗೆ ಏನಾಗ್ಲಿಲ್ಲ, ಶರೀರದಿಂದ ಅದು ಫಾಲೋ ಮಾಡಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅವ್ರೇನು ಬಲಿನೇತರ ಇದ್ದಾರೆ, ಯಾಕಂದ್ರೆ ಎಲ್ಲಾ ಆದಾಮಿಂದ ಅವ್ರು ಬಂದಿರೋರು. ಸೊ ಅದಕ್ಕೆ ನಾವು ಇಲ್ಲಿ ನೋಡುವಾಗ ದೇವರು ಏನ್ ಮಾಡಿದ್ರು, ಯೇಸು ಸ್ವಾಮಿಯನ್ನು ಕಳಿಸಿ ನಮ್ಮ ಪಾಪಿಗೆಲ್ಲ ಏನ್ ಮಾಡಿದ್ರು, ಅವರು ನಮ್ಮ ಸತ್ರ ನಿಮಿತ್ತವಾಗಿ ಏನ್ ಮಾಡಿದ್ರು, ನಮ್ಮ ಶರೀರವನ್ನು ಅವರು ನಾಶ ಮಾಡಿದ್ರು ಅಂತ ನಾವು ನೋಡ್ತೀವಿ. ಸೊ ಆ ಶರೀರವನ್ನು ನಾಶ ಮಾಡುವಾಗ ಖಂಡಿತವಾಗಿ ಕ್ಲಿಯರ್ ಆಗಿ ಹೇಳ್ತಾರೆ ಅಂದ್ರೆ, ನೀವು ಶರೀರದಿಂದ ಪರಿಪೂರ್ಣತೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಶರೀರ ಏನಿದೆ, ಈ ಶರೀರದಲ್ಲಿ ಏನಿದೆ, ಪಾಪಗಳು, ಮಾಂಸ ಮತ್ತು ಇದು ಬಹಿರ್ಗತವಾಗಿ ಶರೀರದಲ್ಲಿ ನಮ್ಮ ಮನಸ್ಸನ್ನು ಇವಾಗ ಏನ್ ಮಾಡ್ಬೇಕು, ನಾವು ಅದನ್ನು ತಯಾರ್ಪಡಿಸಬೇಕಂತ ನೋಡ್ತೀವಿ. ಸೊ ಇಲ್ಲಿ ಮನಸ್ಸಂತ ನೋಡುವಾಗ ಪ್ರೀತಿಯ ಸಹೋದರ ಯಾಕೆ ಮನಸ್ಸಂತ ದೇವರು ನಮ್ಗೆ ಕೊಟ್ಟಿರುವಾಗ, ಒಂದು ಈ ನೋಡಿ ಎಲ್ಲಾ ಸೃಷ್ಟಿಯನ್ನು ಅವರು ದೇವರು ಆರಂಭದಲ್ಲಿ ಮಾಡಿದ್ದರು. ಬಟ್ ಒಂದು ಸೃಷ್ಟಿ ಮಾತ್ರ ಅವ್ರು ಏನ್ ಮಾಡ್ಲಿಲ್ಲ. ಅದು ಯಾವಾಗ ಮಾಡಿದ್ರು, ಅದು 33 AD ಅದೇ ನಮ್ಮ ಸ್ವಾಮಿ ಹೇಳುವಾಗ, ನಾನು ಹೋಗಿ ನಾನೇನ್ ಮಾಡ್ತೀನಿ ನಿಮ್ಗೆ, ನಮ್ಮ ದೇವರು
ಕೂಡಾರವನ್ನು ನಾನು ರೆಡಿ ಮಾಡಿ ವಾಸಸ್ಥಳ, ಅನೇಕ ವಾಸಸ್ಥಳ ಅದನ್ನ ರೆಡಿ ಮಾಡಿ ನಾನು ಬಂದು ನಿಮ್ಮನ್ನ ಏನ್ ಮಾಡ್ತೀನಿ, ಕರ್ಕೊಂಡು ಹೋಗಿದೆ. ಅಂದ್ರೆ ಈ ನೂತನ ಸೃಷ್ಟಿಗ ನಮ್ಗೆ ಕೊಟ್ಟಿರುವ ಕರುವಿಕೆ ಐ ಕಾಲಿಂಗ್ ಅಂತ ನೋಡುವಾಗ ಅದು 33ನೇ ಶತಮಾನ ಅಂತ ನೋಡ್ತೀವಿ, 33 AD. ಸೊ ಹಂಗಂದ್ರೆ 33 AD ಇಂದ ಏನ್ ಮಾಡ್ತಾರೆ, ಈ ಒಂದು ಹೊಸ ಸೃಷ್ಟಿಯನ್ನು ದೇವರು ರೆಡಿ ಮಾಡುವಾಗ ಪ್ರೀತಿಯ ಸಹೋದರ ಸಹೋದರಿ, ಇದು ಸಾಧಾರಣ ವಿಷಯ ಅಲ್ಲ. ಅದಕ್ಕೆ ನಾವು 2000 ವರ್ಷಗಳು ಏನಾಗ್ತದೆ ಆಗಿದೆ, ಬಟ್ ಇನ್ನ ಏನಾಗ್ಲಿಲ್ಲ, ಅದು ಸಭೆ ರೆಡಿ ಆಗಿಲ್ಲ, ಬಟ್ ದೇವರು ಇನ್ನ ಅವ್ರ ಕೃಪವನ್ನು ತೋರಿಸಿದ್ದಾರೆ. ಸೊ ಇದಕ್ಕೆ ಮುಖ್ಯವಾದ ರೀತಿ ಅಂದ್ರೆ ಖಂಡಿತವಾಗಿ ದೇವರು ಗೊತ್ತು. ನಮ್ಮ ಮಾಂಸದಲ್ಲಿ ಯಾವ ದೇವರಿಗೆ ಕೆಲಸ ಮಾಡಿದ್ರೇನೆ ಕೂಡ ಅದು ಖಂಡಿತವಾಗಿ ದೇವರಿಗೆ ಮೆಚ್ಚುಗೆ ಆಗೋದಲ್ಲ ಅಂತ ಹೇಳ್ತಾರೆ. ಸೊ ಎಷ್ಟು ಒಂದ್ ವೇಳೆ ನಾವು ನೋಡಿ ಇಲ್ಲಿ ಮಾತಾಡುವ ವಿಷಯಗಳು ಖಂಡಿತವಾಗಿ ನಾವು ಏನ್ ಅಂದ್ಕೊಂಡು ಬಂದು ಇದು ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯ ಇಲ್ಲ. ಹಾಗಂದ್ರೆ ಕ್ರೈಸ್ತನ ಮೊದಲನೇ ಬರುವಿಕೆಯಲ್ಲಿ ಬರುವಾಗ ಎಲ್ಲಿ ಅನೇಕ ವಿಷಯಗಳನ್ನು ಇದು ತಪ್ಪಂತ ಹೇಳಿದ್ರು, ಅದು ಇಸ್ರೇಲ್ ನಲ್ಲಿ ಯಾರು ದೇವರು ನಂಬಿಲ್ಲ ಅಲ್ಲಿ ಮಾತಾಡಿದ್ರ, ಖಂಡಿತ ಎಲ್ಲಿ ಮಾತಾಡಿದ್ರು ಅವರು, ಹಾಳೆಯದಲ್ಲಿ ಮಾತಾಡಿದ್ರು, ಸಭೆಗೆ ಮಾತಾಡಿದ್ರು ಮೊದಲನೇ ಬರುವಿಕೆಯಲ್ಲಿ. ಯಾಕಂದ್ರೆ ಅವರೇ ದೇವರು ರಾಜ್ಯವಾಗಿದ್ರು, ಅವ್ರಿಗಿನ ಎಲ್ಲಾ ಒಂದು ಕಠಿಣವಾದ ವಿಷಯಗಳನ್ನು ಮಾತಾಡಿ ಅವ್ರನ್ನ ಏನ್ ಮಾಡಿದ್ರು, ಒಂದು ಜಡ್ಜ್ಮೆಂಟ್ ಅಲ್ಲಿ ಮಾಡಿದ್ರು ಅಂತ ನಾವು ನೋಡ್ತೀವಿ. ಇದೇ ತರಾನೇ ಇಲ್ಲಿ ಮಾತಾಡುವ ಒಂದೊಂದು ವಿಷಯಗಳು ಯಾರಿಗೆ ಮಾತ್ರ, ಸಭೆಗೆ ಮಾತ್ರ ಪ್ರೀತಿಯ ಸಹೋದರ ಅಂತ ನೋಡ್ತೀವಿ. ಸೊ ಹಂಗಂದ್ರೆ ನಮ್ಮ ಮನಸ್ಸನ್ನು ನಾವೇನ್ ಮಾಡ್ಬೇಕು, ಕರೆಕ್ಟ್ ಆಗಿ ತಯಾರು ಮಾಡ್ಬೇಕಂತ ನೋಡ್ತೀವಿ. ಸೊ ಯಾಕಂದ್ರೆ ನಮ್ಗೆ ಇವಾಗ ಪ್ರೆಸೆಂಟ್ ಜಡ್ಜ್ಮೆಂಟ್ ಯಾರ ಮೇಲೆ ಆಗ್ತದೆ, ಸಭೆನೂ ರೆಡಿ ಆಗ್ಬೇಕು. ಯಾಕಂದ್ರೆ ಸಭೆ ಹೋಗುವ ಕೆಲಸ ಒಂದು ಸಾಧಾರಣ ಒಂದು ವಿಷಯ ಇಲ್ಲ, ಅದು ಒಂದು ದೊಡ್ಡ ಕೆಲಸವನ್ನು ಅದು ಮಾಡುತ್ತೆ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಪ್ರೀತಿಯ ಸಹೋದರ ಸಹೋದರರೇ, ಈ ವಿಷಯಗಳನ್ನೇ ಬಂದು ಕ್ರೈಸ್ತನ ಮೊದಲನೇ ಬರುವಿಕೆಯಲ್ಲಿ ಮತ್ತೆಯು 14ನೇ ಅಧ್ಯಾಯದಲ್ಲಿ, ಮತ್ತೆಯು 14ನೇ ಅಧ್ಯಾಯ ವಚನ 25, ಮ್ಯಾಥ್ಯೂ 16 ಚಾಪ್ಟರ್ ವರ್ಸ್ 25. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ನೋಡಿದ್ರ, ಇಲ್ಲಿ ನೋಡುವಾಗ ಕ್ರೈಸ್ತನು ಹೆಂಗೆ ಅಪೊಸ್ತಲ ಪೌಲ್ ರೋಮಪುರದ ಪತ್ರಿಕೆಯಲ್ಲಿ ಬರೆದಿದ್ದಾರೆ, ಅದೇ ತರಾನೇ ಕ್ರಿಸ್ತನು ಅಲ್ಲಿ ಇಲ್ಲಿ ಬರೆದಿದ್ದಾರೆ. ಯಾರೆಲ್ಲ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುತ್ತಾರೆ ಅವ್ರು ಏನ್ ಮಾಡ್ತಾರೆ, ಅದನ್ನು ಕಳ್ಕೊಳ್ತಾರೆ. ಯಾರೆಲ್ಲ ಅದು ಕಾಪಾಡ್ತಾರೆ, ಸರಿ, ಯಾರೆಲ್ಲ ಕಳ್ಕೊಳ್ತಾರೆ ಅದನ್ನು ಅವ್ರು ಏನ್ ಮಾಡ್ತಾರೆ, ಕಟ್ಕೊಳ್ತಾರೆ ಅಂತ ಅಲ್ಲಿ ನೋಡ್ತೀವಿ. ಸೊ ಹಂಗಂದ್ರೆ ಪ್ರೀತಿಯ ಸಹೋದರ ಸಹೋದರರು, ಹಂಗಂದ್ರೆ ಕ್ರೈಸ್ತನು ಬರುವಾಗ ಮೊದಲನೇ ಬರುವಿಕೆಯಲ್ಲಿ ಅವ್ರು ಕ್ಲಿಯರ್ ಆಗಿ ಏನ್ ಹೇಳಿದ್ದಾರೆ, ಈ ಮಾಂಸ ಯಾವುದಕ್ಕೆ ಪ್ರಯೋಜನ ಇಲ್ಲ ಅಂತ. ಸೊ ಹಂಗಂದ್ರೆ ಯಾಕಂದ್ರೆ ಮಾಂಸನಲ್ಲಿ ಪ್ರಯೋಜನ ಇಲ್ಲ ಅಂದ್ರೆ, ನಾವು ಇದ್ರ ಒಂದು ವಿಷಯ ಓದೋಣ ನೋಡಿ, ರೋಮಪುರದ ಪತ್ರಿಕೆ 12ನೇ ಅಧ್ಯಾಯ ವಚನ 1-2. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ನೋಡಿದ್ರೆ ಇಲ್ಲಿ ನಾವು ಅಪೊಸ್ತಲ ಪೌಲ್ ಬರೆಯುವಾಗ ತುಂಬಾ ಒಂದು ಮುಖ್ಯವಾದ ವಿಷಯಗಳು ಏನ್ ಬರೀತಾರೆ ಅಂದ್ರೆ, ನೋಡುವಾಗ ದೇವರಿಗೆ ನಾವು ಕೊಡುವ ಆ ಬಲಿ ಹೆಂಗಿರ್ಬೇಕಂತ, ಸಜೀವವಾಗಿ, ತುಂಬಾ ಮುಖ್ಯವಾದದ್ದು, ಸಜೀವಗಿಂತ ತುಂಬಾ ಮುಖ್ಯವಾದದ್ದು ಯಾವ್ದಂದ್ರೆ ಮೆಚ್ಚುಗೆಯಾಗಿ ಇರುವುದು ತುಂಬಾ ಮುಖ್ಯ. ನಾವು ಕೊಡ್ತೀವಿ, ನಾವು ಬಲಿ ಕೊಡ್ತೀವಿ, ನಾವು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತೀವಿ, ಬಟ್ ಈ ಸ್ಯಾಕ್ರಿಫೈಸ್ ಹಿಂದೆ ನಮ್ಮ ಇಂಟೆನ್ಷನ್ ಏನು, ಈ ಸ್ಯಾಕ್ರಿಫೈಸ್ ಹಿಂದೆ ಇರುವುದೇ ತುಂಬಾ. ದೇವರು ಬಂದು ಹಾಬೇಲು ಮತ್ತೆ ಕಾಯಿನ್ ಕೊಡುವ ಸ್ಯಾಕ್ರಿಫೈಸ್ ನಲ್ಲಿ ಏನ್ ತಪ್ಪೇ ಇಲ್ಲ, ಅವ್ರು ಕರೆಕ್ಟ್ ಆಗಿ ಕೊಟ್ರು, ಬಟ್ ಅವ್ರ ಇಂಟೆನ್ಷನ್ ಏನಿತ್ತು, ಅವ್ರ ಹೃದಯದಲ್ಲಿ ಏನಿತ್ತು, ಅದೇನೇ ದೇವರು ಏನ್ ಮಾಡ್ತಾರೆ, ಜಡ್ಜ್ ಮಾಡ್ತಾರೆ. ಅದೇ ನಿಮಿತ್ತವಾಗಿ ಇಲ್ಲಿ ಅಪೊಸ್ತಲ ಬರೆಯುವಾಗ ನೀವು ಕೊಡುವ ಮೆಚ್ಚುಗೆಯಾಗಿಯೂ ಅದು ಮೀಸಲಾಗಿ ಅದು ಇರ್ಬೇಕಂದ್ರೆ, ಅಷ್ಟು ನಾವು ಮಾಡುವ ಒಂದೊಂದು ಕೆಲಸಗಳನ್ನು ಅದು ಏನ್ ಮಾಡಿದ್ವಿ, ಇದ್ರಲ್ಲಿ ಯಾವ್ದು ಚಿಕ್ಕ ಪುಟ್ಟ ಕೆಲಸಗಳು ಮಾಡುವಾಗ ಅದು ದೇವರಿಗೆ ಅದು ಮೆಚ್ಚುಗೆ ಆಗಿದೆ ಅಂತ ತುಂಬಾ ನಾವು ನೋಡ್ಬೇಕಂತ ನೋಡ್ತೀವಿ. ಸೊ ಅದಕ್ಕೆ 2ನೇ ವಚನ ಕೂಡ ಓದಿ ಸಿಸ್ಟರ್, ವರ್ಸ್ 2. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ನೋಡಿದ್ರೆ ಇಲ್ಲಿ ನೂತನ ಮನಸ್ಸನ್ನು ನಾವು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ಅಂತ ತುಂಬಾ ಒಂದು ಮುಖ್ಯವಾದದ್ದು. ಸೊ ಹಾಗಾದ್ರೆ ಪ್ರೀತಿಯ ಸಹೋದರ ಸಹೋದರರೇ, ಈ ಮನಸ್ಸು ನಮ್ಗೆ ಗೊತ್ತು, ಇದು ಕ್ರೈಸ್ತನ ಒಂದು ಮನಸ್ಸು ಅಂತ ನಾವು ನೋಡ್ತೀವಿ. ಈ ಕ್ರೈಸ್ತನ ಮನಸ್ಸನ್ನು ಲೋಕಕ್ಕೆ ಕೊಟ್ಟಿಲ್ಲ, ಇದು ಯಾರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಸಭೆಗೆ ಮಾತ್ರ ಕೊಟ್ಟಿದ್ದಾರೆ. ಸೊ ಇಷ್ಟು ವಿಷಯಗಳು ನಾವು ಗೊತ್ತರೂ ಕೂಡ ಇದು ನೋಡಿ, ಇಷ್ಟು ವಚನಗಳು ನಾವು ಓದಿದೀವಿ, ಇದೆಲ್ಲ ನಾವು ಹೊಸದಾಗಿ ನೋಡ್ತೀವ ಇಲ್ಲ, ಮುಂಚೆನೆ ನಾವೇನ್ ಮಾಡ್ತೀವಿ, ಅನೇಕ ವರ್ಷದಿಂದ ನಾವು ನೋಡ್ತಾ ಇದೀವಿ. ಬಟ್ ಯಾಕೆ ನಮಗೆ ಈ ಮನಸ್ಸನ್ನು ಪವಿತ್ರ ಜೀವನ ತಕ್ಕ ನಮ್ಗೆ ಅದನ್ನು ಟ್ಯೂನ್ ಮಾಡಕ್ಕೆ ಆಗ್ಲಿಲ್ಲ ಅಂತ ನೋಡುವಾಗ ತುಂಬಾ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ಇವಾಗಲೇ ನಾವು ಪಾಠ ಹೊರಡ ಹೋಗ್ತೀವಿ,
ಅಂದ್ರೆ ಒಂದು ಈ ಮನಸ್ಸು ಅಂದ್ರೆ ನೋಡುವಾಗ ಇದು ಖಂಡಿತವಾಗಿ ಕ್ರಿಸ್ತನ ಮನಸ್ಸು ಅಂತ ನೋಡುವಾಗ ಏನು ದೇವರ ಚಿತ್ತ, ಗಾಡ್ಸ್ ವಿಲ್. ಇಲ್ಲ, ಸೊ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ದೇವರ ಚಿತ್ತ ಅಂದ್ರೆ ಏನು? ದೇವರ ಚಿತ್ತ ಕರೆಕ್ಟ್, ಬಟ್ ದೇವರ ಚಿತ್ತ ಅಂದ್ರೆ ಏನು? ಸಭೆ ಪೂರ್ತಿಯಾಗೋದು ಬೇರೆ. ಇದೆಲ್ಲ ಬಂದು ನೋಡಿ ಕಾಮನ್. ಇದು ನಾವ್ ಹೆಂಗೆ ಒಂದು ಯಾವಾಗ ಹಳೆ ಸಭೆನಲ್ಲಿ ಕರೆಕ್ಟ್, ಬಟ್ ದೇವ್ರ ಚಿತ್ತ ಇದೆಲ್ಲ ಬಂದು ನಮ್ಗೆ ಇಲ್ಲಿ ಭೂಲೋಕದಲ್ಲಿ ಕೊಟ್ಟಿರುವ ಒಂದು ವಿಷಯಗಳು. ಇದು ಖಂಡಿತವಾಗಿ ನಡೆಯಲೇಬೇಕು. ಬಟ್ ಕಂಪ್ಲೀಟ್ ದೇವರ ಚಿತ್ತ ಅಂದ್ರೆ ನೋಡುವಾಗ ಪ್ರೀತಿಯ ಸಹೋದರಿ, ವಿಶೇಷವಾಗಿ ನೋಡಿದ್ರೆ ಇವತ್ತು ಯಾಕೆ ನಮ್ಮ ಬೈಬಲ್ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಸರಿ ತಗೊಳ್ಳೋಣ, ಇಲ್ಲಿ ಲೋಕ ಕ್ರೈಸ್ತರಲ್ಲಿ ನಾವು ಸಭೆಗಳನ್ನ ತಗೊಳ್ಳೋಣ ಅಂದ್ರೆ ಎಷ್ಟೋ ಒಂದು ಡಿವಿಷನ್ ಆಗಿದೆ, ಎಷ್ಟೋ ಒಂದು ಡಿವಿಷನ್, ಒಂದು ಸಪರೇಷನ್, ಒಂದು ಆರ್ಥಿಕವಾದ ವಿರೋಧವಾಗಿ ಇದೆ. ಬ್ರದರ್ ರಸೂಲ್ ಕೂಡ ಹೇಳುವಾಗ ಅವ್ರು ಚೆನ್ನಾಗಿ ಒಂದು ಸೆಂಟೆನ್ಸ್ ಬರ್ದಿದ್ದಾರೆ ಅಂದ್ರೆ, ಲೋಕದಗಿಂತ ಸಭೆ ಒಳಗಡೆನೆ ಅಧಿಕ ವಿರೋಧಗಳು ನಾವು ಇಟ್ಟಿವೆ. ನಮ್ಗೆ ಎಲ್ಲಿ ಲೋಕದಗಿಂತ ಸಭೆ ಒಳಗಡೆನೆ ವಿರೋಧಗಳು ಏನಾಗಿದೆ ಜಾಸ್ತಿ, ತುಂಬಾ ಜಾಸ್ತಿ ಆಗಿದೆ ಅಂತ ನೋಡು. ಇದು ಮುಖ್ಯವಾದ ಕಾರಣ ಅಂದ್ರೆ ದೇವರು ಯಾವುದಕ್ಕೆ ನಮ್ಗೆ ಕಾಲಿಂಗ್ ಕೊಟ್ರು ಅದನ್ನು ನಾವು ಮರ್ತೋಗ್ಬಿಟ್ಟಿದೆ. ಯಾವುದಕ್ಕೆ ಕಾಲಿಂಗ್ ಕೊಟ್ಟಿದ್ರು ಅಂದ್ರೆ ತುಂಬಾ ಸಿಂಪಲ್ ಆಗಿ ಒಂದು ವಚನನೇ ಇದು. ಓದೋಣ ನೋಡಿ, 1 ತಿಮೋಥಿ 2ನೇ ಅಧ್ಯಾಯ, 1 ತಿಮೋಥಿ 2ನೇ ಅಧ್ಯಾಯ 4ನೇ ವಚನ. ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಸಿಂಪಲ್ ಆಗಿ ದೇವರ ಚಿತ್ತ ಏನು? ಎಲ್ಲಾ ಮನುಷ್ಯರನ್ನು ಸತ್ಯದ ಫಸ್ಟ್ ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಹಾಗಂದ್ರೆ ದೇವರು ನೌಕೆ ಅಂದ್ರೆ ಸಭೆ ಮಾತ್ರ ಇಲ್ಲ, ಎಲ್ಲರನ್ನು ಏನ್ ಮಾಡ್ಬೇಕು? ರಕ್ಷಣೆ ಹೊಂದಬೇಕು. ಇದೇ ದೇವರ ಚಿತ್ತ ಅಂದ್ರೆ ಈ ಒಂದು ವಿಷಯ, ಈ ಒಂದು ಉದ್ದೇಶ ನಾವೇನಾಗಿದೆ ಇವಾಗ ಮರ್ತೋಗ್ಬಿಟ್ರಿ. ಈ ಉದ್ದೇಶನ ನಾವು ಮರ್ತೋಗ್ಬಿಟ್ರೆ ನಾವು ಯಾವ್ದ ಮೇಲೆ ತುಂಬಾ ಒಂದು ಅಧಿಕವಾಗಿ ಗಮನ ಕೊಡ್ತೀವಿ ಅಂದ್ರೆ ನೋಡುವಾಗ ಸಭೆಯಲ್ಲಿ ನಡೆಯುವ ಕಾರ್ಯಗಳ ಮೇಲೆ ಜಾಸ್ತಿ ಗಮನ ಕೊಡ್ತೀವಿ. ಸಭೆಯಲ್ಲಿ ನಡೆಯುವ ಕಾರ್ಯಗಳು ಅಂದ್ರೆ ಏನುವಾಗ ವಿಷಯಗಳು ಏನಂದ್ರೆ ಏನು ಸಭೆಯಲ್ಲಿ ಮುಖ್ಯವಾಗ ನಡೆಯುವ ಕಾರ್ಯಗಳಂದ್ರು ನೋಡಿ, ಪಾಠ ಮಾಡೋದು, ನಾವು ಸ್ಟಡೀಸ್ ಮಾಡೋದು, ಇದೆಲ್ಲ ದೇವರು ಕೊಟ್ಟ ಒಂದು ಆಶೀರ್ವಾದ. ಇದೆಲ್ಲ ಯಾಕೆ ಇದನ್ನ ನಾವು ಇದ್ರಲ್ಲಿ ಕೇಳ್ತೀವಿ, ಬಟ್ ಇದ್ರ ಪ್ರಕಾರ ನಡೀಬೇಕು, ತುಂಬಾ ಮುಖ್ಯ. ಬಟ್ ಆದ್ರೆ ಕೆಲವು ಸಮಯದಲ್ಲಿ ನಾವೇನ್ ಮಾಡ್ತೀವಿ, ಸಭೆಯಲ್ಲಿ ಏನ್ ಮಾಡ್ತೀವಿ ಪ್ರೀತಿಯ ಸಹೋದರರು, ತುಂಬಾ ಮುಖ್ಯವಾದದ್ದು ಇಲ್ಲಿ ನಡೆಯುವ ವಿಷಯಗಳು ನೋಡುವಾಗ 3 ವಿಷಯಗಳ ಮೇಲೆ ನಮ್ಮ ಗಮನ ಜಾಸ್ತಿ ಆಗಿದೆ. ಯಾಕಂದ್ರೆ ಸಭೆಯಲ್ಲಿ ಬರುವುದು ನೋಡಿ ಎಷ್ಟು, ಫಾರ್ ಎಕ್ಸಾಂಪಲ್ ಹಿಂದೆ ಕೂತಿರುವ ಸಹೋದರರುಗಳು, ಮುಂದೆ ಕೂತಿರುವ ಸಹೋದರಗಳು ಇಲ್ಲಿ ಬರೋಕೆ ಆಶೆ ಇದ್ದೇನೆ ಇಲ್ಲ ನಾವು ಸಿಸ್ಟರ್ಸ್ಗೆ ಬೈಬಲ್ ರೀಡಿಂಗ್ ಓದ್ಬೇಕಾ ಇಲ್ಲ ಅಂತ ಆಸೆ ಇದೆ. ಯಾಕೆ ಇದೆ? ದಿಸ್ ಇಸ್ ದ ಪಾಯಿಂಟ್. ಇದೇನೇ ಒಂದು ನಮ್ಮ ಇರುವ ಪ್ರಾಬ್ಲಮ್ಸ್. ಹಂಗಂದ್ರೆ ಏನಾಗಿದೆ ಸಭೆಯಲ್ಲಿ 3 ವಿಷಯಗಳು, ಒಂದು ಅಧಿಕಾರ, ಒಂದು ಘನ, ಒಂದು ಹಣ. ಈ 3 ವಿಷಯಗಳನ್ನೇ ಮೇಲೆ ಇವಾಗ ಸಭೆಗಳು ಏನಾಗ್ತದೆ ನಡೆಸ್ತದೆ. ಹಾಗಾದ್ರೆ ಇಲ್ಲಿ ದೇವರ ಚಿತ್ತ ನೋಡುವಾಗ ಎಲ್ಲಾ ಮನುಷ್ಯರನ್ನು ರಕ್ಷಣೆ ಹೊಂದಿಕೊಳ್ಳಬೇಕಂದ್ರೆ ಈ ಜವಾಬ್ದಾರಿನ ಯಾರ ಕೈನಲ್ಲಿ ಕೊಟ್ರು? ಸಭೆಗೆ. ಹಂಗಂದ್ರೆ ಸಭೆ ಕೆಲಸ ಏನು? ಸಭೆ ಕೆಲಸ ಏನು? ಸಭೆ ಕೆಲಸ ಖಂಡಿತವಾಗಿ ಗೊತ್ತು. ಈ ಭೂಮಿಯಲ್ಲಿ ನಾವು ಸಭೆ ಕಟ್ಟಕ್ಕೆ ಬಂದಿಲ್ಲ, ಆರ್ಗನೈಸೇಷನ್ ಬಿಲ್ಡ್ ಮಾಡಕ್ಕೆ ಬಂದಿಲ್ಲ. ಸಭೆ ಮುಖ್ಯವಾದ ಒಂದು ಉದ್ದೇಶ ಸೇವೆ, ಮಿನಿಸ್ಟ್ರಿಗೆ ಸೇವೆ ಅಂತ ಹೇಳ್ತೀವಲ್ಲ, ದೇವರು ಸಭೆಗೆ ಕೊಟ್ಟಿರುವ ಮುಖ್ಯವಾದ ಒಂದು ಉದ್ದೇಶ ಅಂದ್ರೆ ನೋಡುವಾಗ ಪ್ರೀತಿಯ ಸಹೋದರಗಳೇ, ಇವರು ಬಾಧೆಯನ್ನು ಪಟ್ಟು ಮಹಿಮೆಯನ್ನು ಹೊಂದಿಕೊಳ್ಬೇಕು. ಸಫರಿಂಗ್ಸ್ಗೆ ಕರೆಕ್ಟಾನೆ ಬಾಧೆಗಳು, ಈ ಬಾಧೆಗಳು ಪಟ್ಟು ಮಹಿಮೆಯನ್ನು ಏನ್ ಮಾಡ್ಬೇಕು. ಬಟ್ ಈಗ ಸಭೆಯಲ್ಲಿ ಏನಾಗಿದೆ, ಬಾಧೆಗಳನ್ನು ಪಡೆಯೋದಕ್ಕೆ ನಾವೇನಿಲ್ಲ. ಅದು ಇವಾಗ ಅದೇ ಕ್ರಿಸ್ತರು ಹೆಂಗೆ ಪ್ರಕಟಣೆಯಲ್ಲಿ ಹೇಳಿದ್ದಾರೆ ಯೋಹಾನ ಮೂಲಕ, ತನ್ನಿಗೆ ಬಚ್ಚಿಗೆದೆ ಇವ್ರು ಹೆಂಗಿದ್ದಾರೆ, ನನ್ಗೆ ಎಲ್ಲ ಏನಾಗಿದೆ, ಎಲ್ಲ ಗೊತ್ತು, ಎಲ್ಲ ನಾನು ತುಂಬಾ ಐಶ್ವರ್ಯನಾಗಿ ಇದ್ದೀನಿ. ನನ್ಗೆ ಅದೇ ಐಶ್ವರ್ಯನಾಗಿ ಅಂದ್ರೆ ಒಂದು ಐಶ್ವರ್ಯವನ್ನು ಯಾರ ಪಕ್ಕನೆ ಮೀನ್ಸ್ ಡಿಪೆಂಡ್ ಆಗ್ತಾನ? ಇಲ್ಲ, ಡಿಪೆಂಡ್ ಆಗಲ್ಲ. ಯಾರ ಮೇಲೆ ಅವನು ಸಾರೋದಿಲ್ಲ. ಅವನೇನಂದ್ರೆ ನಾನು ಹೆಂಗಾದ್ರೂ ನಾನು ಬೆಳೆಯೋದಿಲ್ಲ. ಅದೇ ತರನೇ ಸಭೆ ಆಗಿದೆ. ನಮ್ಗೆ ಸತ್ಯ ಸಿಕ್ಕಿದೆ, ನಮ್ಗೆ ಎಲ್ಲಾ ವಿಷಯ ಗೊತ್ತಿಲ್ಲ, ನಾನು ಯಾರ ಮೇಲೆ ಏನ್ ಮಾಡಲ್ಲ, ಡಿಪೆಂಡ್ ಆಗಲ್ಲ, ಯಾರ ಮೇಲೆ ಸಾರೋದಿಲ್ಲ. ನನಗೆ ಐಕ್ಯತೆ ಇಲ್ಲ ಅಂದ್ರೆ ಕೂಡ ನಾನು ಸಭೆಯನ್ನು ನಾನು ಬೆಳೆಸಬಹುದಂತ ಒಂದು ಹೆಮ್ಮೆ ಇಲ್ಲಿ ಬಂದಿದೆ ಅಂತ ನೋಡುವಾಗ ಮುಖ್ಯವಾದ ಕಾರಣನೇ ಬಂದು
ಪ್ರೀತಿಯ ಸಹೋದರರೇ, ಈ ಒಂದು ವಿಷಯಗಳನ್ನು ನಾವು ಮರೆತು ಎಲ್ಲಾ ಮನುಷ್ಯರನ್ನು ರಕ್ಷಣೆಯನ್ನು ಹೊಂದಿಕೊಳ್ಳಕ್ಕೆ ದೇವರು ನಮಗೆ ಕರೆದಿದ್ದಾರೆ, ಇಷ್ಟು ಜವಾಬ್ದಾರಿ ನಮ್ಗೆ ಕೊಟ್ಟಿದ್ದಾರೆ. ಇನ್ನೊಂದು ವಚನ ಕೂಡ ಓದೋಣ ನೋಡಿ, ರೋಮಪುರದ ಬರೆದೆ 8ನೇ ಅಧ್ಯಾಯದಲ್ಲಿ 18ನೇ ವಚನ ಸಿಸ್ಟರ್. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ನೋಡ, ಹಂಗಂದ್ರೆ ಈ ಕಂಪ್ಲೀಟ್ ಲೋಕ ಜನರು ಎಲ್ಲರೂ ಆ ರಿಸರೆಕ್ಷನ್ ನಲ್ಲಿ ಬರ್ಬೇಕಂದ್ರೆ ಈ ಜವಾಬ್ದಾರಿಯನ್ನು ಯಾರ ಕೈನಲ್ಲಿ ಇದೆ? ಇವಾಗ ಸಭೆ. ಹಂಗಂದ್ರೆ ಸಭೆಗೆ ಕೊಟ್ಟಿರುವ ವಿಷಯಗಳನ್ನು ನೋಡುವಾಗ ಆ ಉದ್ದೇಶ ಏನು, ಸಭೆ ಯಾಕೆ ದೇವ ಈ ಒಂದು ಕರೆಯನ್ನು ಕೊಟ್ಟಿದ್ರಂತೆ, ಅವರ ಬಾಧೆಯಲ್ಲಿ ಪಟ್ಟು ಮಹಿಮೆ ಹೊಂದಿಕೊಳ್ಳಬೇಕಂತ. ಸೊ ಇವಾಗ ಏನಾಗಿದೆ, ಈ ಕೊನೆಯ ಕಾಲ ಅಂತ್ಯದಲ್ಲಿ ಇರುವ ಈ ವಿಶೇಷವಾಗಿ ನಮ್ಮ ಬೈಬಲ್ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಈ ಬಾಧೆಗಳನ್ನು ಸಹಿಸಿಕೊಳ್ಳಕ್ಕೆ ನಮ್ಗೆ ಏನಾಗಿಲ್ಲ, ಸಹಿಸಿಕೊಳ್ಳೋದು ನಮ್ಮಲ್ಲಿ ಕಡಿಮೆ ಆಗುತ್ತೆ ಅಂತ ನಾವೇನ್ ಮಾಡ್ತೀವಿ, ಸತ್ಯ ನನ್ನಲ್ಲಿ ಹೆಂಗೋ ಇದೆ, ನಾನು ಎಲ್ಲಾದ್ರೂ ಹೋಗಿ ಏನ್ ಮಾಡ್ಬೋದು, ಸಭೆಯನ್ನು ನಾನು ರೆಡಿ ಮಾಡಬಹುದು ಅಂತ ಒಂದು ವಿಷಯಗಳನ್ನು ನಾವು ಮನದಲ್ಲಿ ಇಟ್ಟಿರುವಾಗ ಇಷ್ಟು ವಿಷಯಗಳನ್ನು ನಮ್ಮ ಮನಸ್ಸನ್ನು ಏನ್ ಮಾಡ್ತಾ ಇದೀವಿ ನಾವು, ಆ ಒಂದು ಆತ್ಮಿಕ ಚಿಂತೆಯಿಂದ ನಾವು ಮಾಂಸಿಕ ಶರೀರ ಭಾವ ಚಿಂತೆಗೆ ನಾವು ಬರ್ತಾ ಇದ್ದೇವೆ ಅಂತ ಇಲ್ಲಿ ನೋಡ್ತೀವಿ. ಇನ್ನೊಂದು ವಚನ ಕೂಡ ಓದೋಣ ನೋಡಿ. ದೇವರ ಉದ್ದೇಶ ಏನಂದ್ರೆ 2ನೇ ಕೊರಿಂಥಿಯ 5ನೇ ಅಧ್ಯಾಯ ವಚನ 18 ಸಾರಿ 2ನೇ ಕೊರಿಂಥಿಯ 5ನೇ ಅಧ್ಯಾಯ ವಚನ 18-19. ಇದೆಲ್ಲ ದೇವರಿಂದಲೇ ಉಂಟಾದದ್ದು, ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ನೋಡಿದ್ರೆ ಯಾವ ತರ ಒಂದು ಸೇವೆಯನ್ನು ದೇವರು ನಮ್ಗೆ ಅನುಗ್ರಹಿಸಿದ್ದಾರೆ ಅಂದ್ರೆ, ಸಮಾಧಾನ ಸೇವೆಯನ್ನು ನಮ್ಗೆ ಅನುಗ್ರಹಿಸಿದ್ದಾರೆ ಅಂದ್ರೆ ನೋಡುವಾಗ ಪ್ರೀತಿಯ ಸಹೋದರರೇ, ಅದೇ ನೆಕ್ಸ್ಟ್ ವಚನ ಕೂಡ ಓದೋಣ ಸಿಸ್ಟರ್ 19. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾನೆಂಬುದೇ. ನೋಡಿದ್ರ? ಸೊ ಹಂಗಂದ್ರೆ ಏನಂದ್ರೆ, ಫಸ್ಟ್ ನಮ್ಮನ್ನು ದೇವರ ಜೊತೆ ಅವ್ರು ಸಮಾಧಾನ ಮಾಡಿದ್ರು. ನೆಕ್ಸ್ಟ್ ನೋಡುವಾಗ ಕಂಪ್ಲೀಟ್ ಲೋಕವನ್ನು ಏನ್ ಮಾಡ್ತಾರೆ, ಸಮಾಧಾನ ಮಾಡುವ ಕೆಲಸಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಕೊಟ್ಟದ್ದು ಮಾತ್ರ ಇಲ್ಲ, ನಮ್ಗೆ ಸಮಾಧಾನ ಉಪದೇಶವನ್ನು ಏನ್ ಮಾಡಿದ್ದಾರೆ, ನಮ್ಗೆ ಕೊಟ್ಟಿದ್ದಾರೆ. ಹಂಗಂದ್ರೆ ನಮ್ಮ ಮುಖ್ಯವಾದ ಕೆಲಸ ಏನಂದ್ರೆ ನೋಡುವಾಗ ಪ್ರೀತಿಯ ಸಹೋದರರೇ, ಒಂದು ವೇಳೆ ನಾವು ಸಮಾಧಾನ ಮಾಡ್ತಾ ಇದೀವಿ ಅಂದ್ರೆ ನೋಡುವಾಗ ನಾನ್ ಏನ್ ಮಾಡಲ್ಲ, ಯಾವುದನ್ನು ಸಭೆಯಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ಲ, ಯಾವುದನ್ನು ನಾನು ಏನ್ ಮಾಡಲ್ಲ, ನಾನು ಎದುರು ನೋಡಲ್ಲ. ಹಂಗಂದ್ರೆ ನನಗೆ ಕೊಟ್ಟಿರುವ ಉದ್ದೇಶ ಏನಂದ್ರೆ, ಈ ಬಾಧೆಗಳ ಪಟ್ಟು ನಾನು ಮಹಿಮೆ ಹೊಂದಿಕೊಳ್ಳಬೇಕು, ಈ ಸಮಾಧಾನವನ್ನು ಸೇವೆಯನ್ನು ನಾನು ಮಾಡಕ್ಕೇನೆ ದೇವರು ಕರೆದಿದ್ದಾರೆ ಅಂದ್ರೆ, ಹಂಗಂದ್ರೆ ನಮ್ಗೆ ಯಾವ್ದು ಉಪತ್ರಗಳು, ಯಾವುದೋ ಒಂದು ಕಷ್ಟಗಳು, ಸಂಕಟಗಳು ಬಂದಿರುವಾಗ ಅದನ್ನು ನಾವೇನ್ ಮಾಡ್ತೀವಿ, ಅದನ್ನು ತಾಳ್ಮೆಯಿಂದ ಸಾಗಿಸಿಕೊಳ್ಳುತ್ತೀವಿ. ಸೊ ಇದನ್ನ ಮುಖ್ಯವಾದ ಒಂದು ಉದ್ದೇಶ ಅಂತ ನೋಡ್ತೀವಿ. ಈ ಉದ್ದೇಶವನ್ನು ನಮ್ಮ ಮೈಂಡ್ ನಲ್ಲಿ ಇಟ್ರೆ ನೋಡಿದ್ರೆ, ಈ ಉದ್ದೇಶ ಬಂದು ನನ್ನ ಮನಸ್ಸಿನಲ್ಲಿ ಇರುವುದು ನೀವು ನಮ್ಮ ಮಾಡಕ್ಕಾಗಲ್ಲ, ನೋಡೋದಕ್ಕೆ ಆಗೋದಲ್ಲ. ನಿಮ್ಮ ಮನಸ್ಸಿನಲ್ಲಿ ಇರುವುದು ನನಗೇನು ನೋಡೋಕ್ಕಾಗಲ್ಲ. ಹಂಗಂದ್ರೆ ಇಲ್ಲಿ ಯಾವ್ದು ಇಂಪಾರ್ಟೆಂಟ್ ಆಗಿ ರೋಲ್ ಪ್ಲೇ ಮಾಡುತ್ತೆ, ಮನಸ್ಸು. ಹಂಗಂದ್ರೆ ಮನಸ್ಸಿನಲ್ಲಿ ಯಾವ್ದು ಉದ್ದೇಶ ಇದ್ರೆ ಇದನ್ನ ಇಟ್ಕೊಂಡು ದೇವರು ಏನ್ ಮಾಡ್ತಾರೆ, ನಮ್ಮನ್ನು ಮುಂದೆ ನಡೆಸ್ತಾರೆ ಅಂತ ನೋಡ್ತೀವಿ. ಸೊ ಯಾಕಂದ್ರೆ ಈ ಮನಸ್ಸಿನಲ್ಲಿನೇ ಪ್ರೀತಿಯ ಸಹೋದರರೇ ನೋಡಿ, ನಾವು ಲೋಕದಲ್ಲಿ ಇರುವಾಗ ಅನೇಕ ಪಾಪಗಳು ಮಾಡ್ತಾ ಇದ್ದೀವಿ. ಶರೀರ ಭಾವ ರೀತಿಗಳು, ಒಂದು ಫಾರ್ ಎಕ್ಸಾಂಪಲ್ ಏನೋ ಒಂದು ಕೆಟ್ಟ ಮಾತುಗಳು, ಏನೋ ಒಂದು ಡ್ರಿಂಕಿಂಗ್ ಹ್ಯಾಬಿಟ್, ಏನೋ ಸ್ಮೋಕಿಂಗ್, ಯಾವುದೋ ಒಂದು ವಿಧಾನವಾದ ಒಂದು ಇದು ಇತ್ತು. ಬಟ್ ಇಲ್ಲಿ ಬರುವಾಗ ನಾವೇನ್ ಮಾಡ್ಲಿಲ್ಲ, ಅದನ್ನ ಯಾವ್ದು ನಾವು ಮುಟ್ಟೋದಿಲ್ಲ. ಬಟ್ ಇಲ್ಲಿ ಎಲ್ಲಿ ಪಾಪ ಇದೆ, ನಮ್ಮಲ್ಲಿ ಪಾಪ ಇದೆನಾ? ಏನ್ ಪಾಪ? ಅದೇ ಹಳೆ ಸ್ವಭಾವ ಬಂದು ಅದೇ ಹಳೆ ಸ್ವಭಾವ ಅಂದ್ರೆ ಸಿಸ್ಟರ್ ಕರೆಕ್ಟ್ ಆಗಿ ಹೇಳ್ತಾರೆ, ಸುಳ್ಳು ಹೇಳೋದು. ಓಕೆ, ಕರೆಕ್ಟ್. ಸೊ ಇದೆಲ್ಲ ನೋಡಿ, ನಾವು ಸುಳ್ಳು ಹೇಳಿದ್ದು ನಾವು ರಿಲೈಸ್ ಮಾಡ್ತೀವಿ ತಾನೆ, ಕೋಪ ಮಾಡಿದ್ರೆ ಇಮಿಡಿಯೇಟ್ ಆಗಿ ರಿಲೈಸ್ ಮಾಡ್ತೀವಿ. ಬಟ್ ಇದನ್ನ ಬಂದು ದೇವರು ಬಂದು ಗೊತ್ತು ನಮ್ಮ ಶರೀರದಲ್ಲಿ ಬಲಿನಂತೆ. ಇನ್ನ ಯಾವ್ದು ಒಂದು ನೂತನ ಸೃಷ್ಟಿ ಥಿಂಕ್ ಮಾಡಿದಿರ್ಬೇಕಂದ್ರೆ ತುಂಬಾ ಒಂದು ಉನ್ನತ ಸ್ಥಾನದಲ್ಲಿ ಇದ್ದು ಥಿಂಕ್ ಮಾಡಬೇಕು. ಹಂಗಂದ್ರೆ ನೂತನ ಸೃಷ್ಟಿ ಅಂದ್ರೆ ದೇವರ ಸತ್ಯವನ್ನ ಮರಿಬಾರ್ದು, ಮರ್ತನೇ ಪಾಪ. ನಮ್ಗೆ ಲೋಕದ ಆಶೀರ್ವಾದ ಜಾಸ್ತಿ ಕೇಳ್ತೀವಿ. ಓಕೆ, ಇದೆಲ್ಲ ನೋಡಿ ಸಿಸ್ಟರ್, ಇದೆಲ್ಲ ನಮ್ಮ ನೇಚರ್. ಇದೆಲ್ಲ ಏನು ನಾವು ಅಷ್ಟೊಂದು ಒಂದು ತಪ್ಪಂತ ನಾವು ಹೇಳಕ್ಕಾಗಲ್ಲ. ಇದು ನೇಚರ್. ಕಷ್ಟದಲ್ಲಿ ಇರುವಾಗ ದೇವ್ರ ಹತ್ರ ಕೇಳೋದೇನೋ ತಪ್ಪಿಲ್ಲ ಅಲ್ಲ, ದೇವ್ರು ನಡೆಸ್ತಾರಲ್ಲ. ಸತ್ಯದಲ್ಲಿ ಮರೆಯೋದ್ರಿಂದ ಇಮಿಡಿಯೇಟ್ ಆಗಿ ನಾವು ಮರೆಯಲ್ಲ, ಯಾವಾಗ್ಲೂ ಡಿವೈನ್ ಪ್ಲಾನ್ ಇದೆ ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಮತ್ತೆ ನಮ್ಗೆ ಏನ್ ಪಾಪ?
ಬಟ್ ಇನ್ನು ನಾವು ಪಾಪ ಮಾಡ್ತಾ ಇದ್ದೇವಾ ಅಂತ ನೋಡುವಾಗ ಹೊಟ್ಟೆ ಕಿಚ್ಚು ಬ್ರದರ್, ಹೊಟ್ಟೆ ಕಿಚ್ಚು, ಅಸೂಯೆ. ಯಾರಾದ್ರೂ ಚೆನ್ನಾಗಿ ಬೆಳ್ಯಾಕತ್ರ ಅಸೂಯೆ ಪಡೋದು. ಥ್ಯಾಂಕ್ ಯು ಸಿಸ್ಟರ್. ನೋಡಿದ್ರ, ಸಹೋದರ ಮಧ್ಯದಲ್ಲಿ ಹೊಟ್ಟೆ ಕಿಚ್ಚಿರ್ಬಾರ್ದು. ಹೊಟ್ಟೆ ಕಿಚ್ಚು ಇರಬಾರ್ದು, ತುಂಬಾ ಮುಖ್ಯವಾದ ಜೆಲಸಿ. ಸೊ ಇದನ್ನು ನಾವು ಇನ್ನ ವಚನದಲ್ಲಿ ನೋಡುವಾಗ ಪ್ರೀತಿಯ ಸಹೋದರ ಸಹೋದರರೇ, ಯಾಕೋಬಿಗೆ ಬರೆದ 4ನೇ ಅಧ್ಯಾಯದಲ್ಲಿ ವಚನ 17. ಜೇಮ್ಸ್ 4th chapter verse 17. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೆ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಸಿಂಪಲ್ ಆಗಿ ಹೇಳ್ಬೇಕು, ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅಷ್ಟೇ. ನೂತನ ಸೃಷ್ಟಿಗೆ ಬಂದು ನಾವು ಲೋಕದವರಿಂದ ನಾವು ಯಾವುದು ಪಾಪ ಮಾಡಲ್ಲ. ಓಕೆನಾ ಪ್ರೀತಿಯ ಸಹೋದರ ಸಹೋದರ, ಅಷ್ಟೊಂದು ಇಲ್ಲ. ಬಟ್ ಏನಾಗಿದೆ ಇಲ್ಲ ಅಂದ್ರೆ, ಒಳ್ಳೆಯದನ್ನು ಯಾವುದು ಚೆನ್ನಾಗಿ ಗೊತ್ತು ಅದನ್ನು ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಏನಾಗಿದೆ ಅದು. ಸೊ ಇದನ್ನು ನಾವು ಕಂಡುಹಿಡಿಬೇಕಂದ್ರೆ, ಈ ಪಾಪಗಳು ಎಲ್ಲಿ ಅಧಿಕ ಜಾಸ್ತಿ ಆಗಿದೆ ಇದನ್ನು ಕಂಡುಹಿಡಿಬೇಕಂದ್ರೆ ಮನಸ್ಸನ್ನು ಅದು ಡಿಸೈನ್ ಮಾಡುತ್ತೆ. ಇದು ಒಳ್ಳೇದ ಕೆಟ್ಟದ ಯಾವ್ದು ಡಿಸೈನ್ ಮಾಡುತ್ತೆ? ನಮ್ಮ ಮನಸ್ಸು. ಹಂಗಂದ್ರೆ ಈ ಮನಸ್ಸಿನಲ್ಲಿ ಅಧಿಕವಾದ ಪಾಪಗಳು ನಮ್ಗೆ ಇದೆ ಅಂತ ನೋಡ್ತೀವಿ. ಸೊ ಅದನ್ನು ಓದೋಣ ನೋಡಿ. 2 ಕೊರಿಂಥಿಯ 7ನೇ ಅಧ್ಯಾಯ ವಚನ 1. 2 Corinthians 7th chapter verse 1. ನಾವು ಶರೀರಾತ್ಮಗಳ ಕಲ್ಮಶವನ್ನು ನೋಡಿ, ಇಲ್ಲಿ ಅಪೊಸ್ತಲ ಪೌಲ್ ಬರೆಯುವಾಗ ಶರೀರ ಆತ್ಮಗಳ ಕಲ್ಮಶ. ಹಂಗಂದ್ರೆ ಶರೀರದಲ್ಲಿ ಕಲ್ಮಶ ಇದೆ, ಬಟ್ ಅದಕ್ಕಿಂತ ಎಲ್ಲಿ ಜಾಸ್ತಿ ಇದೆ ಇವಾಗ? ಆತ್ಮದಲ್ಲಿ ಕಲ್ಮಶ ಇದೆ. ಅಂದ್ರೆ ಈ ಮನಸ್ಸನ್ನು ದೇವರಿಗೆ ನಾವು ಕರೆಕ್ಟ್ ಆಗಿ ಇಟ್ಟರೆ ಮಾತ್ರ ಪ್ರೀತಿಯ ಸಹೋದರ ಸಹೋದರರೇ ತುಂಬಾ ಮುಖ್ಯವಾದ ವಿಷಯ ಅಂತ ನೋಡ್ತೀವಿ. ಒಂದು ಚಿಕ್ಕ ಉದಾಹರಣೆ ಅಂದ್ರೆ, ನಾವೆಲ್ಲ ಇಲ್ಲಿ ಕೂಡಿದ್ದೀವೆಲ್ಲ, ಎಲ್ಲ ಒಂದು ಮಾಂಸದಲ್ಲಿ ಒಂದೇ ಐಕ್ಯತೆ ಇದೆ, ಬಟ್ ನಮ್ಮ ಮನಸ್ಸಿನಲ್ಲಿ ಬಟ್ ಒಂದೇ ಸಭೆ ತಾನೆ, ಬೇರೆ ಬೇರೆ. ಥ್ಯಾಂಕ್ ಯು ಸಿಸ್ಟರ್, ತುಂಬಾ ಫಾಸ್ಟ್ ಆಗಿದ್ದೀರ. ಸರಿ, ಹಂಗಂದ್ರೆ ಯಾಕೆ ಆಗ್ಲಿಲ್ಲ? ಬಟ್ ದೀಕ್ಷಾಸ್ಥಾನ ತಗೊಳ್ಳುವಾಗ ಈ ಚಿಂತೆ ಇತ್ತ ನಮ್ಗೆ, ಇವಾಗ ಮಾತ್ರ ಯಾಕೆ? ಅದೇನೇ ತೆಗ್ದಾಕಿಲ್ಲ, ಕರೆಕ್ಟ್. ಬಟ್ ಯಾಕೆ ಅದು ತೆಗ್ದಾಕಿಲ್ಲ ನಮ್ಗೆ? ಕರೆಕ್ಟ್, ಲಿಟ್ರಲ್ ಆಗಿದೆ, ತುಂಬಾ ಮುಖ್ಯ. ಓಪನ್, ಥ್ಯಾಂಕ್ ಯು ಸಿಸ್ಟರ್, ಓಪನ್ ಆಗಿ ಮಾತಾಡ ಆಗ್ತಾ ಇದೆ. ಬಟ್ ನೋಡುವಾಗ ಪ್ರೀತಿಯ ಸಹೋದರ ಸಹೋದರಿ, ಅದೇ ತುಂಬಾ ಮುಖ್ಯ. ತುಂಬಾ ಕಮ್ಮಿ. ಸೊ ಇದೆಲ್ಲ ನೋಡುವಾಗ ಪ್ರೀತಿಯ ಸಹೋದರಿ, ಒಂದೇ ಒಂದು ವಿಷಯ, ನಮ್ಮಲ್ಲಿ ಇರುವ ಎಕ್ಸ್ಪೆಕ್ಟೇಷನ್ಸ್ ಅನ್ನು ನಾವು ಬಿಡಬೇಕು, ಎದುರು ನೋಡುವುದು ತುಂಬಾ ಮುಖ್ಯ. ಇದು ಇನ್ನ ರಸಲ್ ರೀಪ್ರಿಂಟ್ ನಂಬರ್ 1753-54 ನಲ್ಲಿ ಬರೀತಾರೆ. ಈ ಮಾಂಸ ಕಾರ್ಯಗಳು ಏನಂದ್ರೇನೆ, ನಾವು ನೋಡಿ, ಒಂದು ಮನೆ ತಗೊಳ್ಳೋದು, ಒಂದು ಕಾರ್ ತಗೊಳ್ಳೋದು ನೆಸೆಸಿಟಿ, ಬೇಕಾಗಿದೆ, ಇದು ಎಂತ ಇಲ್ಲ. ಬಟ್ ಬ್ರದರ್ ರಸಲ್ ಬರೆಯುವಾಗ ತುಂಬಾ ಚೆನ್ನಾಗಿ ಬರೀತಾರೆ. ಅಂದ್ರೆ ಈ ಮಾಂಸಕ್ಕೆ ಯಾವುದೆಲ್ಲ ನ್ಯಾಯವಾಗಿದೆ, ಈ ಮಾಂಸಕ್ಕೆ ಯಾವುದೆಲ್ಲ ನ್ಯಾಯವಾಗಿದೆ, ಯಾವುದೆಲ್ಲ ನೀತಿಯಾಗಿದೆ, ಯಾವುದೆಲ್ಲ ಒಳ್ಳೇದಾಗಿದೆ, ಇದನ್ನು ಬಲಿ ಮಾಡಿ ಅಂತ ಹೇಳಿ ಇದನ್ನು ಸ್ಯಾಕ್ರಿಫೈಸ್ ಮಾಡಬೇಕು. ಹಂಗಂದ್ರೆ ಸ್ಯಾಕ್ರಿಫೈಸ್ ಮಾಡಿದ್ರೆ ಸ್ಪೇರ್ ಪಾರ್ಟ್ಸ್ ಅನ್ನು ನಾವು ಸ್ಯಾಕ್ರಿಫೈಸ್ ಮಾಡಲ್ಲ. ಕೋಪ ಸ್ಯಾಕ್ರಿಫೈಸ್ ಮಾಡಿದೀವಿ, ಕರೆಕ್ಟ್. ಏನೇನೋ ಕೆಲವು ವಿಷಯಗಳು ನಾವು ಸ್ಯಾಕ್ರಿಫೈಸ್ ಮಾಡಿದೀವಿ, ಇಲ್ಲಿ ಟೈಮ್ ಕೊಡ್ತಾ ಇದೀವಿ. ಬಟ್ ಇಲ್ಲಿ ಬಂದ್ಮೇಲೆ ಯಾವುದೆಲ್ಲ ನಾವು ಈ ಮಾಂಸಕ್ಕೆ, ಒಂದು ವೇಳೆ ನಮ್ಮ ಸವಲತ್ತುಗಳು, ನಮ್ಮ ರೈಟ್ಸ್, ನಮ್ಮ ಪ್ರಿವಿಲೇಜು, ಇದನ್ನು ನೀವೇನ್ ಮಾಡಿ ಸ್ಯಾಕ್ರಿಫೈಸ್ ಮಾಡಿ. ಹಂಗಂದ್ರೆ ಇಲ್ಲಿ ಹಿಂಗೆಲ್ಲಿ ಸಭೆಗೆ ಬಂದ ತಕ್ಷಣ ಎಲ್ಲಿ ಇರ್ಬೇಕಂದ್ರೆ, ಸಭೆ ಅಂದ್ರೆ ಈ ಬಿಲ್ಡಿಂಗ್ ಇಲ್ಲ, ನಾವೇ ಸಭೆ. ಈ ಸಭೆ ಒಂದು ಕರುವಿಗೆ ಬಂದ್ಮೇಲೆ ಹೆಂಗಿರ್ಬೇಕಂದ್ರೆ, ಯಾವುದನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ದೇವ್ರು ಹೆಂಗ್ ನಡೆಸ್ತಾರೆ ಹಂಗೆ ನಾವೇನ್ ಮಾಡ್ಬೇಕು, ಕಂಪ್ಲೀಟ್ ಸರೆಂಡರ್. ಕ್ರೈಸ್ಟ್ ಮೊದಲನೇ ಬರ್ಬೇಕಲ್ಲಿ ಚೆನ್ನಾಗಿ ಕ್ರೈಸ್ಟ್ ಏನ್ ಮಾಡಿದ್ರು, ಯಾವ್ದು ವಿಷಯಗಳಲ್ಲಿ ನಾವು ಏನಿಲ್ಲ, ದೇವ್ರ ಹತ್ರ, ದೇವ್ರ ಇದು ಬೇಕು, ನನ್ನ ಹತ್ರ ಇಷ್ಟು ಜ್ಞಾನ ಇದೆ, ನಾನು ಇದೆಲ್ಲ ಮಾಡಬಹುದು, ಎಷ್ಟು ಅದ್ಭುತ, ಯಾವ್ದು ಮಾಡಲಿಲ್ಲ. ಈ ಕಂಪ್ಲೀಟ್ ಆಗಿ ಏನಾದ್ರು ಸರೆಂಡರ್. ಹಂಗ ಸರೆಂಡರ್ ಅಂದ್ರೆ ಏನಂದ್ರೆ, ಈ ಲೋಕದಲ್ಲಿ ನಮ್ಗೆ ಏನು ವಿಷಯಗಳು ಸಂಬಂಧ ಇಲ್ಲ ಅಂತ. ಹಂಗಂದ್ರೆ ಯಾವ್ದು ಕಾರ್ಯ, ಅದೇ ನಾನು ಹೇಳಿದ ಯಾವುದು, ಘನ, ಹಣ, ಅಧಿಕಾರ, ಗಣಿತೆಗಳು, ಇದೆಲ್ಲ ನಾವೇನ್ ಮಾಡಿದೀವಿ, ಅಲ್ಲಿಂದ ಇಲ್ಲಿ ಬಿಟ್ಬಿಟ್ಟು ಬಂದಿದ್ದೀವಿ. ಹಂಗಂದ್ರೆ ಇಲ್ಲಿ ಯಾವ್ದು ಎದುರು ನೋಡಬಾರ್ದು ಪ್ರೀತಿಯಾಸ. ಇಲ್ಲಿ ಒಂದು ಈಕ್ವಾಲಿಟಿ ಅಂತ ಬೇಕಂತ ಹೇಳ್ತಾರೆ ಸಭೆಯಲ್ಲಿ. ಈಕ್ವಾಲಿಟಿ ಅಂದ್ರೆ ಏನು ಸಿಸ್ಟರ್ ಕನ್ನಡದಲ್ಲಿ?
ಸಮಾನತೆ, ಆ ಒಂದು ಸಮಾನತೆ ನಮ್ಮಲ್ಲಿ ಇರ್ಬೇಕಂದ್ರೆ ಇಲ್ಲಿ ಒಂದು ಏನಾಗಲ್ಲ ಅಂದ್ರೆ ಐಡೆಂಟಿಫಿಕೇಶನ್, ನಾನ್ ದೊಡ್ಡವನು ನೀನ್ ದೊಡ್ಡವರು ಅಂತ ಇಲ್ಲಿ ಬರಲ್ಲ ಅಂತ ನಾವು ನೋಡ್ತೀವಿ. ತುಂಬಾ ಮುಖ್ಯವಾದದ್ದು. ಬಟ್ ಅದೇ ಈ ಒಂದು ಕಂಡೀಷನ್ ಇರುವಾಗ ಪ್ರೀತಿಯ ಸಹೋದರ ಸಹೋದರಿ, ಸಭೆಯಲ್ಲಿ ಸಮಾಧಾನ ಇರುತ್ತೆ. ಈ ಬಾಧೆಗಳು ಯಾಕೆ ದೇವರು ಅನುಮತಿಸ್ತಾರೆ ಅಂದ್ರೆ ಈ ತರ ಒಂದು ವಿಷಯಗಳು ನಮ್ಮಲ್ಲಿ ಆಚೆ ಹೋಗ್ಬೇಕಂದ್ರೆ ಈ ಬಾಧೆಗಳನ್ನು ದೇವರು ಈ ಬಾಧೆಗಳನ್ನು ನಾವು ಸಗಿಸಿಕೊಂಡು ಯಾವುದೋ ವಿಷಯಗಳಲ್ಲಿ ನಾವು ಒಂದು ವೇಳೆ ನನ್ನ ಸಹೋದರಿನೂ ಸರಿ, ಸಹೋದರನು ನನಗೆ ವಿರೋಧವಾಗಿದ್ರೆ ಕೂಡ ನಾವನ್ನ ಸಹಿಸಿಕೊಳ್ಳಬೇಕಂತ ಹೇಳ್ತಾರೆ. ಸೊ ಇನ್ನು ಕೆಲವು ಕಡೆ ಬ್ರದರ್ ಚೆನ್ನಾಗಿ ಬರೀತಾರೆ, ಈ ತರ ಒಂದು ಬಾಧೆಗಳು ಸಭೆಯಲ್ಲಿ ಬರುವಾಗ ಕೆಲವು ಮನಸ್ಸಿನಲ್ಲಿ ಆಟೋಮೆಟಿಕ್ ಏನ್ ಬರ್ಬೋದು. ಫಾರ್ ಎಕ್ಸಾಂಪಲ್ ಬ್ರದರ್ ಯಾರು ಲೀಡ್ ಮಾಡಿದ್ರು, ಬ್ರದರ್ ಲೀಡ್ ಮಾಡಿದ್ರಲ್ಲ, ಇವಾಗ ಬ್ರದರ್ ಚೆನ್ನಾಗಿ ಲೀಡ್ ಮಾಡ್ತಾರೆ. ನೆಕ್ಸ್ಟ್ 1 ವರ್ಷ ಬ್ರದರ್ಗೆ ಏನ್ ಮಾಡ್ಲಿಲ್ಲ, ಅವಕಾಶನೇ ಸಿಗಲ್ಲ. ಯಾಕಂದ್ರೆ ಯಾವ್ದೋ ಒಂದು ವಿಷಯಗಳು ಬ್ರದರ್ ಮೇಲೆ ಯಾರು ಏನೋ ನೋಡೋದು ಸಮಥಿಂಗ್ ಇರುತ್ತಲ್ಲ, ಅವಾಗ ಏನ್ ಬರುತ್ತೆ ನಮ್ಗೆ? 1 ವರ್ಷ ಕೂಡ ನೋಡಲ್ಲ, 6 ತಿಂಗಳು ನೋಡ್ತೀವಿ, 3 ತಿಂಗಳು ನೋಡ್ತೀವಿ. ಇಮಿಡಿಯೇಟ್ ಆಗಿ ಏನ್ ಮಾಡ್ತೀವಿ, ಪಕ್ಕದ್ರಲ್ಲಿ ಎಲ್ಲಿ ಬೈಬಲ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಲ್ಲಿ ಹೋಗ್ಬಿಡ್ತೀವಿ. ಇದೇ ಇವಾಗ ಏನಾಗಿದೆ ನಡೀತಾ ಇದೆ ಪ್ರೀತಿಯ ಸರ್. ಅದೇ ಈ ಸಬ್ಜೆಕ್ಟ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಏನಿದೆ, ಇಟ್ಸ್ ಅ ಪ್ರಾಕ್ಟಿಕಲ್. ಹಂಗಂದ್ರೆ ಯಾರು ಕರೆಕ್ಟ್ ಇಲ್ಲ, ಎಲ್ಲ ಇಂಪರ್ಫೆಕ್ಟ್ ಎಲ್ಲ. ನಾವು ಅಪೂರ್ಣತೆಯಲ್ಲಿ ಇದೀವಿ, ಇಲ್ಲಿ ಪರಿಪೂರ್ಣ ಆಗಕ್ಕೆ ನಾವೇನಾಗಿದ್ದೀವಿ, ಬಂದಿದ್ದೀವಿ. ಸೊ ಇದು ನಮಗೆಲ್ಲ ಒಂದು ಪಾಠಗಳು. ಹಂಗಂದ್ರೆ ಏನಾಗಿದ್ದೀವಿ ಅಂದ್ರೆ ಇಲ್ಲಿ ಆ ಬಾಧೆಗಳನ್ನು ಸಗಿಸಿಕೊಳ್ಳೋದಕ್ಕೆ ನಾವೇನ್ ಮಾಡಲ್ಲ, ಅವಕಾಶಗಳನ್ನು ಕೊಡಲ್ಲ. ಹಂಗಂದ್ರೆ ಬ್ರದರ್ ಅಸಲ್ ಬರೆಯುವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಮೂಲ್ಯವಾದ ಅನುಭವಗಳನ್ನು ದೇವರು ನಮ್ಗೆ ಒಬ್ಬೊಬ್ಬರಿಗೆ ಕೊಡ್ತಾರ. ಒಂದು ವೇಳೆ ನನ್ಗೆ ಈ ತರ ಒಂದು ಸಭೆಯಲ್ಲಿ ನನ್ನ ವಿರೋಧವಾಗಿ ಇವರು ನಡೆಸ್ತಾರೆ ಅಂತ ನೋಡುವಾಗ ನಾನು ಇಮಿಡಿಯೇಟ್ ಆಗಿ ಸಭೆ ಬಿಟ್ಟು ಬೇರೆ ಸಭೆಗೆ ನಾನು ಹೋದ್ರೆ ಅಂದ್ರೆ ಪ್ರೀತಿಯ ಸಹೋದರ, ಅಲ್ಲಿ ರಸೂಲ್ ಹೇಳ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿ, ಈ ಅಮೂಲ್ಯವಾದ ಅನುಭವಗಳನ್ನು ಇವ್ರು ಬಿಟ್ಬಿಟ್ರು ಅಂತ ಹೇಳ್ತಾರೆ. ಪ್ರೆಷಿಯಸ್ ಎಕ್ಸ್ಪೀರಿಯನ್ಸಸ್. ಸೊ ಹಂಗಂದ್ರೆ ಸಭೆ ರೆಡಿ ಆಗೋದೇ ಬಂದು ಇದು ಮಧ್ಯದಲ್ಲಿ ಏನು ಮಾಡಬೇಕು, ಸಭೆ ರೆಡಿ ಆಗ್ಬೇಕು. ಅದು ಮುಖ್ಯವಾದ ನೋಡುವಾಗ ಇಲ್ಲಿ ನೋಡುವಾಗ ಆ ಆತ್ಮ ಕಲಿಂಶಗಳನ್ನು ನಾವೇನ್ ಮಾಡ್ಬೇಕು, ತಗೊಳ್ಬೇಕಕ್ಕೆ ಇಷ್ಟು ಒಂದು ಶೋಧನೆಗಳನ್ನು ದೇವರು ನಮ್ಗೆ ಅನುಮತಿಸ್ತಾರೆ ಅಂತ ನೋಡ್ತೀವಿ. ಇದು ನೋಡಿ ಇನ್ನೊಂದು ವಿಷಯ, ಯಾಕೆ ಒಂದು ವಿಷಯಗಳನ್ನು ನೋಡುವಾಗ ಯಾಕೆ ಇಷ್ಟು ವಿಷಯಗಳು ನಮ್ಮ ಮನಸ್ಸನ್ನು ಇಷ್ಟು ಕೆಡಿಸ್ತದೆ ಅಂದ್ರೆ ನೋಡಿ, ಸತ್ಯದ ಬಂದ್ಮೇಲೆ ಇಷ್ಟು ವಿಷಯಗಳು ನಮಗೆ ಆಡೋದನ್ನ ಒಂದು ಮುಖ್ಯವಾದ ಕಾರಣ ಫಾಲನ್ ಏಂಜಲ್ಸ್, ಬಿತ್ತ ಹೋದ ತೂದರುಗಳು ನಮ್ಮ ಕೆಲಸ ಮಾಡ್ತಾರೆ. ಹಾಗಂದ್ರೆ ಬಿತ್ತ ಹೋದ ತೂದರುಗಳು ನಾವು ಹೆಂಗೆ ನಾವು ಅದರಿಂದ ನಾವು ಆಚೆ ಬರ್ಬೇಕಂತ ನೋಡುವಾಗ ನೋಡಿ, ಒಂದು ಕ್ರಿಸ್ತನ ಒಂದು ಸಾಮ್ಯ ಬರೆಯುವಾಗ, ಒಂದು ಪ್ಯಾರಬಲ್ ಬರೆಯುವಾಗ, ಲೂಕ 11 ಚಾಪ್ಟರ್, ಲೂಕನ ಸುವಾರ್ತೆ 11 ಅಧ್ಯಾಯ ವಚನ 25 ಓದಿ ಸಿಸ್ಟರ್. 11:25 ಬರ್ತದೆ. ಆ ಮನೆ ಗುಡಿಸಿ ಅಲಂಕರಿಸಿದ್ದಾಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ಕರ್ಕೊಂಡು ಬರುವುದು. ನೋಡಿದ್ರ, ಇಲ್ಲಿ ಆಲ್ರೆಡಿ ದೇವ್ರು ಏನ್ ಮಾಡಿದ್ರೆ, ಆ ಮನುಷ್ಯನನ್ನು ಶುದ್ಧೀಕರಿಸಿ ಮಾಡಿದ್ರೆ ಏನೋ ಒಂದು ಕೆಟ್ಟ ಆತ್ಮವನ್ನು ಇತ್ತು, ಅದನ್ನು ಕಲಿಸ್ಬಿಟ್ರು. ಬಟ್ ಇನ್ನ ಮನೆ ಹೆಂಗಿದೆ, ಕ್ಲೀನ್ ಆಗಿ ಇಟ್ಟಿದ್ದಾನೆ. ಕ್ಲೀನ್ ಆಗಿ ಇಟ್ಟಿರೋ ಮನೆಯಲ್ಲಿ ಏನ್ ಮಾಡುತ್ತೆ, ಆ ಹೊರಟು ಹೋದ ದೆವ್ವ ಏನ್ ಮಾಡುತ್ತೆ, ಇನ್ನ 7 ದೆವ್ವಗಳನ್ನು ತಗೊಂಡು ಬರುತ್ತೆ. ಇದಕ್ಕೆ ಏನಂದ್ರೆ ನೋಡುವಾಗ ಪ್ರೀತಿಯ ಸಹೋದರ ಸಹೋದರಿ, ಸತ್ಯ ಕೇಳ್ಬಿಟ್ಟ ಮೇಲೆ ನಾವು ನೀತಿವಂತನಾಗಿ ನಮ್ಗೆ ದೇವರ ವಸ್ತ್ರಗಳನ್ನು ಕೊಟ್ಟು ಸ್ವಲ್ಪ ದಿನ ಏನ್ ಮಾಡ್ತಾರೆ, ನಮ್ಗೆ ಬಿಡ್ತಾರೆ. ನಾವೇನ್ ಮಾಡ್ಬೇಕು, ಆ ಕಾಲಿರುವ ನಮ್ಮ ಮನೆಯಲ್ಲಿ ಏನ್ ತುಂಬಬೇಕಂದ್ರೆ ಸತ್ಯಗಳನ್ನು ನಾವು ತುಂಬಬೇಕು. ಯಾವ ತರ ಒಂದು ಸತ್ಯಗಳು ತುಂಬಬೇಕು, ನಮ್ಗೆ ಅನೇಕ ಪಾಠಗಳು ನಮ್ಮ 7ನೇ ತೂತನ ಮೂಲಕ ಅನೇಕ ಸ್ಟಡೀಸ್ ಇದೆ. ಈ ವಿಷಯಗಳನ್ನು ನಾವೇನ್ ಮಾಡ್ಬೇಕು, ಧ್ಯಾನ ಮಾಡಬೇಕು. ಹೆಂಗೆ ನಾವು ಈ ನಮ್ಗೆ ಕೊಟ್ಟಿರುವ ಕಾನ್ಸಿಕ್ರೇಷನ್ ಲೈಫ್ ಅನ್ನು ನಾವು ನೆರವೇರಿಸಬೇಕು, ಆ ಬಲಿತ್ಯಾಗ ಜೀವವನ್ನು ಹೆಂಗೆ ನೆರವೇರಿಸಬೇಕು, ಇದೇ ಚಿಂತೆನಲ್ಲಿ ನಾವೇನಾಗಬೇಕು. ಇದೆಲ್ಲ ಯಾಕೆ ಮುಖ್ಯವಾದದಂತ ನೋಡುವಾಗ ನಾವು ಮತ್ತೆ 24 ನೋಡುವಾಗ ಪ್ರೀತಿಯ ಸಹೋದರ, ನಮ್ಮ ಮೊದಲಿಂಗನ್ ಏನಾಗಿದ್ದಾರೆ ನೋಡಿ. ಒಂದು ವಿಷಯ ಏನಂದ್ರೆ, ಒಂದು ತುಂಬಾ ಚೆನ್ನಾಗಿ ಒಂದು ಧ್ಯಾನ ಮಾಡುವಾಗ 1844 ನಲ್ಲಿ ವಿಲಿಯಂ ಮಿಲ್ಲರ್ ಏನ್ ಮಾಡಿದ್ರು, ಕ್ರಿಸ್ತನು ಆ ಡೇಟ್ಗೆ ಬಂದ್ಬಿಡ್ತಾರೆ ಅಂತ ಹೇಳಿದ್ರು. ಎಲ್ಲರೂ ಏನ್ ಮಾಡಿದ್ರು, ಎಲ್ಲವನ್ನು ಬಿಟ್ಟು ಈ ರೆಡಿನೆಸ್ ನಮ್ಮಲ್ಲಿ ಇರಬೇಕು. ಅವ್ರು ಹೆಂಗೆ ಕಾಯ್ತಾ ಇದ್ರು, ಈ ರೆಡಿನೆಸ್ ನಮ್ಮಲ್ಲಿ ಇದ್ರೆ ಮಾತ್ರ ಪ್ರೀತಿಯ ಅಂದ್ರೆ ಮೊದಲಿಂಗನ್ ಬಂದಿದ್ದಾನೆ, ಅವ್ರಿಗೆ ನಾನು ಯಾವ ರೀತಿನಲ್ಲಿ ಅವರನ್ನು ನಾನು ಏನ್ ಮಾಡ್ಬೇಕು, ಮೆಚ್ಚುಗೆ ಮಾಡ್ಬೇಕು. ಇದೇ ಒಂದು ವಿಷಯ ನಮ್ಮ ಮನಸ್ಸಿನಲ್ಲಿ ಇರ್ಲೇಬೇಕು, ಯಾವಾಗ್ಲೂ ಇದೇ ಧ್ಯಾನ ಇರ್ಬೇಕಾ. ಹಂಗಂದ್ರೆ ನಾನು ಹಿಂಗ್ ನೋಡುವಾಗ ಇಲ್ಲಿರುವ ವಿಷಯಗಳನ್ನ ನಾನು ನೋಡ್ತೀನ, ಹಿಂಗ್ ನೋಡುವಾಗ ನಾನು ಏನ್ ಮಾಡಲ್ಲ, ನನ್ಗೆ ಪಾಠ ಕೊಟ್ಟರು ನನ್ಗೆ ಬೇಡ, ನನಗೆ ಬೈಬಲ್ ರೀಡಿಂಗ ಬೇಡ. ಯಾವಾಗ ದೇವರು ಅನುಮಾನಿಸ್ತಾರೆ ಅದು ಬರಲಿ, ಇಲ್ಲಾಂದ್ರೆ ನಾನು ಮಾಡ್ತೀನಿ ಅದು ತನಕ ಸಭೆಯಲ್ಲಿ ಕೂತ್ಕೊಂಡು ನಾನು ಮಾಡ್ತೀನಿ, ಸತ್ಯವನ್ನು ಕೇಳ್ತಾರೆ.
ಒಂದು ವೇಳೆ ಫಾರ್ ಎಕ್ಸಾಂಪಲ್ ನಾನು ಇವಾಗ ಸಭೆಗೆ ಬಂದಿದ್ದೀನಿ, ಒಂದು 1 ಅವರ್ ಪಾಠ ಮಾಡ್ತೀನಿ. 1 ಅವರ್ ಪಾಠನಲ್ಲಿ ನಿಮ್ಗೆ ಬೋರ್ ಹೊಡೆದ್ರೂ ಕೂಡ ಈ 1 ಅವರ್ ನಲ್ಲಿ 2 ಮಾತುಗಳು ಪ್ರಯೋಜನವಾಗಿ ಇರುತ್ತೆ. ಅದನ್ನು ಕೇಳಕ್ಕೆ ನೀವೇನ್ ಮಾಡಿ, ಸಭೆಗೆ ಕುಡೀರಿ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಈ ವಿಷಯಗಳನ್ನು ನಾವು ಧ್ಯಾನ ಮಾಡಬೇಕು. ಸೊ ಈ ಆಶಯಗಳನ್ನು ನಾವೇನ್ ಮಾಡ್ಬೇಕು, ನಮ್ಮಲ್ಲಿ ಬೆಳೆಸಬೇಕಂತ ನೋಡ್ತಾರೆ. ಇದನ್ನು ನಾವು ಬೆಳೆಸುವಾಗ ಪ್ರೀತಿಯ ಸಹೋದರಿ ಈ ನಮ್ಮಲ್ಲಿ ಇರುವ ವಿಷಯಗಳನ್ನು ನಾವು ನೋಡಕ್ಕೆ ಟೈಮ್ ಇರಲ್ಲ. ಸೊ ತುಂಬಾ ಮುಖ್ಯ. ಸೊ ಅದಕ್ಕೆ ನೋಡಿ, ಇಲ್ಲಿ ಆ ದೆವ್ವ ಹೋದ್ಮೇಲೆ ಆ ಮನೆ ಹೆಂಗಿದೆ, ತುಂಬಾ ಶುದ್ಧವಾಗಿದೆ, ಹೋಗಿ 7 ದೆವ್ವಗಳನ್ನ ಅದೇನ್ ಮಾಡುತ್ತೆ, ಹುಡ್ಕೊಂಡು ನಾಶ ಮಾಡುತ್ತೆ ಅಂತ ನೋಡ್ತೀವಿ. ಸೊ ಪ್ರೀತಿಯ ಸಹೋದರರು, ಇಷ್ಟು ತನಕ ನಾವು ಒಂದು ಇಂಟ್ರೊಡಕ್ಷನ್ ಆಗಿ ನಾವೇನ್ ಮಾಡಿದೀವಿ, ಈ ನಮ್ಮಲ್ಲಿ ಒಂದು ವೇಳೆ ಶರೀರ ಭಾವ ಮನಸ್ಸಿದ್ರೆ ಅದೆಲ್ಲ ಹೆಂಗೆಲ್ಲ ನಾವು ಇದು ಮಾಡಬಹುದು ಅಂತ. ಬಟ್ ಇದು ಇಷ್ಟು ವಿಷಯಗಳನ್ನ ಮಾತಾಡಿದ್ರೆ ಕೂಡ ಇನ್ನ ನಮ್ಗೆ ವಿಷಯಗಳು ಬೇಕು. ಸೊ ಇದನ್ನು ನಾವೇನ್ ಮಾಡಿದೀವಿ ಅಂದ್ರೆ, ನೋಡುವಾಗ ನಮ್ಮಲ್ಲಿರುವ ಮಾನವ ಮನಸ್ಸನ್ನು ಹೆಂಗೆ ಪವಿತ್ರದ ಜೀವನಕ್ಕೆ ನಾವು ಅದನ್ನು ಏನ್ ಮಾಡ್ಬೋದು, ಅದನ್ನು ಕರೆಕ್ಟ್ ಆಗಿ ತಗೊಂಡು ಹೋಗ್ಬೋದು ಅಂತ, ಟ್ಯೂನ್ ಮಾಡ್ಬೋದು. ಯಾಕಂದ್ರೆ ನಾವು ಇನ್ನ ಎಲ್ಲಿ ಇದೀವಿ, ಶರೀರದಲ್ಲಿ ಇದ್ದೀವಿ. ಇದಕ್ಕೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕಂದ್ರೆ ಸ್ವಲ್ಪ ಸೈನ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ನಮ್ಮ ಮನಸ್ಸು ಬಗ್ಗೆ, ನಮ್ಮ ಬ್ರೈನ್ ಬಗ್ಗೆ. ಈ ಬ್ರೈನ್ ಬಗ್ಗೆ ಸ್ಟಡಿ ಮಾಡುವಾಗ ನಮ್ಮ ಹ್ಯೂಮನ್ ಮೈಂಡ್, ಮಾನವ ಮನಸ್ಸಿಗೆ 2 ವಿಧವಾದ ಒಂದು ಮೈಂಡ್ ದೇವರು ಕೊಟ್ಟಿದ್ದಾರೆ. ಪ್ರಾಕ್ಟಿಕಲ್ ಆಗಿ, ಲಿಟ್ರಲ್ ಆಗಿ ನಮ್ಗೆ ಮಾತ್ರ ಅಲ್ಲ, ಎಲ್ಲರಿಗೂ ಅದೇ ಕೊಟ್ಟಿದ್ದಾರೆ. ಒಂದು ಬಂದು ಕಾನ್ಶಿಯಸ್, ಇನ್ನೊಂದು ಬಂದು ಸಬ್ ಕಾನ್ಶಿಯಸ್. ಹಂಗಂದ್ರೆ ಜಾಗೃತೆ ಬಂದು ಕಾನ್ಶಿಯಸ್, ಸಬ್ ಕಾನ್ಶಿಯಸ್ಗೆ ನಮ್ಗೆ ಅಜಾಗ್ರತೆ. ಓಕೆ, ಆಪೋಸಿಟ್ ಬಿಡಲ್ಲ, ಇಲ್ಲ ಉಪಪ್ರಜ್ಞೆ ಅಂತ ಕೂಡ ಬರುತ್ತಲ್ಲ ಕಣ. ಸೊ ವಿಷಯಗಳು ಸಬ್ ಕಾನ್ಶಿಯಸ್, ನಿಮ್ಗೆ ಸಬ್ ಕಾನ್ಶಿಯಸ್ ಅರ್ಥ ಆಯ್ತಲ್ಲ, ನಾನು ಹಂಗೆ ಯೂಸ್ ಮಾಡ್ತೀನಿ. ಓಕೆ, ಈ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಈ 2 ಮನಸ್ಸು ದೇವರು ಕೊಟ್ಟಿದ್ದಾರೆ. ಇದು 2 ನಾವು ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಸತ್ಯದಲ್ಲಿ ಬೆಳೆಯೋದಕ್ಕೆ ಸ್ವಲ್ಪ ಪ್ರಯೋಜನ ಆಗಿ ನಮ್ಗಿರುತ್ತೆ, ನಮ್ಮ ಮನಸ್ಸನ್ನು ಕರೆಕ್ಟ್ ಆಗಿ ಇಟ್ಕೊಳ್ಳಕ್ಕೆ. ಇವಾಗ ನೋಡಿ, ಈ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಒಂದು ಮನುಷ್ಯನಿಗೆ 90% ವರ್ಕ್ ಆಗೋದು ಈ ಸಬ್ ಕಾನ್ಶಿಯಸ್ ಮೈಂಡ್. ಈ ಸಬ್ ಕಾನ್ಶಿಯಸ್ ಕೆಲಸ ಏನಂದ್ರೆ, ನೋಡುವಾಗ ಇದಕ್ಕೆ ಬರೇ ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡುತ್ತೆ. ಏನೋ ಇನ್ಫಾರ್ಮೇಶನ್ಗೆ ಮಾಹಿತಿಗಳನ್ನು ಏನ್ ಮಾಡುತ್ತೆ, ಕಲೆಕ್ಟ್ ಮಾಡುತ್ತೆ, ಅಷ್ಟೇ ಇದು ಕೆಲಸ. ಬಟ್ ಇದಕ್ಕೆ ಯಾವುದು ಒಳ್ಳೇದು ಕೆಟ್ಟದನ್ನು ಸಪರೇಟ್ ಮಾಡೋಕೆ ಇದಕ್ಕೆ ಗೊತ್ತಾಗೋದಿಲ್ಲ. ಅದು ಒಳ್ಳೇದೇ ಬರುತ್ತಾ, ಕೆಟ್ಟದ್ದು ಬರುತ್ತಾ, ಅದು ಕಲೆಕ್ಟ್ ಮಾಡುತ್ತೆ. ಎಲ್ಲಿಂದ ಕಲೆಕ್ಟ್ ಮಾಡುತ್ತೆ, ನಾವು ನೋಡುವ ದೃಷ್ಟಿ, ಆಮೇಲೆ ಸ್ಮೆಲ್ ಮಾಡೋದು, ಆಮೇಲೆ ಟೇಸ್ಟ್ ಮಾಡೋದು, ಆಮೇಲೆ ಈ ನಮ್ಗೆ ಸ್ಕಿನ್ ಇಲ್ಲ ಅದರಿಂದ ನಾವು ಅನ್ನೋದು, ಈ ತರ ಒಂದು 5 ಸೆನ್ಸಸ್ ನಾವು ಹೇಳ್ತೀವಿಲ್ಲ. ನೋಡಿ, ನಾವು ಚಿಕ್ಕ ವಯಸ್ಸಿನಲ್ಲಿ ಕೂಡ ನಮ್ಮ ಪ್ಯಾರೆಂಟ್ಸ್, ನಮ್ಮ ತಂದೆ ತಾಯಿ ಏನ್ ಹೇಳುದು, ನಮ್ಮನ್ನು ಬೈಯುವಾಗ ಏನ್ ಹೇಳ್ತಾರೆ, ತಮಿಳ್ನಲ್ಲಿ ಹೇಳ್ತಾರೆ, ಮುನಕ ಅರಿವೇ ಇಲ್ಲ ಅಂತೀನಿ. ಯಾಕೆ ಅರಿವಿಲ್ಲ ಅಂತ? ಎಲ್ಲಾ ವಿಷಯಗಳು ನನಗೆ ಗೊತ್ತು, ಬಟ್ ಯಾವ್ದು ಅದರಲ್ಲಿ ಒಳ್ಳೇದು ಕೆಟ್ಟದನ್ನು ಸಪರೇಟ್ ಮಾಡೋದಕ್ಕೆ ನನಗೆ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಈ ಸಬ್ ಕಾನ್ಶಿಯಸ್ ಮೈಂಡ್, ಈ ಮೈಂಡ್ ಇದಕ್ಕೆ ಜಸ್ಟ್ ಕಲೆಕ್ಟ್ ಮಾಡುತ್ತೆ, ಬಟ್ ಇದಕ್ಕೆ ಸರಿಯಾಗಿ ಬಂದಿರುತ್ತೆ. ಹಂಗಂದ್ರೆ ಇನ್ನ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನೋಡಿ, ಈ ವೀಕದಲ್ಲಿ 7 ದಿನಗಳಿದೆಲ್ಲ, 6 ದಿನಗಳು ನಾವು ಹೆಂಗಿರ್ತೀವಿ, ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಇರ್ತೀವಿ. 7ನೇ ದಿನ ಇಲ್ಲಿ ನಾನು ಜಾಗೃತವಾಗಿ 1 ಅವರ್ ನಾನು ಕೂತ್ಕೊಳ್ಳೋಕೆ ಸಾಧ್ಯವಿಲ್ಲ. ಯಾಕಂದ್ರೆ 6 ದಿನ ಇಲ್ಲಿ ಹೆಂಗಿದೀವಿ, ಲೋಕದಲ್ಲಿ ಎಲ್ಲಾ ವಿಷಯಗಳನ್ನು ನಾವು ಕಲೆಕ್ಟ್ ಮಾಡ್ತೀವಿ. 1 ದಿನ ಮಾತ್ರ ಕೂತ್ಕೊಂಡು ನಮ್ಮ ಸಬ್ಜೆಕ್ಟ್ ಕೇಳಕ್ಕೆ ಖಂಡಿತವಾಗಿ ಅದು ಸಾಧ್ಯವಿಲ್ಲ. ಅದು 1 ದಿನದಲ್ಲಿ ನಡೆಯುವ ವಿಷಯಗಳನ್ನು ಇಲ್ಲ ಅಂತ ನೋಡ್ತೀವಿ. ಸೊ ಇದು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ಹಂಗಂದ್ರೆ ಈ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಬರುವ ಮುಖ್ಯವಾದದ್ದು ಏನಾಗುತ್ತೆ ಅಂದ್ರೆ, ಇದಕ್ಕೊಂದು ಎಕ್ಸಾಂಪಲ್ಸ್ ಏನು, ಸ್ಟೋರೇಜ್ ಎಲ್ಲಾ ಮಾಹಿತಿಗಳನ್ನು ಸೇರಿಸುತ್ತೆ. ಇದು ಎಷ್ಟು ವಿಷಯಗಳಿಂದ ಸೇರಿಸಬಹುದು ನಮ್ಮ ಬ್ರೈನ್ ಕಂಟಿನ್ಯೂಸ್ ಆಗಿ 300 ವರ್ಷ 24/7 ನೈಟ್ ಅಂಡ್ ಡೇ ಒಂದು ಟಿವಿ ಸೀರಿಯಲ್ ನೋಡಿದ್ರೆ ಅಷ್ಟು ಇದನ್ನು ಏನ್ ಮಾಡುತ್ತಾ, ಇದು ಮೈಂಡ್ ನಲ್ಲಿ ಕೆಪಾಸಿಟಿ ಅಷ್ಟು ಜಾಸ್ತಿ ಇದೆ. ಇದು ನಮ್ಮ ದೇವರು ಈ ಕೊಟ್ಟಿರುವ. ಸೊ ಅದರಿಂದ ನೋಡುವಾಗ ಇವಾಗ ನಮ್ಗೆ ಕೋಪ ಬರುತ್ತೆ, ಕೆಲವು ಟೈಮ್ ಎಮೋಷನ್ಸ್ ಆಗಿರ್ತೀವಲ್ಲ, ಕನ್ನಡ ಹೇಳ್ತಿದ್ರೆ ಎಮೋಷನ್ಗೆ ಭಾವನಾತ, ತಮಿಳಿನಲ್ಲಿ ಉಣರ್ಚಿವಸಪಡ್ರು ಇಲ್ಲ, ಆ ಭಾವನಾತ ಎಮೋಷನ್ಸ್ ಸಡನ್ ಆಗಿ ಆ ಎಮೋಷನ್ಸ್ ನಲ್ಲಿ ಏನೆಲ್ಲ ಮಾತಾಡ್ತಾ ಇದೀವಿ, ಇದೆಲ್ಲ ಎಲ್ಲಿಂದ ಬರುತ್ತೆ ಅಂತ ನೋಡುವಾಗ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಬರುತ್ತೆ ಅಂತ. ಇವಾಗ ಮಕ್ಕಳು ಕೂಡ ಏನ್ ಮಾಡುತ್ತೆ, ಹಂಗಂದ್ರೆ ಅವ್ರಿಗೆ ಏನೆಲ್ಲ ಈ ಲೋಕದಲ್ಲಿ ನೋಡುವ ವಿಷಯಗಳನ್ನು ಏನೆಲ್ಲ ಅವರು ಗ್ರಹಿಸ್ತಾರೆ, ಕಲೆಕ್ಟ್ ಮಾಡ್ತಾರೆ, ಅದರಿಂದ ಏನಾಗುತ್ತೆ, ಇವ್ರಿಗೆ ಸ್ಟೋರ್ ಬಂದ ಮೇಲೆ
ಇವ್ರಿಗೆ ಇದನ್ನು ಕರೆಕ್ಟ್ ಆಗಿ ಎದು ತಪ್ಪು ಎದು ಸರಿ ಅಂತ ಇವ್ರಿಗೆ ಮಾಡಕ್ ಗೊತ್ತಿಲ್ಲ. ಅದೇ ಕೆಲವು ಸಮಯದಲ್ಲಿ ನಮ್ಗೆ ಅಡ್ವೈಸ್ ಮಾಡೋದು ಅದೇನೆ, ಆ ಭಾವನತೆ ಇರುವ ಮನಸ್ಸಿನಲ್ಲಿ ಆ ಭಾವನತೆ ಇರುವ ವಿಷಯಗಳಿಗೆ ನಾವು ಡಿಸಿಷನ್ ತಗೊಳ್ಬಾರ್ದು ಎಮೋಷನ್ ನಲ್ಲಿ. ಕುಟುಂಬದಲ್ಲಿ ಅನೇಕ ಪ್ರಾಬ್ಲಮ್ ಬರೋದು ಯಾವ್ದ್ರಲ್ಲಿ, ಎಮೋಷನ್ ಇರುವಾಗನೇ ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಬಾಯಿ ಮಾತುಗಳನ್ನು ನಾವು ಬಿಡ್ತೀವಿ. ಇದೆಲ್ಲ ಎಲ್ಲಿ ಬರುತ್ತೆ ಅಂದ್ರೆ, ನಾವು ಯಾವ್ದೆಲ್ಲ ಆ 90% ಇನ್ಫಾರ್ಮೇಶನ್ ಲೋಕದಲ್ಲಿ ನಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ ನೋಡುವಾಗ ಇದನ್ನು ನಾವು 90%. ಬಟ್ ಕಾನ್ಶಿಯಸ್ ನಲ್ಲಿ ಇರುವ ಒಂದು ಸ್ವಲ್ಪ ಕೆಲವು ಜನಗಳಿಗೆ ಮಾತ್ರ, ಕೆಲವರು ಸೈಂಟಿಸ್ಟ್, ವೈಸ್ ಮ್ಯಾನ್, ಇವ್ರಿಗೆಲ್ಲ ಬಂದು ಒಂದೇ ಮೈಂಡ್, ಒಂದು ವಿಷಯಗಳೇನಂದ್ರೆ ಕರೆಕ್ಟ್ ಆಗಿ ಅದನ್ನು ಸಾಧನೆ ಮಾಡ್ಬೇಕಂತ ನೋಡ್ತೀವಿ. ಸೊ ಈ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಇದನ್ನು ನಾವು ಸ್ವಲ್ಪ ಮಾತ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇಲ್ಲಿ 3 ವಿಧವಾದ ಒಂದು ಜ್ಞಾಪಕ ಶಕ್ತಿ ಕೊಟ್ಟಿದ್ದಾರೆ ಈ ಸಬ್ ಕಾನ್ಶಿಯಸ್ ಮೈಂಡ್. ಏನೆಲ್ಲ ನಾವು ಜ್ಞಾಪಕ ಇಟ್ಬಿಡುವ ಅಂದ್ರೆ ಸೆನ್ಸರಿ ಮೆಮೊರಿ ಅಂತ ಹೇಳ್ತಾರೆ. ಹಂಗಂದ್ರೆ ಅಟ್ ಎ ಟೈಮ್ 7 ವಿಷಯಗಳನ್ನು ನಾವು ಜ್ಞಾಪಕ ಇಟ್ಬಿಡ್ಬೋದು. ಫಾರ್ ಎಕ್ಸಾಂಪಲ್, ನಿನ್ನೆ ನೈಟ್ ನನ್ಗೆ ಒಂದು ಕನಸು ಬಂತು. ಆ ಕನಸನ್ನು ನೆಕ್ಸ್ಟ್ ಡೇ ನಾನು ಕಂಪ್ಲೀಟ್ ಆಗಿ ಹೇಳಕ್ಕಾಗತ್ತಾ? ಅಲ್ಲ. ಅಟ್ ಎ ಟೈಮ್ ಒಂದು 7 ವಿಷಯಗಳನ್ನು ನಾವು ಇಡ್ಬೋದು ಜ್ಞಾಪಕ. ನೆಕ್ಸ್ಟ್ ನೋಡಿದ್ರೆ ಶಾರ್ಟ್ ಟರ್ಮ್ ಮೆಮರಿಗೆ ಏನ್ರೆ ಇಮಿಡಿಯೇಟ್ ಆಗಿ ಮರ್ತೋಗ್ಬಿಡ್ತೀನಿ, ಜ್ಞಾಪಕ ಇರುತ್ತೆ, ಇಮಿಡಿಯೇಟ್ ಆಗಿ ಮರ್ತೋಗ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಫೋನ್ ಪಾಸ್ವರ್ಡ್ ಯಾವಾಗ್ಲೂ ನಮ್ಮ ಮೈಂಡ್ ನಲ್ಲಿ ಹೇಳಿ, ಯಾವಾಗ ಫೋನ್ ಕೈನಲ್ಲಿ ತಗೋತೀವಿ ಅವಾಗ ಪಾಸ್ವರ್ಡ್ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಜ್ಞಾಪಕ ಬರುತ್ತೆ. ಅದೇ ತರ ಶಾರ್ಟ್ ಟರ್ಮ್ ಮೆಮರಿ ನಮ್ಗೆ ಯಾವ್ದಿದೆ, ಬೇಗ ಮರಿತೀವಿ. ನೋಡಿದ್ರೆ ವೆಡ್ಡಿಂಗ್ ಡೇಟ್, ಮೇ ಬಿ ಅದು ಸ್ಟಾರ್ಟಿಂಗ್ ಒಂದು ವರ್ಷ ಮಾತ್ರ ಇಮಿಡಿಯೇಟ್ ಆಗುತ್ತೆ, ಅದು ವೆಡ್ಡಿಂಗ್ ಡೇಟ್ ನಮ್ಗೆ ಬೇಗ ಮರ್ತೋಗ್ಬಿಡ್ತೀವಿ. ಸೊ ನೆಕ್ಸ್ಟ್ ನೋಡುವಾಗ ಲಾಂಗ್ ಟರ್ಮ್ ಮೆಮರಿ ಒಂದು ನಮ್ಗೆ ಇದೇ ತುಂಬಾ ಮುಖ್ಯ ಅಂತ. ಇದರಲ್ಲಿ ಈ ಲಾಂಗ್ ಟರ್ಮ್ ಮೆಮೊರಿನಲ್ಲಿ ಯಾವ್ದೆಲ್ಲ ನಾವು ಸೇರಿಸ್ತೀವಿ, ಕಲೆಕ್ಟ್ ಮಾಡ್ತೀವಿ, ಅದೇನೇ ನಮ್ಮ ಕ್ಯಾರೆಕ್ಟರ್ ಆಗಿ, ನಮ್ಮ ಹ್ಯಾಬಿಟ್ ಆಗಿ ಬರುತ್ತೆ. ಕ್ಯಾರೆಕ್ಟರ್ ಆಗಿ ಅದು ಹ್ಯಾಬಿಟ್ ಆಗಿ ಅದು ಫಾರ್ಮ್ ಮಾಡುತ್ತಂತ ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ನೋಡುವಾಗ ಈ ಜಾಗೃತಿ ಮನಸ್ಸು, ಕಾನ್ಶಿಯಸ್ ಮೈಂಡ್. ಈ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ, ಈ ಕಾನ್ಶಿಯಸ್ ಮೈಂಡ್ಗೆ ಬಂದು ಯಾವ್ದು ಸ್ಟೋರ್ ಮಾಡೋದಕ್ಕೆ ಜಾಗ ಇಲ್ಲ, ಕೆಪಾಸಿಟಿ ಇಲ್ಲ, ಯಾವ್ದು ಸೇರಿಸಷ್ಟು ಆಗಲ್ಲ. ಇದೇನ್ ಮಾಡುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಯಾವ್ದೆಲ್ಲ ನಾವು ಸ್ಟೋರ್ ಮಾಡಿದ್ದೀವಿ ಅದನ್ನು ತಗೊಂಡಿದ್ದು ಏನ್ ಮಾಡುತ್ತೆ, ಇವಾಗ ಯೂಸ್ ಮಾಡುತ್ತೆ. ಇದು ಇವಾಗ ಏನ್ ಮಾಡುತ್ತೆ, ಇದು ಯಾವ್ದು ಒಳ್ಳೇದು ಕೆಟ್ಟದನ್ನು ಏನ್ ಮಾಡುತ್ತೆ, ಡಿವೈಡ್ ಮಾಡುತ್ತೆ. ಚೆನ್ನಾಗಿ ಇಲ್ಲಿ ಜ್ಞಾನವನ್ನು ಇದು ಉಪಯೋಗ ಮಾಡುತ್ತೆ. ಆಮೇಲೆ ಚೆನ್ನಾಗಿ ಇದು ಥಿಂಕ್ ಮಾಡುತ್ತೆ. ಅದೇ ರೀತಿಯಾಗಿ ಒಂದು ಡಿಸಿಷನ್ ತಗೊಂಡ್ರ ಮೇಲೆ ಕೂಡ ಅದು ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡೋಕೆ ಶಕ್ತಿ ಇದಕ್ಕೆ ಇದೆ, ಅದಕ್ಕೆ ಕಾನ್ಶಿಯಸ್ ಮೈಂಡ್. ಬಟ್ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಒಂದು ಡಿಸಿಷನ್ ತಗೊಂಡ್ರೆ ಅದು ಸ್ಟಾಪ್ ಮಾಡಕ್ಕೆ ಅದಕ್ಕೆ ಶಕ್ತಿ ಇಲ್ಲ ಅಂತ ಇಲ್ಲಿ ನೋಡ್ತೀವಿ ಪ್ರೀತಿಯ ಸಹೋದರ. ಹಂಗಂದ್ರೆ ಸಿಂಪಲ್ ಆಗಿ ಇಲ್ಲಿ ನೋಡ್ತೀವಿ, ನಮ್ಮ ಮಾನವ ಬ್ರೈನ್ ನಲ್ಲಿ, ಆ ಮನಸ್ಸಿನಲ್ಲಿ 2 ಮೈಂಡ್ ಇದೆ. ಅದೇ ಸಬ್ ಕಾನ್ಶಿಯಸ್ ನಲ್ಲಿ ಏನೆಲ್ಲ ನಾವು ಗ್ರಹಿಸ್ತೀವಿ, ಏನೆಲ್ಲ ನಾವು ಮಾಹಿತಿಗಳನ್ನು ನಾವು ಸೇರಿಸ್ತೀವಿ, ಅದೇನೇ ಕಾನ್ಶಿಯಸ್ ಮೈಂಡ್ ಆಗಿ ನಾವು ಬೆಳೆಯಬಹುದಂತ ಇಲ್ಲಿ ನೋಡ್ತೀವಿ. ಅದೇನೇ ಇಲ್ಲಿ ನಾವು ವಚನವನ್ನು ನೋಡುವಾಗ ಪ್ರೀತಿಯ ಸಹೋದರ ಸಹೋದರರೇ, 1 ಕೊರಿಂಥ್ಯ 16 ವಚನ 13. ಸಿಸ್ಟರ್. ಆದುದರಿಂದ ವಾಣಿಯನ್ನಾಡುವವನು ತನಗೆ ಅದರ ಅರ್ಥವನ್ನು ಹೇಳುವ ಶಕ್ತಿಯೂ ಉಂಟಾಗಬೇಕೆಂದು ದೇವರನ್ನು ಪ್ರಾರ್ಥಿಸಲಿ. ಫಸ್ಟ್ ಕೊರಿಂಥಿಯನ್ಸ್ 16 ಚಾಪ್ಟರ್ ವರ್ಸ್ 13. 16:13. ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರಿ, ಬಲಗೊಳ್ಳಿರಿ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ನೋಡಿದ್ರ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ. 14 ನೋಡುವಾಗ ಶೂರರಾಗಿರಿ, ಬಲಗೊಳ್ಳಿರಿ. ಹಂಗಂದ್ರೆ ಶೂರರಾಗಿರೋದು ಅಂದ್ರೆ ಈ ಮನಸ್ಸು, ಈ ಕಾನ್ಶಿಯಸ್ ಮೈಂಡ್ ನಾವು ನೋಡುವಾಗ ಸಹೋದರಿಗೆ ಜಾಸ್ತಿನಾ ಇಲ್ಲ ಸಹೋದರರಿಗೆ ಜಾಸ್ತಿ ಕಾನ್ಶಿಯಸ್ ಮೈಂಡ್? ಸಹೋದರರಿಗೆ. ಒಪ್ಕೊಳ್ತೀರಲ್ಲ ನೀವು? ಯಾಕೆ ಅಂತ ನೋಡುವಾಗ ಖಂಡಿತವಾಗಿ ಕರೆಕ್ಟ್. ಯಾಕಂದ್ರೆ ಸಹೋದರಿ ಅವರು ಬಂದು ಒಂದ್ ದಿನಕ್ಕೆ 1000 ಕೆಲಸ ಮಾಡಬಹುದು, ಮಲ್ಟಿ ಟಾಸ್ಕಿಂಗ್ ಕೇಪಬಿಲಿಟಿ ಅವ್ರಿಗೆ ಇದೆ. ಆದ್ರೆ ಸಹೋದರರಿಗೆ ಒಂದೇ ಕೆಲಸ, ಅವ್ರ ಕೆಲಸ ಏನು, ಫೋಕಸ್ ಅದೇ. ಬಟ್ ಇಲ್ಲಿ ನಾವು ಸತ್ಯದಲ್ಲಿ ಬರುವಾಗ, ಕ್ರಿಸ್ತನಲ್ಲಿ ಬಂದುವಾಗ ಇಲ್ಲಿ ಏನ್ ಹೇಳ್ತಾರೆ, ಗಲಾತ್ಯರ 3ನೇ ಅಧ್ಯಾಯ ವಚನ 28 ಕೂಡ ಓದೋಣ. ಗಲಾತ್ಯರ 3ನೇ ಅಧ್ಯಾಯ ವಚನ 28. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು,
ಗಂಡು ಹೆಣ್ಣು ಎಂದು ಭೇದ ನೋಡಿದ್ರೆ ನಾವು ಕ್ರಿಸ್ತನಲ್ಲಿ ಎಲ್ಲ ಒಬ್ಬರೇ ಆಗಿರುವಂತ ಗಂಡು ಹೆಣ್ಣಲ್ಲಿ ಇಲ್ಲಿ ಸಪರೇಟ್ ಮಾಡಲ್ಲ. ಸೊ ಓಕೆ, ಪ್ರಾಕ್ಟಿಕಲ್ ಲೈಫ್ ನಲ್ಲಿ ಸಹೋದರರಿಗೆ ಆ ಸಬ್ ಕಾನ್ಶಿಯಸ್ ಮೈಂಡ್ ಇರುತ್ತೆ, ಯಾಕಂದ್ರೆ ಎಲ್ಲಾ ಕೆಲಸಗಳನ್ನ ಅವ್ರು ಅಟ್ ಎ ಟೈಮ್ ಮಾಡ್ತಾರೆ, ಬಟ್ ಸಹೋದರರು ಖಂಡಿತವಾಗಿ ಮಾಡಲ್ಲ. ಬಟ್ ಸತ್ಯದಲ್ಲಿ ಬಂದ ಮೇಲೆ ನಮಗೆ ಇರುವ ಒಂದೇ ಕೆಲಸ ಏನಂದ್ರೆ ಕಾನ್ಶಿಯಸ್ ಆಗಿರಿ. ಅದೇ ನಾವು ವಚನದಲ್ಲಿ ನೋಡಿ ಶೂರರಾಗಿರಿ, ಸೊ ಶೂರರಾಗಿ ಇಲ್ಲಿ ಇರಿ ಅಂತ ನೋಡುವಾಗ ಆ ಕಾನ್ಶಿಯಸ್ ಮೈಂಡ್ ನಮ್ಮಲ್ಲಿ ಇರ್ಬೇಕು ಪ್ರೀತಿಯ ಸಹೋದರ. ಯಾಕಂದ್ರೆ ಸೈತಾನಿಗೆ ಚೆನ್ನಾಗಿ ಗೊತ್ತು, ಆ ಏದೆನ್ ತೋಟದಲ್ಲಿ ಹೆಂಗೆ ಏವಾಳನ್ನು ಅವನು ಏಮಾರಿಸಿದ್ದಾನೆ ಅದೇ ತರ ನಮ್ಮನ್ನು ಏಮಾರಿಸುವುದು ಅವನಿಗೆ ಅದು ತುಂಬಾ ಒಂದು ಅವನಿಗೆ ಸುಲಭವಾಗಿದೆ ಅಂತ ಅಲ್ಲಿ ನೋಡ್ತೀವಿ. 2 ಕೊರಿಂಥಿಯ 11:3. 2 ಕೊರಿಂಥಿಯ 11:3. ಆದರೂ ಒಂದು ಸಂಗತಿಯನ್ನು ನೀವು ತಿಳಿಯಬೇಕೆಂದು ನನ್ನ ಇಷ್ಟ. ಅದೇನೆಂದರೆ ಪ್ರತಿ ಪುರುಷನಿಗೂ ಕ್ರಿಸ್ತನು ತಲೆ, ಸ್ತ್ರೀಗೆ ಪುರುಷನು ತಲೆ, ಕ್ರಿಸ್ತನಿಗೆ ದೇವರು ತಲೆ ಆಗಿದ್ದಾನೆ. 2 Corinthians 11:3. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಓದಿತೆಂದು ನನಗೆ ಭಯ ಉಂಟು. ನೋಡಿದ್ರ ಇಲ್ಲಿ ನೋಡುವಾಗ ಹೆಂಗೆ ಅದು ಇಲ್ಲಿ ಅಪೊಸ್ತಲ ಪೌಲ್ ಬರೆಯುವಾಗ ಹೆಂಗೆ ಏವಾಳನ ಮನಸ್ಸನ್ನು ಸೈತಾನನು ಕೆಡಿಸಿದನೋ ಅದೇ ತರಾನೇ ಸಭೆ ಮನಸ್ಸನ್ನು ಕೆಡಿಸ್ತಾನೆ. ಎಲ್ಲಿಂದ ಕೆಡಿಸ್ತಾನೆ ಅಂತ ನೋಡುವಾಗ ತುಂಬಾ ಮುಖ್ಯವಾಗಿದೆ ಅಂತ ಬರೆಯುವಾಗ ಇಲ್ಲಿ ನೋಡುವಾಗ ಇಂಗ್ಲಿಷ್ ನಲ್ಲಿ ಯುವರ್ ಮೈಂಡ್ಸ್ ಮೈಟ್ ಬಿ ಕರೆಕ್ಟೆಡ್ ಫ್ರಮ್ ದ ಇಂಟಿಗ್ರಿಟಿ ದಟ್ ಇಸ್ ಇನ್ ಕ್ರೈಸ್ಟ್. ಕನ್ನಡ ಬೇರೆ ಟ್ರಾನ್ಸ್ಲೇಷನ್ ಇದನ್ನ ಸಿಸ್ಟರ್, ಇದು ಬಿಟ್ಟು ನಮ್ಮಲ್ಲಿ ಇಲ್ಲ, ತಿರ್ಗಾ ಓದಿ ಅದರಲ್ಲಿ ಸಿಸ್ಟರ್. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥವನ್ನು ಪಾತಿವೃತ್ಯವನ್ನು ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯ ಉಂಟು. ನೋಡಿದ್ರ, ಸೊ ತುಂಬಾ ಮುಖ್ಯವಾದ. ಯಾಕಂದ್ರೆ ನಮ್ಮ ಮನಸ್ಸು ಎದ್ರಲ್ಲಿ ಕೆಡುತ್ತೆ ಅಂದ್ರೆ ಪ್ರೀತಿಯ ಸಹೋದರ ನೋಡುವಾಗ ನಮ್ಮ ಮನಸ್ಸು ಯಾವ್ದ್ರಲ್ಲಿ ಕೆಡುತ್ತೆ ಅಂದ್ರೆ ಇಲ್ಲಿ ನೋಡುವಾಗ ವಿಶೇಷವಾಗ ಬರೆಯುವಾಗ ಆ ಯಥಾರ್ಥವನ್ನು ಮತ್ತೆ ಪಾತಿವೃತ್ಯವನ್ನು. ಹಂಗಂದ್ರೆ ನೋಡುವಾಗ ಸಿಂಪಲ್ ಆಗಿ ನೋಡುವಾಗ ನಮ್ಮಲ್ಲಿ ಯಾವ್ದ್ರಲ್ಲಿ ಕೆಡುತ್ತೆ ಅಂದ್ರೆ ಆನೆಸ್ಟ್ ಅಂದ್ರೆ ನಾವು ಕಾಣಲಿ ಕಾಣಲಿ ಆನೆಸ್ಟ್ ಅಂದ್ರೆ ಅರ್ಥ ಆಗಿದ್ರೆ ನೇರ್ಮೆಯ ಇರ್ಕನು, ನ್ಯಾಯವಾಗಿ ಆನೆಸ್ಟ್, ಕರೆಕ್ಟ್, ನಿಯತೆ ಕರೆಕ್ಟ್ ವರ್ಡ್. ಸೊ ಆನೆಸ್ಟ್ ತುಂಬಾ ಮುಖ್ಯ. ಸಭೆಯಲ್ಲಿ ಬರುವಾಗ ನಾವು ಟ್ರಾನ್ಸ್ಪರೆನ್ಸ್ ಆಗಿ ಇರ್ಬೇಕು. ಇದಕ್ಕೆ ಹಂಗಂದ್ರೆ ಟ್ರಾನ್ಸ್ಪರ್ ಆಗಿ ಇರ್ಬೇಕಂದ್ರೆ ನಮ್ಮ ಮನಸ್ಸು ಕರೆಕ್ಟ್ ಆಗಿರ್ಬೇಕು. ಒಳ್ಳೆ ಎಕ್ಸಾಂಪಲ್ ನಾವು ಸಹೋದರರದ್ದು ನಮ್ಮ ಹಿರಿಯ ಸಹೋದರರು ಕೊಡುವಾಗ ಅಪೊಸ್ತಲ ಪೌಲ್ ಬರೆಯುವಾಗ ಸ್ತ್ರೀಗಳಲ್ಲಿ ಸಭೆಯಲ್ಲಿ ಸ್ತ್ರೀಗಳು ಯಾವ್ದು ಹಾಕ್ಬೇಕು? ಇಲ್ಲ ಸರ್, ಒಂದೇ ಒಂದು ಕೇಳ್ತೀನಿ, ಅಷ್ಟು ಜಾಸ್ತಿ ಬೇಡ. ಏನಾಗ್ಬೇಕು? ಕವರಿಂಗ್. ಯಾಕೆ ಸ್ತ್ರೀ ಯಾರಿಗೆ ನಾವು ಹೋಲಿಕೆ ಮಾಡ್ತೀವಿ? ಸಭೆಗೆ. ಅವ್ರು ಯಾಕೆ ಕವರಿಂಗ್ ಆಗ್ಬೇಕಂತ ಹೇಳಿ ನೋಡುವಾಗ ಸ್ವಂತ ಚಿಂತನೆಗಳು, ಸ್ವಂತ ವಿಷಯಗಳು ಸಭೆಯಲ್ಲಿ ಅವ್ರೇನ್ ಮಾಡಬಾರ್ದು. ಹಂಗಂದ್ರೆ ಸಭೆ ಸ್ತ್ರೀಗಳು ಮಾತ್ರ ಅಲ್ಲ, ಇಲ್ಲಿ ಸಭೆಗೆ ಹೇಳ್ತಾರೆ. ಹಂಗಂದ್ರೆ ಸಹೋದರರು ಹೇಳ್ಬೋದಲ್ಲ, ಸಹೋದರರಿಗೆ ಏನಿಲ್ಲ, ಯಾವ್ದು ಇಲ್ಲ. ಹಂಗೆ ಯಾಕೆ ಸಹೋದರರಿಗಿಲ್ಲ ಅಂದ್ರೆ ಸಹೋದರರು ಕೂಡ ಯಾರು? ಸಭೆನೇ. ಹೆಂಗಂದ್ರೆ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಏನೋ ಆನೆಸ್ಟ್ ಆಗಿರ್ಬೇಕು. ತುಂಬಾ ಚೆನ್ನಾಗಿ ನೇಕೆಡ್ ಟ್ರೂತ್ಸ್ ಅಂತ ಹೇಳ್ತಾರೆ. ನೇಕೆಡ್ ಟ್ರೂತ್ಸ್ ಅಂದ್ರೆ ಯಾವ್ದು ಸತ್ಯದಲ್ಲಿ ಯಾವ ವಿಷಯಗಳನ್ನು ನಾವು ಮರೆತಿಟ್ಟು ಇಲ್ಲಿ ನಡೆಯಬಾರದು. ಇದು ವಚನ ಅಂದ್ರೆ ಇದು ವಚನ, ಹಿಂಗೆ ಆನೆಸ್ಟ್ ಇರ್ಬೇಕಂತ. ಅದೇನೇ ಇಲ್ಲಿ ನೋಡುವಾಗ ಇಲ್ಲಿ ಅಪೊಸ್ತಲ ಪೌಲು ಇಲ್ಲಿ ಸಭೆಗೆ ಒಂದು ಎಚ್ಚರಿಕೆ ಅಂತ ಬರೀತಾರೆ. 2 ಕೊರಿಂಥೆ, ಇವಾಗ ಓದಿದೀವಲ್ಲ 2 ಕೊರಿಂಥೆ 11:3. ಸೊ ಹಂಗಂದ್ರೆ ಪ್ರೀತಿಯ ಸಹೋದರ, ಇಷ್ಟು ವಿಷಯಗಳನ್ನು ನೋಡುವಾಗ ಖಂಡಿತವಾಗಿ ದೇವರ ಚಿತ್ತವನ್ನು ಮಾಡೋದು ತುಂಬಾ ಕಷ್ಟ. ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯಗಳು ನೋಡುವಾಗ ಪ್ರೀತಿಯ ಸಹೋದರ, ಒಂದ್ ದಿನಕ್ಕೆ ಒಂದು ಮನುಷ್ಯನಿಗೆ 50,000 70,000 70,000 ತನಕ ನಮ್ಗೆ ಯೋಚನೆಗಳು ಬರುತ್ತೆ, ಥಾಟ್ಸ್. ಹೆಂಗಂದ್ರೆ ಅದೇ ನಾವು ಹೇಳ್ತಾರೆ, ಒಂದು ಕೋತಿ ತರ ನಮ್ಮ ಮೈಂಡ್ ಒಂದು ಜಾಗದಲ್ಲಿ ಏನ್ ಮಾಡಲ್ಲ, ಸ್ಟೇಬಿಲಿಟಿ ಆಗಿ ನಿಗಲ್ಲ. ಸೊ ಅದಕ್ಕೆ ಬಟ್ ನೋಡಿದ್ರೆ ಈ ಮನಸ್ಸನ್ನು ಇಷ್ಟು ಕಂಟ್ರೋಲ್ ಮಾಡ್ಬೇಕು. ಅದಕ್ಕೆ ಇವಾಗ ನೋಡಿ, ಇವಾಗ ಪ್ರೆಸೆಂಟ್ ಇದರಲ್ಲಿ ಈ ಯೋಗ ಮಾಡ್ತಾರಲ್ಲ, ಇವರೆಲ್ಲ ಯಾಕೆ ಓಡ್ತಾರೆ ಅಂದ್ರೆ ಫೋಕಸ್ಡ್. ಸೊ ಅದಕ್ಕೆ ಹೋಗಿ ನೋಡಿ, ಲೋಕ ಫುಲ್ ಅದೇನಾಗಿದೆ ಇವತ್ತು ಫೇಮಸ್ ಆಗಿದೆ ಅಂತ.
ಬಟ್ ಕ್ರಿಸ್ತನಲ್ಲಿ ಇರುವಾಗ ಇದನ್ನು ನಾವು ಹೆಂಗ್ ಕಂಟ್ರೋಲ್ ಮಾಡ್ಬೇಕಂದ್ರೆ, ವಚನ ಓದೋಣ. 2 ಕೊರಿಂಥಿಯ 10ನೇ ಅಧ್ಯಾಯ 5ನೇ ವಚನ ಸಿಸ್ಟರ್. 2 Corinthians 10th chapter verse 5. ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲುಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲಾ ವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ಹಂಗಂದ್ರೆ ನೋಡು, ದೇವರಿಗೆ ವಿರೋಧವಾಗಿ ಏರಿಸಲ್ಪಟ್ಟಿರುವ ಯಾವುದು ಕೆಲಸಗಳನ್ನು, ದೇವರಿಗೆ ವಿರೋಧಿ ಬರುವ ಯಾವುದು ಜ್ಞಾನಗಳನ್ನು, ಯಾವುದು ತಿಳುವಳಿಕೆಯನ್ನು ನಾವೇನ್ ಮಾಡ್ಬೇಕು, ಅದನ್ನು ಸೆರೆ ಹಿಡಿಬೇಕಂತ ಇಲ್ಲಿ ನೋಡ್ತೀವಿ. ಹಂಗಂದ್ರೆ ಅದೇ ನಾನು ಹೇಳಿದಿಲ್ಲ, ನನಗೆ ನನ್ನ ಮಾಂಸಕ್ಕೆ ಯಾವ್ದೆಲ್ಲ ನ್ಯಾಯವಾಗಿ ಅನಿಸುತ್ತೆ, ವಿಚ್ ಇಸ್ ಲೀಗಲ್ ಅಂಡ್ ಪ್ರಾಪರ್ ಫಾರ್ ಬಾಡಿ. ಈ ಲೋಕದಲ್ಲಿ ನೋಡಿ ಇರುವ ನಾವು ನೋಡಿ ಇವಾಗ ಲೋಕದಲ್ಲಿ ಹೆಂಗಿರ್ತಾರೆ ಅದು ಅವ್ರ ತರ ನಮ್ಗೆ ಇರೋಕೆ ಒಂದು ಏನಿರುತ್ತೆ, ನಮ್ಗೆ ಅದ್ರಲ್ಲಿ ಏನಿದೆ ತಪ್ಪಿಲ್ಲ. ಅವ್ರು ಹೆಂಗಿರ್ತಾರೆ, ಒಳ್ಳೆ ಸಂಪಾದನೆ ಮಾಡ್ತಾರೆ, ಒಳ್ಳೆ ಮನೆ ಇರ್ತಾರೆ, ಇದೆಲ್ಲ ವಿಷಯಗಳು ಅವ್ರಿಗೆ ಒಂದು ತಪ್ಪು, ಅದು ಲಿವಿಂಗ್ ಸ್ಟ್ಯಾಂಡರ್ಡ್ಸ್. ಹಂಗಂದ್ರೆ ಈ ನಮ್ಮಿರುವ ಪ್ರೆಸೆಂಟ್ ಹೆಂಗೆ ಲೋಕದ ಅದೇ ತರ ನಮಗೆ ಬಾಳೋದಕ್ಕೆ ಏನಿರುತ್ತೆ, ಹಕ್ಕಿದೆ. ಇದರಲ್ಲಿ ಏನಿಲ್ಲ. ಈ ಹಕ್ಕನ್ನು ಬಿಟ್ಕೊಡ್ತಾರೆ. ಇದನ್ನೇ ದೇವರಿಗೆ ವಿರೋಧವಾಗಿ. ಹಂಗಂದ್ರೆ ಹಕ್ಕನ್ನು ಬಿಟ್ಬಿಡ್ಬೇಕಂದ್ರೆ ಇದು ಕುಟುಂಬವನ್ನು ನೋಡುವುದಕ್ಕೆ ಬರೋದಿಲ್ಲ. ನಮ್ಗೆ ಏನು ದೇವರು ಕೊಟ್ಟಿದ್ದಾರೆ ಆ ಸಾಕಷ್ಟು ಇಟ್ಕೊಂಡು ಅದನ್ನು ಕುಟುಂಬವನ್ನು ನಾನು ನಡೆಸಬೇಕು, ತುಂಬಾ ತುಂಬಾ ಮುಖ್ಯ. ಯಾಕಂದ್ರೆ ಸ್ಯಾಕ್ರಿಫೈಸ್ ನಲ್ಲಿ ಬರೆಯುವಾಗ ಕಂಪ್ಲೀಟ್ ಸರೆಂಡರ್ ಆಗಿ ನಾವು ಬಂದಿದ್ದೀವಿ ಅಂತ ಇದು. ಬಟ್ ಮಾತಾಡೋದು ಸ್ವಲ್ಪ ಈಸಿನೇ, ಬಟ್ ಪ್ರಾಕ್ಟಿಕಲ್ ನಲ್ಲಿ ಬರುವಾಗ ನಾವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಅವಾಗ್ಲೇ ನಾವೇನ್ ಮಾಡ್ತೀವಿ, ದೇವರ ಜ್ಞಾನಗೆ ವಿರೋಧವಾಗಿ ಇರುವ ಬರುವ ಒவ்வೊಂದು ವಿಷಯಗಳನ್ನು ನಾವು ಖಂಡಿತವಾಗಿ ಅದನ್ನು ನಾವು ಎದುರು ನಿಂತ್ಕೊಳ್ಬಹುದಂತ ಇಲ್ಲಿ ನೋಡ್ತೀವಿ, ಪ್ರೀತಿಯ ಸಹೋದರ ಅಂತ ನೋಡ್ತೀವಿ. ಸೊ ನೆಕ್ಸ್ಟ್ ನಾವು ಒಂದು 10 minutes ನಾವು ನೋಡ್ಬಿಟ್ಟು ಹೋಗೋಣ. ಹಂಗಂದ್ರೆ ಇಲ್ಲಿ ಮುಖ್ಯವಾದ ಏನ್ ಹೇಳಿದ್ದಾರೆ, ಇಲ್ಲಿ ಮುಖ್ಯವಾಗಿ ನೋಡುವಾಗ ನಾವು ಅದೇಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಯಾವ ವಿಷಯಗಳನ್ನು ನಾವು ಕಲೆಕ್ಟ್ ಮಾಡ್ತೀವಿ ಅದೇನೇ ಬಂದು ಏನ್ ಮಾಡುತ್ತೆ, ಕಾನ್ಶಿಯಸ್ ಮೈಂಡ್ ನಲ್ಲಿ ಜಾಗೃತಿ ಮನಸ್ಸವಾಗಿ ಇರುತ್ತೆ. ಒಂದ್ ವೇಳೆ ಸಬ್ ಕಾನ್ಶಿಯಸ್ ಮೈಂಡ್ ಕಂಪ್ಲೀಟ್ ಲೋಕಕ್ಕೆ ಕೊಟ್ಬಿಟ್ಟು ಆ ಕಾನ್ಶಿಯಸ್ ಮೈಂಡ್ ನಲ್ಲಿ ನಾನು ಕ್ರಿಸ್ತನಿಗೆ ಸಭೆಯಾಗಿ ಬರ್ಬೇಕಂತ ನೋಡುವಾಗ ಖಂಡಿತವಾಗಿ ಅದು ಆಗೋದಿಲ್ಲ ಅಂತ ಇಲ್ಲಿ ನೋಡ್ತೀವಿ, ಪ್ರೀತಿಯ ಸಹೋದರರೇ. ಸೊ ಇಲ್ಲಿ ಇನ್ನೊಂದು ವಿಷಯಗಳು ನೋಡುವಾಗ ಅವಾಗ ನಾನು ಇನ್ನೊಂದು ಬಗ್ಗೆ ಹೇಳ್ತಾರೆ, ಇವಾಗ ಕಾನ್ಶಿಯಸ್ ಆಗಿದ್ದೀನಿ, ಜಾಗೃತ ಆಗಿದ್ದೀನಿ, ಬಟ್ ಜಾಗೃತ ಇದ್ರೂ ಕೂಡ ನನಗೇನಾಗಲ್ಲ, ಓಡಕ್ಕೆ ಈ ಓಟನ್ನು ಮುಂದುವರಿಸೋದಕ್ಕೆ ಆಗೋದಲ್ಲ. ಇವಾಗ ಇಲ್ಲಿ ಯಾವ ಮನಸ್ಸಿನಲ್ಲಿ ನೀವು ಕೂತ್ಕೊಂಡಿದ್ದೀರಾ, ಕಾನ್ಶಿಯಸ್ ಆಗಿದ್ದೀರಾ. ಕಾನ್ಶಿಯಸ್ ಆಗಿ ಇದ್ರೂ ಕೂಡ ನನ್ಗೆ ಈ ಪಾಠವನ್ನು ಫುಲ್ 1 hour ಪಾಠವನ್ನು ನಮ್ಗೆ ಧ್ಯಾನ ಮಾಡೋಕ್ಕಾಗತ್ತಾ? ಯಾಕೆ? ಇದು ತುಂಬಾ ಕಾನ್ಶಿಯಸ್ ನಲ್ಲಿ ಕೂಡ ಕೆಲವು ಪ್ರಶ್ನೆಗಳು ಮೀನ್ಸ್ ಪ್ರಾಬ್ಲಮ್ಸ್ ಇದೆ ಅಂತ ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡೋಣ. ಈ ಕಾನ್ಶಿಯಸ್ ನಲ್ಲಿ ಬಂದು 4 waves, ಸೈಂಟಿಫಿಕ್ ಆಗಿ 4 waves ಇದೆ. ಹಂಗೆ ನೋಡುವಾಗ ಸಿಂಪಲ್ ಆಗಿ ನಾವು ಹೇಳುವಾಗ 4 ವಿಷಯಗಳನ್ನು ಈ ಕಾನ್ಶಿಯಸ್ ಮೈಂಡ್ ನಲ್ಲಿ, ಒಂದು ಬಂದು ಆಲ್ಫಾ ಸ್ಟೇಟ್ ಅಂತ ಹೇಳ್ತಾರೆ, ಆಲ್ಫಾ ವೇವ್ಸ್. ಇದು ಸಿಂಪಲ್ ಆಗಿ ನಾನು ಹೇಳ್ತೀನಿ ನೋಡಿ, ಕಾನ್ಶಿಯಸ್ ಆಗಿದ್ದೀವಿ, ಜಾಗೃತನಾಗಿದ್ದೀನಿ, ಬಟ್ ಏನು ಕೆಲಸ ಮಾಡಲ್ಲ ನಾನು. ಅರ್ಥ ಆಯ್ತಲ್ಲ? ಜಾಗೃತ ಆಗಿದ್ದೀನಿ ನಾನು, ಹಾಗಂದ್ರೆ ಸಿಂಪಲ್ ಆಗಿ ನಾನು ಸಭೆಯಲ್ಲಿ ಬಂದು ಇಲ್ಲಿ 1 hour ಪಾಠ ನಾನು ಕೇಳ್ಬೇಕು, ಬಟ್ ಇಲ್ಲಿ ಕೂತ್ಕೊಂಡ ತಕ್ಷಣ ನನ್ನ ಮನಸ್ಸು ಏನೇ ಆಗುತ್ತದೆ, ಬೇರೆ ಕಡೆ ಹೋಗಿ. ಕಾರಣ ಏನು? ಆ ಕಾನ್ಸಂಟ್ರೇಷನ್ ಕೊಟ್ಟಿದ್ದೀನಿ, ಬಟ್ ರಿಲ್ಯಾಕ್ಸ್ ಆಗಿರ್ಬೇಕು. ಇಲ್ಲಾಂದ್ರೆ ಫಾರ್ ಎಕ್ಸಾಂಪಲ್ ಮನೆಗೆ ಹೋಗ್ತೀವಿ, ಮನೆಗೆ ಹೋಗಿ ನಾನು ಏನ್ ಮಾಡ್ತೀವಿ, ಜಾಗೃತನೇ ಇರ್ಬೇಕು. ನಾನು ಈ ಮಾಂಸ ಕೆಲಸಗಳನ್ನ ಮಾಡ್ತೀನಿ, ಇಷ್ಟು ವಿಷಯಗಳು ಮಾಡ್ತೀನಿ, ಬಟ್ ನನ್ನ ಮೈಂಡ್ ನಲ್ಲಿ ಏನಿರುತ್ತೆ, ನಾನು ಇನ್ನ ಜಾಗೃತನೇ ಇರ್ತೀನಿ, ನಾನು ಇನ್ನ ಬೈಬಲ್ ಸ್ಟೂಡೆಂಟ್ಸ್, ನಾನು ಇನ್ನ ಸಭೆಗೆ ಹೋಗ್ತಾ ಇದ್ದೀನಿ, ಬಟ್ ಸ್ಟಿಲ್ ಜಾಗೃತ ಆಗಿರ್ತೀನಿ, ಇನ್ನ ಕೆಲಸಗಳನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಜಾಗೃತ ಆಗಿ ಇರ್ತೀನಿ, ಕೈನಲ್ಲಿ ಟಿವಿ ರಿಮೋಟ್ ಇದೆ, ಬಟ್ ನಾನು ಮಾಡ್ತೀನಿ ಅದೆಲ್ಲ. ಸೊ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಜಾಗೃತ ಆಗಿ ಇರ್ತೀನಿ, ಮಾಂಸ ಕೆಲಸಗಳನ್ನು ನಾವು ಮಾಡ್ತೀವಿ, ಬಟ್ ನಮ್ಮ ಮೈಂಡ್ ಏನ್ ಹೇಳುತ್ತೆ, ನೀನ್ ಕರೆಕ್ಟ್ ಆಗಿ ಓಡ್ತಾ ಇದೀಯ, ನೀನ್ ಮಾಡೋದಲ್ಲ ಸರಿ. ಯಾಕಂದ್ರೆ ನಾನು ವಾರಕ್ಕೆ 1 ದಿನ ಏನ್ ಮಾಡ್ತೀನಿ, ಸಭೆಗೆ ಹೋಗ್ತಾ ಇದ್ದೀನಿ, ಹಂಗಂದ್ರೆ ನಾನು ಭೂಲೋಕದಲ್ಲಿ ಮಾಡುವ ಕೆಲಸಗಳನ್ನ ಸರಿ. ಇದು ಕಾನ್ಶಿಯಸ್ ಆಗಿ ಇದ್ದು ಬಿದ್ದೋಗೋದು. ಎರಡನೇದೇ ನಮ್ಗೆ ಮುಖ್ಯವಾದ ಬೇಕಾಗಿದೆ ಬೇಟಾ ವೇವ್ಸ್. ಈ ಬೇಟಾ ವೇವ್ಸ್ ಅಂದ್ರೆ ಇಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್, ಆ ಉಪಪ್ರಜ್ಞಾ ಮನಸ್ಸು ಇಲ್ಲಿ ಬಂದು ಕೆಲಸ ಕೊಡಲ್ಲ. ಅದಕ್ಕೆ ಇಲ್ಲಿ ಯಾವ್ದು ಮಾತ್ರ ನಿಲ್ಲುತ್ತೆ ಅಂದ್ರೆ ಜಾಗೃತಿ ಮನಸ್ಸು ಮಾತ್ರ ನಿಲ್ಲುತ್ತೆ. ಉದಾಹರಣೆಗೆ ಬಂದು
ಮತ್ತೆ 16ನೇ ಅಧ್ಯಾಯ ವಚನ 23 ಕೂಡ ಓದೋಣ. ಮ್ಯಾಥ್ಯೂ 16 ಚಾಪ್ಟರ್ ವರ್ಸ್ 23. ಆತನು ತಿರುಗಿಕೊಂಡು ಪೇತ್ರನಿಗೆ, ಹಾ ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ಹ್ಮ್ ನನಗೆ ನೀನು ವಿಘ್ನವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದ್ದಲ್ಲ ಎಂದು ಹೇಳಿದನು. ನೋಡಿದ್ರೆ ಇಮಿಡಿಯೇಟ್ ಆಗಿ ಇಲ್ಲಿ ಸ್ವಾಮಿ ಏನ್ ಮಾಡಿದ್ರು, ಪೇತ್ರವನ್ನು ಎಚ್ಚರಿಸಿದ್ರು. ಅಲ್ಲಿ ನಾವು ಪೇತ್ರು ಹೇಳಿದ್ರಲ್ಲಿ ಏನಾದ್ರು ತಪ್ಪಿತ್ತ? ಇಲ್ಲ. ನೀವಿದ್ರೆ ಇಲ್ಲಿ ಇಸ್ರೇಲ್ ನಲ್ಲಿ ರಾಜ್ಯ ಸ್ಥಾಪಿಸಬಡಬಹುದು, ಇನ್ನು ಅನೇಕ ಕೆಲಸಗಳನ್ನು ಮಾಡಬಹುದು, ಎಲ್ಲರನ್ನು ಗುಣಪಡಿಸಬಹುದು, ಎಲ್ಲ ಸಂತೋಷವಾಗಿರ್ಬೋದು, ರೋಮರಿಂದ ನಾವು ಬಿಡುಗಡೆ ಆಗಬಹುದು. ಇದು ಒಳ್ಳೆ ವಿಷಯ ತಾನೆ. ಬಟ್ ಇಮಿಡಿಯೇಟ್ ಸ್ವಾಮಿ ಏನ್ ಮಾಡೋದು? ಯಾಕಂದ್ರೆ ಕ್ರಿಸ್ತನು ಬಂದ ಮೊದಲನೇ ಬರುವ ಉದ್ದೇಶನೂ ಬೇರೆ ಇತ್ತು, ಅವರು ಡಿವೈನ್ ಪ್ಲಾನ್ ನಲ್ಲಿ ಇರುವ ಬೇರೆ ಇತ್ತು. ಈ ಅಂಡರ್ಸ್ಟ್ಯಾಂಡಿಂಗ್ ಬಂದು ಈ ಬೇಟಾ ವೇವ್ ನಲ್ಲಿ ನಮ್ಮಲ್ಲಿ ಹಾಗಂದ್ರೆ ಮಾಂಸಿಕವಾದ ವಿಷಯಗಳು ಯಾವುದೋ ಒಂದು ನಮ್ಮನ್ನು ಇದು ಮಾಡುವಾಗ ಅದು ಇಮಿಡಿಯೇಟ್ ಆಗಿ ನಾವೇನ್ ಮಾಡಬೇಕು, ಇಲ್ಲಿ ಇದಕ್ಕೆ ಡಬಲ್ ಮೈಂಡೆಡ್ ಆಗಿ ಇರಬಾರ್ದು. ಖಂಡಿತವಾಗಿ ಟೈಮ್ ತಗೊಳ್ಬೇಕು ಒಂದು ಡಿಸಿಷನ್ ತಗೊಳಕ್ಕೆ. ಅದು ತಗೊಂಡು ಕರೆಕ್ಟ್ ಆಗಿ ಇದು ಮಾಡಿದ್ರೆ ನನ್ನ ಕಾನ್ಸಂಟ್ರೇಟೆಡ್ ಲೈಫ್ಗೆ ಇದು ಒಳ್ಳೇದಂತ ನಾವು ಡಿಸಿಷನ್ ತಗೊಳ್ಬೇಕು. ತುಂಬಾ ಇಲ್ಲಿ ಮುಖ್ಯ. ಸೊ ಯಾಕಂದ್ರೆ ನಮ್ಮ ಸೈತಾನನ ಹೆಂಗಿದ್ದಾನೆ, ಯಾವಾಗ್ಲೂ ಗರ್ಜರ ಸಿಂಹ ತರ ಇದ್ದಾನೆ. ಹೆಂಗ್ ಮಾಡ್ತಾನೆ ಅವನು? ಬಂದು ನಮ್ಮನ್ನು ಏನ್ ಮಾಡಿದ್ರೆ ಕಚ್ತಾನ, ಕಂಪ್ಲೀಟ್ ನುಂಗ್ಬಿಡ್ತಾನೆ. ಅದೇ ಕೊನೆಯ ಕಾಲದ ಸಭೆಯಲ್ಲಿ ಇನ್ನ ಅವನಿಗೆ ಏನಿದೆ, ಈಸಿಯಾಗಿ ನುಂಗ್ಬಹುದು. ಯಾಕಂದ್ರೆ ನಮ್ಮ ಮನಸ್ಸೆಲ್ಲ ಹೆಂಗಿದೆ, ಇಲ್ಲ ಈ ಸಭೆನ ಆ ಸಭೆ ಹೆಂಗಂದ್ರೆ ಏನ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ತಂಗ ನುಂಗ್ಬಿಡುತ್ತೆ ಪ್ರೀತಿಯ ಸಹೋದರ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಪ್ರೀತಿಯ ಯಾವಾಗ್ಲೂ ನಮ್ಮ ಮನಸ್ಸನ್ನು ನಾವೇನ್ ಮಾಡ್ಬೇಕು, ಅದನ್ನು ಕಟ್ಟಬೇಕು. ಹಂಗಂದ್ರೆ ನೋಡುವ 1ನೇ ಪೇತ್ರರು 1ನೇ ಅಧ್ಯಾಯ ವಚನ 13. ಫಸ್ಟ್ ಪೀಟರ್ ಫಸ್ಟ್ ಚಾಪ್ಟರ್ ವರ್ಸ್ 13. ಆದ್ದರಿಂದ ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿದ್ದು, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ನೋಡ್ರಿ, ಆದುದರಿಂದ ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿರೋದು ತುಂಬಾ ಮುಖ್ಯ. ಹಂಗ ಮನಸ್ಸನ್ನು ನಾವೇನ್ ಮಾಡ್ಬೇಕು, ಕಟ್ಟಬೇಕು. ಯಾಕಂದ್ರೆ ಇದು ಕಟ್ಟಿಲ್ಲ ಅಂದ್ರೆ ಸೈತಾನ್ ಏನ್ ಮಾಡ್ತಾನೆ, ಫಸ್ಟ್ ಅದನ್ನು ಓದನ ಸಿಸ್ಟರ್ ಮಾರ್ಕ್ 3ನೇ ಅಧ್ಯಾಯ ವಚನ 27. ಮಾರ್ಕ್ 3rd chapter verse 27. ಅದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ, ನೋಡಿ, ಒಬ್ಬನು ಮೊದಲನ್ನು ಬಲಿಷ್ಠವನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದಕ್ಕಾಗುವುದಿಲ್ಲ. ನೋಡಿದ್ರ, ಹಂಗಂದ್ರೆ ಇದು ಬಂದು ನಮ್ಗೆ ಖಂಡಿತವಾಗಿ ಇದು ಕ್ರೈಸ್ಟ್ 2ನೇ ಪ್ರತ್ಯಕ್ಷ ಬಗ್ಗೆ ಬರೆದಿರುವ ಒಂದು ಮುಖ್ಯವಾದ ವಚನ. ಬಟ್ ಇಲ್ಲಿ ಕ್ಯಾರೆಕ್ಟರ್ ನೋಡುವಾಗ ಇಲ್ಲಿ ಸೈತಾನನ್ ಏನ್ ಮಾಡ್ತಾನೆ, ಮೊದಲನೇದು ಅವನು ಒಂದು ಮನುಷ್ಯನನ್ನು ಕಟ್ಟಬೇಕಂದ್ರೆ ಏನ್ ಮಾಡ್ತಾನೆ, ಅವನು ಬಲಿಷ್ಠವಾಗಿದ್ದಾನೆ, ಎಲ್ಲ ಸ್ಟ್ರಾಂಗ್. ನಮ್ಗೆ ಸ್ಟ್ರಾಂಗ್ ಬಲಿಷ್ಠವಾದ ಮನಸ್ಸು ಯಾವುದು, ಕಾನ್ಶಿಯಸ್ ಮೈಂಡ್. ಮೊದಲನೇದು ಇದು ಕಟ್ತಾನೆ. ಈ ಕಾನ್ಶಿಯಸ್ ಮೈಂಡ್ ಏನ್ ಮಾಡ್ತಾನೆ, ಅವನು ಕಟ್ಟಿಬಿಟ್ಟ ಮೇಲೆ ಏನ್ ಮಾಡ್ತಾನೆ, ನಮ್ಮನ್ನು ಕಂಪ್ಲೀಟ್ ಆಗಿ ವಿನಾಶ ಮಾಡ್ತಾನೆ ಅಂತ ನೋಡ್ತೀವಿ. ಬಟ್ ಆದ್ರೂ ನಾವು ಏನ್ ಮಾಡ್ತೀವಿ, ಏನ್ ತಿಳ್ಕೊಳ್ತೀವಿ ಅಂದ್ರೆ, ಅದೇ ಅಪೋಸ್ತಲ ಪೌಲ್ ಬರೆಯುವಾಗ ಎಲ್ಲಾ ಇಸ್ರಾಯೇಲ್ಯರು ಅಲ್ಲೇವೆ ಅಂತ ಬರೀತಾರೆ. ಅದೇ ತರಾನೇ ನಾವು ಎಷ್ಟು ಸಭೆಗೆ ಎಷ್ಟು ಕೆಲಸಗಳನ್ನು ಮಾಡಿದ್ರೆ ನಮ್ಮ ಮನಸ್ಸಿನಲ್ಲಿ ಏನಿರ್ಬೇಕು, ನಾನು ಸಭೆಗಾಗಿ ಕರೆಕ್ಟ್ ಆಗಿ ಓಡ್ತಾ ಇದೀನ, ಈ ಚಿಂತೆ ನನ್ನಲ್ಲಿ ಯಾವಾಗ್ಲೂ ಇರ್ಬೇಕು. ಕರೆಕ್ಟ್ ಆಗಿ ನಾನು ಸರಿಪಡಿಸಬೇಕು ಪ್ರೀತಿಯ ಸಹೋದರರು. ಯಾಕಂದ್ರೆ ಎಲ್ಲಾ ಬೈಬಲ್ ಸ್ಟೂಡೆಂಟ್ಸು ಅಲ್ಲ ಅಂತ ನಾವು ನೋಡ್ತೀವಿ. ಸೊ ಇದು ತುಂಬಾ ಮುಖ್ಯ. ಸೊ ಇದನ್ನು ನಾವು ಏನ್ ಮಾಡ್ಬೇಕು, ಈ ವಿಷಯಗಳನ್ನು ನಾವು, ಯಾಕಂದ್ರೆ ಸೈತಾನಿಗೆ ಚೆನ್ನಾಗಿ ಗೊತ್ತು ಯಾವ ಟೆಕ್ನಿಕ್ ಹಾಕಿದ್ರೆ ಈ ಸಹೋದರನು ಬೀಳ್ತಾರೆ ಅಂತ, ಏನನ್ನು ಕೊಟ್ರೆ ಈ ಸಹೋದರಿಯನ್ನು ಇವಾಗ ಬೀಳ್ತಾರೆ ಅಂತ ಅವ್ರು ಚೆನ್ನಾಗಿ ಸೈತಾನ್ ಕೊಟ್ಟು ಹಾಗೆ ಎಚ್ಚರಿಕೆವಾಗಿ ಇರಬೇಕು. ಹಂಗಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಏನು ಯಾವಾಗ್ಲೂ ನಾವು ಇರ್ಬೇಕಂದ್ರೆ ನೋಡುವಾಗ 2ನೇ ಥೆಸಲೋನಿಕನ್ಸ್ ಇದು 1ನೇ ಥೆಸಲೋನಿಕ ಫಸ್ಟ್ ಚಾಪ್ಟರ್ ವರ್ಸ್ 10. ಆತನು ಸತ್ತವರೊಳಗಿಂದ ಎಬ್ಬಿಸಿದಂತ ಆಕಾಶದೊಳಗಿಂದ ಬರುವಂತ ಆತನ ಕುಮಾರನನ್ನು ಎದುರು ನೋಡುವವರಾದಿರೆಂತಲೂ ತಿಳಿಸುತ್ತಾರೆ. ಕುಮಾರನನ್ನು ಏನ್ ಮಾಡ್ಬೇಕು, ನಾವು ಎದುರು ನೋಡ್ಬೇಕು. ಆ ಪ್ರೀತಿಯನ್ನು ನಾವೇನ್ ಮಾಡ್ಬೇಕು, ಅಲ್ಲಿ ಎದುರು ನೋಡುವವರು ಹೆಂಗಿದ್ದಾರೆ ಅಂತ ನೋಡುವಾಗ ಫಿಲಿಪಿಯರಿಗೆ 4ನೇ ಅಧ್ಯಾಯ ವಚನ 8 ಕೂಡ ಓದೋಣ. ಹೆಂಗೆ ಎದುರು ನೋಡ್ತಾರೆ ಅಂದ್ರೆ, ಫಿಲಿಪಿಯರ್ 4ನೇ ಅಧ್ಯಾಯ ವಚನ 8.
ಕಡೆಯ ಮಾತೇನೆಂದರೆ ಸಹೋದರರೇ, ಯಾವಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೋಡಿದ್ರ? ಸೊ ಇದು ತುಂಬಾ ಮುಖ್ಯವಾದ ವಚನ. ಈ ವಿಷಯಗಳನ್ನು ಎಲ್ಲವನ್ನು ನಾವೇನ್ ಮಾಡ್ಬೇಕು, ನಮ್ಮ ಮನಸ್ಸಿನಲ್ಲಿ ಧ್ಯಾನಕ್ಕೆ ತಗೊಂಡ್ ಬರ್ಬೇಕು. ಬಟ್ ಈ ವಿಷಯಗಳು ಬಂದು ನಾವು ಸಾಧಾರಣವಾಗಿ ನಾವು ಇದು ಕಂಪ್ಲೀಟ್ ಆಗಿ ಇದು ಧ್ಯಾನ ಮಾಡೋದು ಆಗೋದಲ್ಲ, ಇಟ್ಕೊಳ್ಳೋಕೆ ಆಗಲ್ಲ. ಇದಕ್ಕೆ ಒಂದು ಆರ್ಡರ್ ಕೊಟ್ಟಿದ್ದಾರೆ ಬೈಬಲ್ ನಲ್ಲಿ. ಯಾವ ಆರ್ಡರ್ ಅಂತ ನೋಡುವಾಗ ಅದನ್ನು ಓದೋಣ ನೋಡಿ. ಫಸ್ಟ್ ಪೀಟರ್ ಸಿಸ್ಟರ್, ಸಾರಿ ಸೆಕೆಂಡ್ ಪೀಟರ್ ಹೋಗ್ಬಿಡಿ. ಫಸ್ಟ್ ಚಾಪ್ಟರ್ ನಲ್ಲಿ ಸೆಕೆಂಡ್ ಪೀಟರ್ 2ನೇ ಪೇತ್ರ 1ನೇ ಅಧ್ಯಾಯ ವಚನ 5ರಿಂದ ಓದಿ ಸಿಸ್ಟರ್. ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು. ನೋಡಿ, ಇಲ್ಲಿ ಆರ್ಡರ್ ಹೇಳ್ತಾರೆ. ಇವಾಗ ನಾವು ಕ್ರಿಸ್ತನಲ್ಲಿ ಬೆಳಿಬೇಕಂದ್ರೆ ಇಮಿಡಿಯೇಟ್ ಆಗಿ ಬಂದು ನಾನು ಪ್ರೀತಿ ತೋರಿಸುವುದು, ಒಂದು ಈ ಯಾವುದೋ ಒಂದು ಸಮಾಧಾನ ಇರುವುದು ಸಾಧ್ಯವೇ ಇರಲ್ಲ. ಯಾಕಂದ್ರೆ ನಾವು ಜಸ್ಟ್ ಒಂದು ಆಚೆ ಮಾಂಸದಿಂದ ಆಚೆ ಬಂದಿದ್ದೀವಿ. ಇಲ್ಲಿ ಬರ್ಬೇಕಂದ್ರೆ ಈ ಆರ್ಡರ್ ಇಂಪ್ಲಿಮೆಂಟ್ ಮಾಡ್ಬೇಕು. ಇದಕ್ಕೆ ಖಂಡಿತವಾಗಿ ನಾವೇನ್ ಮಾಡ್ಬೇಕು, ಟೈಮ್ ಕೊಡ್ಬೇಕು. ಅದೇ ಓದಿ ಸಿಸ್ಟರ್ ಹೆಂಗೆ ಅಂತ. ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ನೋಡಿದ್ರ ಪ್ರಿಯ ಸಹೋದರ, ಇಲ್ಲಿ ಈ ಹೇಳಿರುವ ವಿಷಯಗಳೇ ನಾವು ಎಲ್ಲಿ ನಿಂತ್ಕೊಂಡಿದ್ದೀವಿ, ಯಾವ ಸ್ಟೆಪ್ಸ್ ನಲ್ಲಿ ಇಲ್ಲಿ ನಿಂತ್ಕೊಂಡಿದ್ದೀವಿ. ಯಾಕಂದ್ರೆ ನಮ್ಮಿರುವ ಕಾಲ ಬಂದು ಪ್ರೀತಿಯ ಸಹೋದರಿ ನಮಗೆ ಇಮಿಡಿಯೇಟ್ ಆಗಿ ಬೇಕು. ಇಲ್ಲ, ನಮಗೆ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಎಲ್ಲ ಬರ್ಬೇಕಂದ್ರೆ ನೋಡುವಾಗ ಈ ವಿಷಯಗಳನ್ನು ಇಲ್ಲಿರುವ ಹಾಕಿರುವ ಸ್ಟೆಪ್ಸ್ ಗಳನ್ನು ನಾವೇನ್ ಮಾಡಿದೀವಿ, ಎಲ್ಲಿ ಇದೆ ಅಂತ ನಮ್ಗೆ ಮಾತ್ರ ಅದು ಗೊತ್ತಾ. ಒಂದು ವೇಳೆ ನಾನು ನಂಬಿಕೆನಲ್ಲಿ ಇರಬಹುದು, ಸದ್ಗುಣದಲ್ಲಿ ಇರಬಹುದು, ಜ್ಞಾನದಲ್ಲಿ ಇರಬಹುದು, ಸಹೋದರ ಸ್ನೇಹದಲ್ಲಿ ಇರಬಹುದು, ದೇವರು ಸ್ನೇಹಿತರು ಯಾವುದೋ ಅಲ್ಲ, ನಮ್ಗೆ ಮಾತ್ರ ಇದು ಪ್ರಶ್ನೆ. ಇದನ್ನು ಆರ್ಡರ್ ಫಾಲೋ ಮಾಡಿದ್ರೆ ಅಪೊಸ್ತಲ ಪೌಲ್ ಫಿಲಿಪಿಯರ್ 4ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳಿದ್ರಲ್ಲ, ಅದನ್ನು ನಾವು ಖಂಡಿತವಾಗಿ ಇದನ್ನೇ ನಮ್ಮ ಮನಸ್ಸಿನಲ್ಲಿ, ಈ ಮನಸ್ಸನ್ನು ನಾವೇನ್ ಮಾಡ್ಬೋದು, ಆ ನಡುವನ್ನು ಕಟ್ಟಿಕೊಳ್ಳಬಹುದು ಇಲ್ಲಿ ನೋಡ್ತೀವಿ ಪ್ರೀತಿಯ ಸಹೋದರರನ್ನು. ಹಂಗಂದ್ರೆ ನಾವು ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಈ ವಿಷಯಗಳನ್ನು ನಾವು ಏನ್ ಮಾಡ್ಬೇಕು, ಯಾವಾಗ್ಲೂ ಆ ಧ್ಯಾನದಲ್ಲಿ ಇರ್ಬೇಕು. ಎಲ್ಲಿ ಹೋದ್ರೇನೆ ಹಂಗಂದ್ರೆ ನಮ್ಮ ಲೋಕ ನಮ್ಮನ್ನು ನೋಡುವಾಗ ಈಗ ಇವನು ಹುಚ್ಚ ಅಂತ ಹೇಳ್ಬೇಕು. ಯಾಕಂದ್ರೆ ಇವನು ಔಟ್ ಆಫ್ ವರ್ಲ್ಡ್ ಥಿಂಕಿಂಗ್, ನಾವು ಥಿಂಕ್ ಮಾಡೋದಲ್ಲ ಹೆಂಗೆ. ಬಟ್ ನಾವೇನ್ ಮಾಡ್ತೀವಿ, ಅದೇ ಸಹೋದರರು ಬರೆಯುವಾಗ ಚೆನ್ನಾಗಿ ಬರೀತಾರೆ, ಸತ್ಯ ಎಕ್ಸೆಪ್ಟ್ ಟ್ರೂತ್, ಸತ್ಯ ವಿಷಯದಲ್ಲಿ ಮಾತ್ರ ಧೈರ್ಯ ಇರ್ಬೇಕಾ, ಅದು ಬಿಟ್ಟು ಎಲ್ಲಾ ವಿಷಯಗಳನ್ನ ನಾವ್ ಹೆಂಗಿರ್ಬೇಕಾ, ಇನ್ನೋಸೆಂಟ್ ಇರ್ಬೇಕು. ಹೆಂಗಿದೆ ಆ ಕ್ಲೆವರ್ನೆಸ್ ಅಲ್ಲಿ ಬರಬಾರ್ದ. ಲೋಕದಲ್ಲಿ ನಿಮ್ಗೆ ಕ್ಲೆವರ್ನೆಸ್ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಲೋಕವನ್ನು ಇಟ್ಟನೆ ನಮ್ಮನ್ನು ಏನ್ ಮಾಡೋದು. ಬಟ್ ನಾವೇನ್ ಮಾಡ್ತೀವಿ, ಸತ್ಯದಲ್ಲಿ ಇನ್ನೋಸೆಂಟ್ ಆಗಿದ್ದೀವಿ, ಲೋಕದ ವಿಷಯಗಳನ್ನೆಲ್ಲ ಏನ್ ನೋಡ್ತೀವಿ, ಕಾಂಪಿಟೇಷನ್, ಕಂಪ್ಯಾರಿಸನ್, ಲೋಕ ಏನ್ ಮಾಡ್ತೀವಿ, ನಾವು ಹೋಗ್ತಾ ಇದೀವಿ ಅಂತ ನೋಡ್ತೀವಿ ವ್ಯತ್ಯಾಸ. ಅದಕ್ಕೆ ಇಲ್ಲಿ ಅಪೊಸ್ತಲ ಪೌಲ್ ಬರೆಯುವಾಗ ಫಿಲಿಪಿಯರ್ 4ನೇ ಅಧ್ಯಾಯದಲ್ಲಿ ಈ ವಿಷಯಗಳನ್ನೇ ನೀವೇನ್ ಮಾಡಿ ಧ್ಯಾನ ಮಾಡ್ಕೊಳ್ಳಿ ಅಂತ ನೋಡ್ತೀವಿ. ಸೊ ಹಂಗಂದ್ರೆ ಈ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ತುಂಬಾ ಮುಖ್ಯವಾದದ್ದು. ಇದಕ್ಕೆ ಒಂದು 7 ವಿಷಯಗಳನ್ನು ಹೆಂಗೆ ನಾವು ಈ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಈ ವಿಷಯಗಳನ್ನ ಸ್ಟೋರ್ ಮಾಡೋದಂದ್ರೆ ಒಂದು 7 ಪಾಯಿಂಟ್ ನಾನು ಮುಗಿಸ್ಬಿಟ್ಟು ಪಾಠವನ್ನು ಮುಗಿಸೋಣ. ಮೊದಲನೇದು ಬಂದು ನಮ್ಮ ಉದ್ದೇಶ. ಯಾಕಂದ್ರೆ ಎಲ್ಲಿ ಉದ್ದೇಶ ಇಲ್ಲ ಅಂದ್ರೆ ಅಲ್ಲಿ ಏನಾಗ್ತದೆ, ಸಭೆಗಳು ಕೆಟ್ಟ ಹೋಗುತ್ತಂತ ನಾವು ನೋಡ್ತೀವಲ್ಲ. ಓದ್ಬೇಡ ಸಿಸ್ಟರ್. ಜ್ಞಾನಯುಕ್ತಿಗಳು 29ನೇ ಅಧ್ಯಾಯ ವಚನ 18. ಜ್ಞಾನಯುಕ್ತಿಗಳು 29ನೇ ಅಧ್ಯಾಯ ವಚನ 18. ಹಾಗಾದ್ರೆ ನಮ್ಮ ಉದ್ದೇಶ, ಬಂದಿರುವ ಉದ್ದೇಶ ಏನು, ತುಂಬಾ ಮುಖ್ಯ. ಎರಡನೇದು ನೋಡುವಾಗ ನಮ್ಮ ಆಸೆ, ಡಿಸೈರ್. ಅದೇ ನಮ್ಗೆ ಸ್ವಾಮಿ ಬರೆಯುವಾಗ ಮತ್ತೆ 6ನೇ ಅಧ್ಯಾಯ 21 ವಚನದಲ್ಲಿ ಹೇಳಂದ್ರೆ, ನಿಮ್ಮ ಟ್ರೆಷರ್ಗೆ ಏನ್ ಹೇಳ್ತೀವಿ, ಆಸ್ತಿ. ನಮ್ಮ ಆಸ್ತಿ ಎಲ್ಲಿದೆ ಅಲ್ಲೇ ನಮ್ಮ ಮನಸ್ಸು ಇದೆ ಅಂತ. ಹಂಗಂದ್ರೆ ಇದು ಕರೆಕ್ಟ್ ಆಗಿ ನಾವೇನ್ ಮಾಡ್ಬೇಕು, ನಾವು ಟ್ಯೂನ್ ಮಾಡ್ಬೇಕಂತ ನೋಡ್ತೀವಿ. ಅದೇ ಎಲ್ಲರೂ ನಮ್ಮ ಸಹೋದರಿಗೆ ಕೊಡೋ ಎಕ್ಸಾಂಪಲ್, ನಮ್ಗೆ ಊರಿಗೆ ಹೋಗಿದ ತಕ್ಷಣ ನಮ್ಗೆ ಮೈಂಡ್ ನಲ್ಲಿ ಬರೋದೇನು ಇಂಪಾರ್ಟೆಂಟ್ ಆಗಿ, ನಮ್ಮ ಕಬೋರ್ಡ್ ಲಾಕ್ ಮಾಡಿದೀವಿ ಅಂತ ಜನರಲ್ ಥಾಟ್ ಬರುತ್ತೆ. ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಮೂರನೇದು ನೋಡ್ಬೋದು, ತುಂಬಾ ಮುಖ್ಯ ಬಂತು, ನಾಲೆಡ್ಜ್, ಜ್ಞಾನ. ಈ ಜ್ಞಾನ ಏನಂದ್ರೆ, ಇವಾಗ ನೋಡಿ ನಾನು ನಿಮ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ನೀವೇನ್ ಮಾಡ್ತೀರಾ, ಇದನ್ನು ಕೇಳ್ತಾ ಇದ್ದೀವಿ. ಇದರಿಂದ ನೀವೇನ್ ಪಡೆದಿದ್ದೀರಾ, ತಪ್ಪು. ಇದರಿಂದ ಜ್ಞಾನ ಮಾಡಿ ನೀವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ದೀರಾ ಅಷ್ಟೇ.
ಜ್ಞಾನ ಅಂದ್ರೆ ನಾಲೆಜ್ ಅಂದ್ರೆ ಏನಂತ ನೋಡುವಾಗ ಇದು ಒಂದು ವಚನ ಮಾತ್ರ ಓದೋಣ ಸಿಸ್ಟರ್. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ ವಚನ 1. ತಿಳುವಳಿಕೆಯನ್ನು ಪ್ರೀತಿಸುವವನು ಶಿಕ್ಷಣವನ್ನು ಪ್ರೀತಿಸುತ್ತಾನೆ. ತಿಳುವಳಿಕೆ ಯಾರಿಗ್ ಮಾತ್ರ ಇದೆ? ನಾಲೆಜು. ಶಿಕ್ಷಣವನ್ನು ಪ್ರೀತಿಸಬೇಕಾ? ಯಾರೆಲ್ಲ ನಮ್ಮನ್ನು ಶಿಕ್ಷಣ ಮಾಡ್ತಾರೆ, ದೇವರು ಶಿಕ್ಷಣ ಮಾಡ್ತಾರೆ ಸಭೆಯಲ್ಲಿ, ಯಾರಾದ್ರೂ ಅದನ್ನು ನಾವೇನ್ ಮಾಡಿ ನೀವು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದ್ರೆ, ಹಂಗಂದ್ರೆ ಕೇಳುವುದು ಮಾತ್ರ ಜ್ಞಾನ ಇಲ್ಲ, ಅದು ತಪ್ಪು. ಜಸ್ಟ್ ನಾವೇನ್ ಮಾಡ್ತೀವಿ, ಒಂದು ಯೂಟ್ಯೂಬ್ ನಲ್ಲಿ ಚಾನೆಲ್ ನೋಡುವಾಗ ಒಂದು ವ್ಯೂವರ್ಸ್ ನಾವು ಅಷ್ಟೇ ಜಸ್ಟ್ ಡ್ರಾಗ್ ಮಾಡಬೇಕು, ಅದೇ ಅಷ್ಟಿಲ್ಲ, ಅದು ಜ್ಞಾನ ಅಲ್ಲ. ಸತ್ಯದಲ್ಲಿ ಬರುವ ಶಿಕ್ಷಣವನ್ನು ನಾವೇನ್ ಮಾಡ್ಬೇಕು, ಅಕ್ಸೆಪ್ಟ್ ಮಾಡಬೇಕು, ತುಂಬಾ ಮುಖ್ಯ. 4ನೇದು ನೋಡುವಾಗ ಪ್ರಯತ್ನ ತುಂಬಾ ಮುಖ್ಯ. ಹಂಗಂದ್ರೆ ಪ್ರಯತ್ನ ಅಂದ್ರೆ ನಮ್ಮ ಮನಸ್ಸಾಕ್ಷಿಯನ್ನು ಕ್ಲಿಯರ್ ಆಗಿ ದೇವರ ಮುಂದೆನೂ ಸರಿ, ಮನುಷ್ಯನ ಮುಂದೆನೂ ಸರಿ, ನಮ್ಮ ಮನಸ್ಸಾಕ್ಷಿಯನ್ನು ಕ್ಲಿಯರ್ ಆಗಿ ಇಡ್ಲೇಬೇಕು. ಓದ್ಬೇಡ, ವಚನ ಬರ್ತ್ಕೊಳ್ಳಿ. ಆಕ್ಟ್ಸ್ ಅಪೋಸ್ಟಲರ ಕೃತಿಗಳು 24 ಅಧ್ಯಾಯ ವಚನ 16. ಆಕ್ಟ್ಸ್ 24:16. ನೆಕ್ಸ್ಟ್ ತುಂಬಾ ಮುಖ್ಯವಾದದ್ದು ಬಂದು ಫೇತ್, ವಿಶ್ವಾಸ. ಈ ವಿಶ್ವಾಸ ಯಾವುದೇ ವಿಷಯದಲ್ಲಿ ವಿಶ್ವಾಸ ಇಡ್ರಿ ಅಂತ ಹೇಳ್ತಾರೆ. ಇದೇ ನಮ್ಗೆ ಕೊಟ್ಟಿರುವ ಒಂದು ಮುಖ್ಯವಾದ ವಾಗ್ದಾನಗಳು. ಇದು ನಾವು ನೆಕ್ಸ್ಟ್ ಟೈಮ್ ಬರುವಾಗ ಫೇತ್ ಬಗ್ಗೆ ಸಪರೇಟ್ ಆಗಿ ನಾವು ಸ್ಟಡಿ ಮಾಡೋಣ. 6ನೇ ವಿಷಯ ಏನಂದ್ರೆ ನಮ್ಮ ನೌಕ, ಇಂಟೆನ್ಷನ್. ಅದೇ ನಾವು ನೋಡಿದೀವಿಲ್ಲ, ಮಾಂಸದಲ್ಲಿ ಖಂಡಿತವಾಗಿ ಸಭೆ ಓಟವನ್ನು ನಾವು ಮುಗಿಯೋದಕ್ಕೆ ಸಾಧ್ಯವಿಲ್ಲ. ಬಟ್ ಇಲ್ಲಿ ಸಹೋದರ ಬರೆಯುವಾಗ ಏನಂದ್ರೆ, ನಿಮ್ಮ ಮನಸ್ಸು ಶುದ್ಧವಾಗಿ ಇದ್ರೆ ಸಾಕು, ನಿಮ್ಮ ಇಂಟೆನ್ಷನ್ ಶುದ್ಧವಾಗಿದ್ರೇನೆ ಸಾಕು. ನಾವೇನ್ ಮಾಡ್ತೀವಿ, ಆ ಮೊದಲಿನ ಜಗವಾಗಿ ಸೇರಿಸ್ತೀವಿ ಅಂತ ನೋಡ್ತೀವಿ. ನೆಕ್ಸ್ಟ್ 7ನೇ ವಿಷಯ ಬಂದು ನಮ್ಮ ಹ್ಯಾಬಿಟ್ಗೆ ನಾವು ಕನ್ನಡ ಹೇಳ್ತೀವಿ ಸ್ವಭಾವ. ಪಳಕಂ ತಮಿಳ ಸ್ವಭಾವ ಅಂದ್ರೆ ಕ್ಯಾರೆಕ್ಟರ್ ಬರುತ್ತಲ್ಲ, ಹ್ಯಾಬಿಟ್ಗೆ ಅಭ್ಯಾಸ. ಥ್ಯಾಂಕ್ ಯು ಬ್ರದರ್. ಅಭ್ಯಾಸ. ಈ ಅಭ್ಯಾಸ ತುಂಬಾ ತುಂಬಾ ಮುಖ್ಯ. ಈ ಅಭ್ಯಾಸ ಇದ್ರೆ ಅಭ್ಯಾಸ ಹೆಂಗ್ ಮಾಡ್ಬೇಕಂದ್ರೆ, ಇದು ಒಂದು ವಚನ ಮಾತ್ರ ಓದೋಣ. Hebrews 5th chapter verse 14. Hebrews 5ನೇ ಅಧ್ಯಾಯ 14 ವಚನ ಸಿಸ್ಟರ್. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿ. ನೋಡಿದ್ರ, ಆ ಗಟ್ಟಿಯಾದ ಆಹಾರವನ್ನು ತಗೊಂಡು ಅಭ್ಯಾಸ ಮಾಡೋದು ತುಂಬಾ ಮುಖ್ಯ. ಅಭ್ಯಾಸ ಮಾಡುವಾಗನೇ ಯಾವ್ದು ಒಳ್ಳೇದು ಕೆಟ್ಟದನ್ನು ಹಾಗಾದ್ರೆ ಈ ನೋಡಿರುವ 7 ವಿಷಯಗಳನ್ನು ನಾವು ಎಲ್ಲಿಡ್ಬೇಕಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಲಾಂಗ್ ಟರ್ಮ್ ಮೆಮೊರಿ ಅಂತ ನಾವು ನೋಡಿದೀವಲ್ಲ, ಒಂದು ವಿಷಯ, ಅದರಲ್ಲಿ 7 ವಿಷಯಗಳನ್ನು ಸ್ಟೋರ್ ಮಾಡಬೇಕು. ನೀವು ಲೋಕದಲ್ಲಿ ಯಾವ್ದು ಕೆಲಸ ಮಾಡಿದ್ರೆ, ಆಫೀಸ್ ನಲ್ಲಿ ಯಾವ್ದು ಕೆಲಸ ಮಾಡಿದ್ರು ಕೂಡ ಈ 7 ವಿಷಯಗಳನ್ನು ಅಪ್ಲೈ ಮಾಡಿದ್ರೆ ಸಕ್ಸಸ್ ಆಗ್ತೀರಾ. ಬಟ್ ಅದಕ್ಕಿಂತ ಸಭೆಗೆ ಕೊಟ್ಟಿರುವಾಗ ಈ 7 ವಿಷಯಗಳನ್ನು ನಾವು ಅಕ್ಸೆಪ್ಟ್ ಮಾಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ, ಒಂದು ಸಬ್ ಕಾನ್ಶಿಯಸ್ ಒಂದು ತರ ಇತ್ತು, ನಮ್ಮ ಜಾಗೃತಿ ಮನಸ್ಸು ಒಂದು ಕಡೆ ಇದ್ರೇನೆ ಅದು ಯಾವಾಗ್ಲೂ ಅಲ್ಲಿ ಏನಿರುತ್ತೆ ಅಂದ್ರೆ ಜಗಳ ಇರುತ್ತೆ ಅಂತ ಇಲ್ಲಿ ನಾವು ನೋಡ್ತೀವಿ. ಅದನ್ನು ವಚನ ಓದೋಣ ನೋಡಿ. ಜೇಮ್ಸ್ 4th chapter verse 1. ಯಾಕೋಬ 4ನೇ ಅಧ್ಯಾಯ ವಚನ 1. ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲ್ಲವೇ? ನೋಡಿದ್ರ ಪ್ರೀತಿಯ ಸಹೋದರ, ಅಂದ್ರೆ ಇಲ್ಲಿ ಏನ್ ಪ್ರಾಬ್ಲಮ್? ನಮ್ಮ ಮನಸ್ಸು ಒಂದನ್ನು ಪ್ರೀತಿಸುತ್ತೆ, ನಮ್ಮ ದೇಹವನ್ನು ಏನಾಗುತ್ತದೆ ಇನ್ನೊಂದನ್ನು ಪ್ರೀತಿಸುತ್ತದೆ. ಅವಾಗ ಏನಾಗ್ತದೆ, ನಮಗೆ ಜಗಳ, ಯಾವಾಗ್ಲೂ ಜಗಳ ಇರುತ್ತೆ. ಅದೇ ತರನೇ ನಮ್ಮ ಸಭೆಯಲ್ಲಿ ಇರುತ್ತೆ. ಅಂದ್ರೆ ಆ ಮೈಂಡ್ ಸಿಂಗಲ್ ಮೈಂಡೆಡ್ ಆಗಿ ನಾವು ಇರ್ಬೇಕಂತ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡುವಾಗ ಲಾಸ್ಟ್ ಕೊನೆಯ ವಚನ ಮಾತ್ರ ಓದಿ ಮುಗಿಸ್ಬಿಡೋಣ. ಫಾರ್ ಎಕ್ಸಾಂಪಲ್, ಐಗುಪ್ತದಿಂದ ಇಸ್ರೇಲನ್ನು ದೇವರು ಆಚೆ ಕರ್ಕೊಂಡು ಬಂದ್ರು. ಎಲ್ಲಿ ಕರ್ಕೊಂಡು ಬಂದ್ರು? ಕಾನಾನಿಗೆ. ಹಂಗೆ ಇಸ್ರೇಲ್ಗೆ ಎಲ್ಲರಿಗೂ ಏನ್ ಆಸೆ ಇತ್ತು? ಕಾನಾನಿಗೆ ಹೋಗ್ಬೇಕಂತ. ಇಲ್ಲ, ಅರಣ್ಯದಲ್ಲಿ ಹೋಗುವಾಗ ಇವ್ರಿಗೆ ಕಾನಾನೇ ಉದ್ದೇಶ ಇತ್ತು. ಬಟ್ ಇಲ್ಲಿ ವಚನ ಬರೆಯುವಾಗ ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್, ಅಪೋಸ್ಟಲರು 7ನೇ ಅಧ್ಯಾಯ ವಚನ 39 ಓದೋಣ ಸಿಸ್ಟರ್. ಓದಿ ಸಿಸ್ಟರ್. 7:39. ಆದರೆ ನಮ್ಮ ಪಿತೃಗಳು ಅವನ ಮಾತುಗಳನ್ನು ಕೇಳುವುದಕ್ಕೆ ಮನಸ್ಸಿಲ್ಲದವರಾಗಿ ಅವನನ್ನು ತಳ್ಳಿಬಿಟ್ಟು ತಿರುಗಿ ಐಗುಪ್ತದ ಕಡೆಗೆ ಮನಸ್ಸಿಟ್ಟರು. ನೋಡಿದ್ರ, ಅವ್ರಿಗೆ ಅಲ್ಲಿ ಐಗುಪ್ತನಲ್ಲಿ ಇರುವಾಗ ಎಲ್ಲಿ ಹೋಗ್ಬೇಕಂತ ಇತ್ತು? ಕಾನಾನಿಗೆ. ಬಟ್ ಅಲ್ಲಿ ಹೋಗುವ ದಾರಿನಲ್ಲಿ ಇವ್ರಿಗೆ ಏನಾಗಿದೆ? ಇವ್ರ ಹೃದಯದಲ್ಲಿ ಏನಾಗಿದೆ? ಹೃದಯ ಏನಿದೆ? ಐಗುಪ್ತ. ಅದೇ ತರನೇ ನಮ್ಗೂ ದೇವನು ಕರೆದಿದ್ದಾರೆ. ನಮ್ಗೆಲ್ಲ ಆಸೆ ಅಲ್ಲಿ ಏನಾಗ್ಬೇಕು? ಪರಲೋಕಕ್ಕೆ ಹೋಗ್ಬೇಕಂದ್ರೆ.
ಬಟ್ ನಮ್ಮ ಹೃದಯದಲ್ಲಿ ಇನ್ನ ಏನಿದ್ದಾರೆ, ನಮ್ಮ ಮನಸ್ಸಿನಲ್ಲಿ ಇನ್ನ ಈ ಲೋಕದ ವಿಷಯಗಳು, ವಿಶೇಷವಾಗಿ ಸಭೆಯಲ್ಲಿರುವ ಈ ಆತ್ಮ ಕಲಿಂಶಗಳನ್ನು ಅಂತ ಹೇಳ್ತಾರೆ. ಸೊ ಇದನ್ನು ನಾವೇನ್ ಮಾಡ್ಬೇಕು ಪ್ರೀತಿಯ ಸಹೋದರ ಸಹೋದರರೇ? ಅದೇ ಸಿಂಪಲ್ ಆಗಿ ಈ ಸಬ್ಜೆಕ್ಟ್ ಏನಂದ್ರೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಯಾವ್ದು ವಿಷಯಗಳು ನಾವು ಗ್ರಹಿಸ್ತೀವಿ, ಯಾವ ವಿಷಯಗಳು ನಾವು ಕಲೆಕ್ಟ್ ಮಾಡ್ತೀವಿ, ಅದೇನೇ ಕಾನ್ಶಿಯಸ್ ಮೈಂಡ್ ನಲ್ಲಿ ನಾವು ಬೆಳೆಯಬಹುದು ಅಂತ ನೋಡ್ತೀವಿ. ಇದೇ ಅಪೋಸ್ಟಲ್ ಪೌಲ್ ಹೇಳ್ತಾರೆ. ಅದಕ್ಕೆ ಅಪೋಸ್ಟಲ್ ಪೌಲ್ ಕ್ಲಿಯರ್ ಆಗಿ ಹೇಳಿದ್ರೆ, ಶರೀರ ಭಾವ ಮನಸ್ಸು ಮರಣ, ಆತ್ಮವಾದ ಒಂದು ಮನಸ್ಸು ಜೀವನ. ರೂಲ್ ಇದಷ್ಟೇ. ಇದರಲ್ಲಿ ನಾವು ಫೇತ್, ರ್ಯಾನ್ಸಮ್, ದೇವರ ಕೃಪೆ ಇದೆಲ್ಲ ಇಟ್ಕೊಂಡು ನಾವು ರಕ್ಷಣೆ ಹೊಂದೋದು ಆಗಲ್ಲ. ಯಾಕಂದ್ರೆ ನೂತನ ಸೃಷ್ಟಿಗೆ ಒಂದು ಉನ್ನತವಾದ ಕರೆ ಇದೆ, ಐ ಕಾಲಿಂಗ್ ಅಂತ ಹೇಳ್ತಾರೆ. ಆ ಎಕ್ಸ್ಪೀರಿಯನ್ಸಸ್ ನಾವೇನ್ ಮಾಡ್ಬೇಕು, ಅನುಭವಿಸಬೇಕು. ಆ ಅನುಭವಗಳನ್ನು ನಾವೇನ್ ಮಾಡ್ಬೇಕು, ಸ್ವೀಕರಿಸಬೇಕಂತ ತುಂಬಾ ಮುಖ್ಯವಾದ. ಇದಕ್ಕೆ ಅಪೊಸ್ತಲ ಪೌಲು ಆದಿ ಸಭೆಯಲ್ಲಿ ಬರುವಾಗ ಅಷ್ಟು ಒಂದು ಏನ್ ಮಾಡಿದ್ರು, ಸಭೆಗಾಗಿ ಅವರು ಅಷ್ಟು ಕಣ್ಣೀರನ್ನು ಬಿಟ್ಟರು. ಆದ್ರೆ ತುಂಬಾ ಮುಖ್ಯವಾಗಿ ಅವ್ರು ಕಣ್ಣೀರನ್ನು ಬಿಟ್ಟು ವಿಷಯಗಳನ್ನು ನಮ್ಮಲ್ಲಿ ಈ ಆತ್ಮಿಕವಾದ ಮನಸ್ಸು ಬೆಳೆಯಬೇಕಂತ. ಅದನ್ನು ವಚನ ಗಲಾತ್ಯರಿಗೆ ಬರೆದ 4ನೇ ಅಧ್ಯಾಯ ವಚನ 19 ಸಿಸ್ಟರ್. Galatians 4th chapter verse 19. ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ನೋಡಿದ್ರೆ ನಮಗೋಸ್ಕರ ಕ್ರಿಸ್ತನ ಸಾರೂಪ್ಯ, ಕ್ರಿಸ್ತನ ಮನಸ್ಸು ಬೆಳೆಯಬೇಕಂದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಪ್ರಸವ ವೇದನೆ ಪಟ್ಟಿದ್ದಾರೆ. ಅಂದ್ರೆ ನೋಡುವಾಗ ಪ್ರೀತಿಯ ಸಹೋದರ ಸಹೋದರಿ, ಅವ್ರಿಗೆ ಕಡಿಮೆ ಇತ್ತು ಸತ್ಯ. ಅಷ್ಟೊಂದು ಅವ್ರು ದೇವನ್ ಏನ್ ಮಾಡ್ಲಿಲ್ಲ, ಅವ್ರು ಸತ್ಯವನ್ನು ಅಷ್ಟು ತಿಳುವಳಿಕೆ ಕೊಟ್ಟಿಲ್ಲ. ಅವ್ರಿಗೆ ಏನ್ ಕೊಟ್ರು ಅದನ್ನ ಏನ್ ಮಾಡಿದ್ರು, ಅವರು ನೆರವೇರಿಸಿದ್ರು. ಬಟ್ ನಮಗೆ ಎಲ್ಲಾ ಸತ್ಯಗಳನ್ನು ಕೊಟ್ಟಿದ್ದಾರೆ, ಸತ್ಯ ಮಾತ್ರ ಕೊಟ್ಟಿಲ್ಲ. ಈ ಲೋಕದಲ್ಲಿ ನಾವು ಜೀವಿಸಿ ಎಲ್ಲಾ ಒಂದು ವಸ್ತುಗಳನ್ನು ನಮ್ಗೆ ದೇವರು ಕೊಟ್ಟಿದ್ದಾರೆ. ಇದೆಲ್ಲ ದೇವರು ತಿರ್ಗಾ ಕೇಳಿದ್ರಿಂದ ದೇವರು ನಮ್ಮಲ್ಲಿ ಕೇಳಿರುವ ವಿಷಯಗಳು. ಇದನ್ನು ನಾವು ಅರ್ಪಿಸುವಾಗ ನಮ್ಮ ಮನಸ್ಸು ಏನಾಗಿದೆ, ಸೈತಾನನ್ನು ಕೆಡಿಸೋದಕ್ಕೆ ಬದಲಾಗಿ ಕ್ರಿಸ್ತನ ವಿಷಯಗಳನ್ನೇನಲ್ಲಿ ಧ್ಯಾನ ಮಾಡಿ, ಕಾನ್ಸಿಕ್ರೇಷನ್ ಬಗ್ಗೆ, ಸ್ಯಾಕ್ರಿಫಿಷಲ್ ಬಗ್ಗೆ, 7ನೇ ತೂತನ ಕೊಟ್ಟುವ ರೈಟಿಂಗ್ಸ್ ಬಗ್ಗೆ, ನಿಯಮಿತ ಬಗ್ಗೆ, ಈ ತರ ವಿಷಯಗಳನ್ನ ನಾವು ಧ್ಯಾನ ಮಾಡಿ ಈ ಓಟವನ್ನು ಮುಗಿಸುವುದೇ. ದೊಡ್ಡ ಕೆಲಸಗಳನ್ನು ದೇವರು ನಮ್ಮ ಹತ್ರ ಎದುರು ನೋಡಲ್ಲ. ಇದು ಮಾಡು, ಅದು ಮಾಡು, ಇಷ್ಟು ಮಾಡು. ಸಿಂಪಲ್ ಆಗಿ ನಿಮ್ಗೆ ಕರೆದಿರುವ ನೌಕಗಳನ್ನು, ಆ ಉದ್ದೇಶಗಳನ್ನು ನೀವೇನ್ ಮಾಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡಿ. ಕರೆದಿರುವ ಮುಂಚಿನ ಉದ್ದೇಶ ಏನಂದ್ರೆ ಬಾಧೆಗೆ ಪಟ್ಟು ಮಹಿಮೆ. ಹಂಗಂದ್ರೆ ನಾವ್ ಏನ್ ಎದುರು ನೋಡ್ಬೇಕು, ಸಭೆಯಲ್ಲಿ ಇರುವ ಕೆಲಸ ಸಿಕ್ಕಿರುವ ಸಭೆಯಲ್ಲಿ ಯಾವಾಗ ಔಷಧ ಸಿಗುತ್ತೆ ಅಂತ, ಇದು ಆಪರ್ಚುನಿಟಿ ಸಿಗುತ್ತೆ ಅಂತ ವೇಟ್ ಮಾಡಬೇಡ. ಯಾವಾಗ ನನಗೆ ಬಾಧೆಗಳು ಬರುತ್ತೆ ಅದನ್ನು ತಾಳ್ಮೆಯಿಂದ ನಾನು ಸಗಿಸಿಕೊಂಡು ಆ ಮಹಿಮೆಯನ್ನು ನಾನು ಪಡೆಯಬಹುದಂತ ಈ ಚಿಂತನೆಯಲ್ಲಿ ಬೆಳೆದರೆ ಖಂಡಿತವಾಗಿ ಅಪೊಸ್ತಲ ಪೌಲ್ ಹೇಳುವಾಗ ಆ ಒಂದು ಆತ್ಮಿಕವಾದ ಮನಸ್ಸು ನಮ್ಮಲ್ಲಿ ಬೆಳೆಯಬಹುದು ಅಂತ ನೋಡ್ತೀವಿ. ಇದಕ್ಕೆ ಅನೇಕ ವಾಗ್ದಾನಗಳನ್ನು ಕ್ರಿಸ್ತರು ನಮ್ಗೆ ಕೊಟ್ಟಿದ್ದಾರೆ. ಇದನ್ನ ಇಟ್ಕೊಂಡು ನಾವೇನ್ ಮಾಡುವಾಗ ಮುಂದೆ ಆ ಪ್ರಾರ್ಥನೆಯಿಂದ ನಾವು ಹೋಗುವಾಗ ದೇವರು ನಮ್ಗೆ ಅನೇಕ ಶಕ್ತಿಗಳನ್ನ ಕೊಡುತ್ತು ಈ ವಿಷಯಗಳನ್ನು ನೆರವೇರಿಸಕ್ಕೆ ದೇವರು ನಮ್ಮನ್ನು ನಡೆಸ್ತಾರೆ ಅಂತ ನೋಡ್ತೀವಿ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್. ಸಹೋದರರ ಮುಖಾಂತರ ನಮಗೆ ತನ್ನ ವಾಕ್ಯ ಸಂದೇಶವನ್ನು ನೀಡಿದ ನಮ್ಮ ಪರಲೋಕದ ತಂದೆಯಾದ ದೇವರಿಗೂ, ಹಾಗೆ ನಮ್ಮ ಯೇಸು ರಕ್ಷಕನಾದ ಯೇಸು ಕ್ರಿಸ್ತನಿಗೂ ಧನ್ಯವಾದಗಳನ್ನ ಸಲ್ಲಿಸುತ್ತಾ